ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಮಸ್ಸದಸೆ ನಮಸ್ಸದಸಸ್ಪತಯೇ. ಪೇಜಾವರ ಶ್ರೀಪಾದಂಗಳವರು ಕಳೆದ ಕೆಲವು ದಿನಗಳಿಂದ ರಾಮೋತ್ಸವ ಅಥವಾ ಭಕ್ತಿ ಸಿದ್ಧಾಂತೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದರ ಅಂಗವಾಗಿಯೇ ಇಂದಿನಿಂದ ಅನೇಕ ವೇದಿಕೆಗಳಲ್ಲಿ ಏಕಕಾಲದಲ್ಲಿ ಶಾಸ್ತ್ರದ ನಾನಾ ವಿಷಯಗಳಿಗೆ ಸಂಬಂಧಪಟ್ಟಂತಹ ಗೋಷ್ಠಿಗಳು ನಡೀತಾ ಇದ್ದಾವೆ. ಅದರಂತೆ ಇಲ್ಲಿನ ವಿಶ್ವೇಶತೀರ್ಥ ವೇದಿಕೆಯಲ್ಲಿ ಈಗ ವಿಷ್ಣುವರ್ಚನ ಎಂಬಂತಹ ವಿಷಯದಲ್ಲಿ ಗೋಷ್ಠಿ ಅನ್ನೋದು ಪ್ರಾರಂಭ ಆಗ್ತಾ ಇದೆ. ಒಟ್ಟಾರೆಯಾಗಿ ವೇದಾಂಗಕ್ಕೆ ಸಂಬಂಧಪಟ್ಟಂತಹ ಗೋಷ್ಠಿ ಮುಂದಿನ ಕೆಲವು ಕಾಲ ಇಲ್ಲಿ ನಡೆಯಲಿದೆ. ಉಪಸ್ಥಿತರಿರತಕ್ಕಂತಹ ಅಧ್ಯಕ್ಷರಾದ ಆಚಾರ್ಯರಿಗೆ ನಮ್ಮ ನಮನಗಳನ್ನು ಸಲ್ಲಿಸಿ, ಕ್ಷೇತ್ರ ಸ್ವಾಮಿಗೆ, ಗುರುಗಳಿಗೆ ಎಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ನನ್ನ ವಿಷಯೋಪಸ್ಥಾಪನೆಯನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ವೇದ ಕೃಷ್ಣೋಧಿಗಂತವ್ಯೋ ಸರಹಸ್ಯೋ ದ್ವಿಜನ್ಮನ ಯಸ್ತನ್ನ ವೇದ ಕಿಂ ಋಚಾ ಕರಿಷ್ಯತಿ ಸ್ಥಾಣುರಯಂ ಭಾರಹರ ಕಿಲಾಭೂತ್ ಆದಿತ್ಯ ವೇದನ್ನ ವಿಜಾನಾತಿ ಯೋರ್ಥಂ. ಇಂತಹ ಅನೇಕ ಮಾತುಗಳನ್ನು ನಾವು ಅಲ್ಲಲ್ಲಿ ಕೇಳುತ್ತೇವೆ. ಶ್ರುತಿ ಸ್ಮೃತಿಗಳಲ್ಲಿಯೇ ಅಥವಾ ನಿರುಕ್ತ ಮೊದಲಾದವುಗಳಲ್ಲಿಯೇ ಈ ಮಾತುಗಳನ್ನು ನಾವು ಕೇಳ್ತೀವಿ. ಇವುಗಳ ಅರ್ಥ ಇಷ್ಟೇ: ವೇದಾದಿಗಳ ಅಧ್ಯಯನ ಎಷ್ಟರ ಮಟ್ಟಿಗೆ ಅವಶ್ಯಕವೋ ವೇದಾರ್ಥದ ಜ್ಞಾನವೂ ಕೂಡ ಅಷ್ಟೇ ಅವಶ್ಯಕ, ಅದಕ್ಕಿಂತ ಹೆಚ್ಚು ಅವಶ್ಯಕ. ಯಾಕೆಂದರೆ ಈಗ ಸ್ಥಾಣುರಯಂ ಭಾರಹರ ಕಿಲಾಭೂತ್ ಅನ್ನುವ ಯಾಸ್ಕನ ಮಾತಿನಂತೆ ಕೇವಲ ವೇದಾಧ್ಯಯನ ಅನ್ನುವಂಥದ್ದು ಭಾರವನ್ನು ಹೊತ್ತಂತೆ. ಭಾರ ಹೊತ್ತವನಿಗೆ ಯಾಕೆ ಹೊತ್ತಿದ್ದೀನಿ ಗೊತ್ತಿಲ್ಲ, ಹೊತ್ತಿದ್ರಿಂದ ಏನೂ ಉಪಯೋಗವೂ ಇಲ್ಲ, ಇಳಿಸಿದ ಮೇಲೆ ಭಾರ ಕಳೆಯಿತು ಅಷ್ಟೆ. ಅದರಂತೆ ಒಂದು ವೇದವೋ ನಾಲ್ಕು ವೇದವೋ ಅನಂತ ವೇದಗಳೋ ಎಷ್ಟು ವೇದವಾದರೂ ಸರಿಯೇ ಓದಿದ್ದರ ಅರ್ಥಜ್ಞಾನವಿಲ್ಲದೆ ಓದಿದ್ದು ಹೆಚ್ಚು ಪ್ರಯೋಜನವನ್ನು ಕೊಡಲಾರದು. ಹಾಗಾದರೆ ಅರ್ಥಜ್ಞಾನ ಅತ್ಯಂತ ಅವಶ್ಯಕ ಅನ್ನೋದು ಸಿದ್ಧಾಂತ. ಹಾಗಾದರೆ ಈ ಅರ್ಥಜ್ಞಾನವನ್ನು ಪಡೆಯೋದು ಹೇಗೆ? ಹಿಂದಿನ ಅನೇಕ ವ್ಯಾಖ್ಯಾನಗಳನ್ನು ನಾವು ಕಾಣಬಹುದು. ಮೊದಲನೇ ಶತಮಾನ ಅಂತ ಹೇಳೋದುಂಟು. ಸ್ಕಂದಸ್ವಾಮಿಗಳಿಂದ ಪ್ರಾರಂಭಿಸಿ ಅನೇಕರ ವ್ಯಾಖ್ಯಾನಗಳು ಇವತ್ತಿಗೂ ಉಪಲಬ್ಧ. ವೆಂಕಟಮಾಧವ ಅವರದ್ದು, ಸಾಯಣಾಚಾರ್ಯರದ್ದು, ಸ್ಕಂದಸ್ವಾಮಿಗಳದ್ದು, ತುಂಬ ಇತ್ತೀಚಿನದ್ದಾದಂತಹ ಸಿದ್ಧಾಂಜನ ಅನ್ನೋ ವ್ಯಾಖ್ಯಾನ ಆಗಿರ್ಬೋದು. ಇಂತಹ ಅನೇಕ ಪ್ರಾಚೀನ ಅರ್ವಾಚೀನ ವ್ಯಾಖ್ಯಾನಗಳು, ಜೊತೆಗೆ ಆಚಾರ್ಯರು, ಶ್ರೀಮದಾಚಾರ್ಯರು ಬರೆದಂಥ ಋಗ್ಭಾಷ್ಯ, ಅದನ್ನು ಅನುಸರಿಸುವಂತಹ ಋಗ್ಭಾಷ್ಯ ಟೀಕಾ, ಅವುಗಳಿಗೆ ಅನುಸಾರಿಯಾದಂತಹ ನಮ್ಮ ಪರಂಪರೆಯಲ್ಲಿ ಬಂದ ರಾಯರೇ ಮೊದಲಾದ ಅನೇಕ ಜ್ಞಾನಿಗಳ ವ್ಯಾಖ್ಯಾನಗಳು, ಇವೆಲ್ಲವೂ ಕೂಡ ಇವತ್ತಿಗೆ ಉಪಲಬ್ಧ. ಅಷ್ಟಾಗಿಯೂ ನಾವು ವೇದಾರ್ಥಗಳ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಿಲ್ಲ ಅನ್ನೋದು ಒಂದಾದರೆ, ಇವೆಲ್ಲವುಗಳ ಮಧ್ಯದಲ್ಲಿ ಒಂದು ಇತ್ತೀಚಿನ ಸೇರ್ಪಡೆ, ವೇದಗಳ ಅರ್ಥಚಿಂತನೆಗಾಗಿ ಹೊರಟಂತಹ ಗ್ರಂಥಗಳ ಸಾಲಿಗೆ ಇತ್ತೀಚಿನ ಸೇರ್ಪಡೆ, ಅದು ವಿಷ್ಣುವರ್ಚನ. ಈ ಗ್ರಂಥವನ್ನು ರಚನೆ ಮಾಡಿದವರು ಪಾಂಡುರಂಗಿ ಅನ್ನುವಂತಹ ದೊಡ್ಡ ವಂಶದಲ್ಲಿ ಬಂದಂತಹ ವೀರನಾರಾಯಣಾಚಾರ್ಯರು ಗ್ರಂಥದ ಕರ್ತೃಗಳು. ನಮಗೆ ಈಗ ಬರುವಂಥ ಪ್ರಶ್ನೆ, ಈಗಾಗಲೇ ಬೇಕಾದಷ್ಟು ವ್ಯಾಖ್ಯಾನಗಳಿದೆ, ಅವುಗಳಿದ್ದಾಗಿಯೇ ನಾವು ಅದನ್ನು ಹೆಚ್ಚಾಗಿ ಓದ್ತಾ ಇಲ್ಲ ಅನ್ನೋದು ನಮಗೂ ಗೊತ್ತಿದೆ. ಅಷ್ಟರ ಮಧ್ಯದಲ್ಲಿ ಇದೊಂದು ಹೊಸ ವ್ಯಾಖ್ಯಾನ ಏಕೆ? ಮತ್ತು ಈ ವಿಷ್ಣುವರ್ಚನ ಅನ್ನುವಂಥ ಗ್ರಂಥ ಏನು ಮಾಡಲಿಕ್ಕೆ ಹೊರಟಿದೆ? ಹೊಸದೊಂದು ಬರುತ್ತೆ ಅಂದರೆ ಹಿಂದಿನದ್ದು ಏನೋ ಕಾಣದೇ ಇರೋದು ಇಲ್ಲಿ ಕಂಡಿರಬೇಕು. ಹಾಗಲ್ಲದೆ ಅದನ್ನೇ ಚರ್ವಿತ ಚರ್ವಣವನ್ನು ಮಾಡೋದಾದರೆ ಇದರ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಹಾಗಾದರೆ ಈ ಗ್ರಂಥದ ವೈಶಿಷ್ಟ್ಯ ಏನು ಮತ್ತು ಇವು ಯಾಕೆ ಹೊರಟಿದ್ದು ನಿಜವಾಗಿಯೂ?
ಈ ವಿಚಾರವನ್ನು ಈ ಮುಂದಿನ ಕೆಲವು ಕಾಲ ನಾವು ಮಾಡೋದಿದೆ. ಅದರಂತೆ ಮೊದಲನೆಯದಾಗಿ ವಿಷ್ಣುವರ್ಚನ ಅನ್ನುವಂಥ ವ್ಯಾಖ್ಯಾನದ ಮೂಲ ಉದ್ದೇಶ, ಇದಕ್ಕೆ ಅನೇಕ ಉದ್ದೇಶಗಳಿದೆ. ಅದರಲ್ಲಿ ಮೂಲ ಉದ್ದೇಶ ಯಾವುದೇ ಒಂದು ಮಂತ್ರದ ಅರ್ಥ ಅಂತ ಚಿಂತನೆ ಮಾಡಲಿಕ್ಕೆ ಹೊರಟ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣಗಳು, ಆರಣ್ಯಕಗಳು, ಉಪನಿಷತ್ತುಗಳು, ಬೇರೆ ಬೇರೆ ಶ್ರೌತ ಸೂತ್ರಗಳು ಇವೆಲ್ಲವುಗಳನ್ನು ಕೂಡ ಅವಲೋಕಿಸಿ ನಂತರವೇ ಒಂದು ಮಂತ್ರದ ಅರ್ಥಚಿಂತನೆಯನ್ನು ಮಾಡಲಿಕ್ಕೆ ಹೊರಡಬೇಕು. ಹಾಗಲ್ಲದೆ ಖಂಡಿತ ಮಾಡಲಿಕ್ಕಾಗೋದಿಲ್ಲ. ಇವುಗಳ ಜೊತೆಗೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್ ಅನ್ನುವ ಮಾತಿನಂತೆ ಇತಿಹಾಸ ಪುರಾಣಗಳನ್ನು ಕೂಡ ಉಪೋದ್ಬಲಕವಾಗಿಟ್ಟುಕೊಂಡು ಮಂತ್ರದ ಅರ್ಥಚಿಂತನೆಯನ್ನು ಮಾಡಬೇಕಾಗಿದೆ. ಹಾಗಾದರೆ ಈ ಉದ್ದೇಶದಿಂದ ಹೊರಟಿರುವಂತಹದ್ದು ವಿಷ್ಣುವರ್ಚನ. ಈಗಾಗಲೇ ಹೇಳಿದಂತೆ ಇದೊಂದು ಮುಖ್ಯ ಉದ್ದೇಶ. ಇದಕ್ಕೆ ಅವಾಂತರ ಉದ್ದೇಶಗಳು ಸಾಕಷ್ಟಿದೆ. ಅಂದರೆ ಹೇಗೆ? ಹಾಗಾದರೆ ಈ ಉದ್ದೇಶದಲ್ಲಿ ಹೊರಟಂತಹ ಈ ವಿಷ್ಣುವರ್ಚನ ಅನ್ನುವಂಥ ಗ್ರಂಥಕ್ಕೆ ಮೂಲತಃ ಬೇಕಾದ ಒಂದಿಷ್ಟು ಅಂಶಗಳು. ಯಾಕೆ ವೇದಾಧ್ಯಯನ ಮಾಡಬೇಕು, ಹೇಗೆ ವೇದಾಧ್ಯಯನ ಮಾಡಬೇಕು, ವೇದಾರ್ಥಗಳ ಚಿಂತನೆಯನ್ನು ಮಾಡೋದಾದರೆ ಹೇಗೆ ಮಾಡಬೇಕು? ನಮಗೆಲ್ರಿಗೂ ಕೂಡ ಗೊತ್ತಿರುವಂತೆ ಪ್ರತಿ ಸೂಕ್ತಗಳಿಗೆ ಅಥವಾ ಮಂತ್ರಗಳಿಗೆ ಅದರದ್ದೇ ಆದಂತಹ ಋಷಿಗಳು, ಛಂದಸ್ಸು, ದೇವತೆ ಇವೆಲ್ಲವೂ ಕೂಡ ಪ್ರಸಿದ್ಧವಾಗಿ ಇರುವಂತಹದ್ದು. ಇವುಗಳಲ್ಲಿ ಈ ಋಷಿ ಛಂದೋ ದೇವತೆಗಳನ್ನು ಹೇಳಿದರೆ ಸಾಕೋ ಅಥವಾ ಅವುಗಳ ಬಗ್ಗೆಯೂ ಸ್ವಲ್ಪ ಜ್ಞಾನವಿರಬೇಕೋ? ವೇದಾರ್ಥ ಜ್ಞಾನ ಎಷ್ಟು ಅವಶ್ಯಕವೋ ಆ ವೇದವನ್ನು ಕಂಡು ನಮಗೆ ಉಪಕರಿಸಿದಂತಹ ಋಷಿಗಳ ಬಗ್ಗೆ ತಿಳಿಯೋದು ಕೂಡ ಅಷ್ಟೇ ಅವಶ್ಯಕ. ಹಾಗಾದರೆ ಮೊದಲನೆಯದಾಗಿ ದೃಷ್ಟಾಂತವಾಗಿ ನಾವು ಪ್ರಾರಂಭದಲ್ಲೇ ತಗೊಳ್ಳೋದಾದರೆ ಅಗ್ನಿಮೀಳೆ ಅಂತ ಪ್ರಾರಂಭ ಆಗತ್ತೆ ಋಗ್ವೇದದ ಪ್ರಾರಂಭದ 11 ಸೂಕ್ತಗಳಿಗೆ ದ್ರಷ್ಟಾರರು ಮಧುಚ್ಛಂದಸರು ಋಷಿಗಳು. ಗಾಯತ್ರಿಯೇ ಮೊದಲಾದ ಬೇರೆ ಬೇರೆ ಛಂದಸ್ಸುಗಳು ಬರ್ತಾವೆ. ದೇವತೆ ಪ್ರತಿ ಸೂಕ್ತಗಳಿಗೆ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಇಷ್ಟನ್ನು ನಾವು ಹೇಳಿ ಮಂತ್ರ ಪ್ರಾರಂಭ ಮಾಡ್ತೀವಿ. ಆದರೆ ಋಷಿ ಯಾರು, ಇವರು ಹೇಗೆ ವೇದ ಕಂಡುಕೊಂಡ್ರು, ಇವುಗಳ ಬಗ್ಗೆ ವಿಚಾರ ಮಾಡಬೇಕು ಮೊದಲು ನಾವು. ವಿಶ್ವಾಮಿತ್ರರ ಮಗನಾದಂತಹ ಮಧುಚ್ಛಂದಸರು ಪ್ರಾರಂಭದಲ್ಲಿ ಕೇವಲ ಮಗ ಸಾಮಾನ್ಯ ಅಧ್ಯಯನ ಮಾಡಿಕೊಂಡಿದ್ದವರಾದರೂ ಕೂಡ ಶುನಶ್ಶೇಪರ ಪ್ರಸಂಗದಿಂದ ತಂದೆಯ ಮಾತನ್ನು ಒಪ್ಪಿ ಅದರಂತೆ ನಡೆದ ಪರಿಣಾಮ ತಾವು ದೊಡ್ಡ ಜ್ಞಾನಿಗಳಾಗಿ ವೇದದ್ರಷ್ಟಾರರಾಗಿ ಬದಲಾಗ್ತಾರೆ ಅನ್ನುವಂತಹ ಭಾಗವತವೇ ಮೊದಲಾದ ಬೇರೆ ಬೇರೆ ಪುರಾಣಗಳನ್ನು ಅವಲೋಕನ ಮಾಡಿದಾಗ ಮಧುಚ್ಛಂದಸರ ವಿವೃತವಾದಂತಹ ಚರಿತ್ರೆ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಈ ಋಷಿ ಮುನಿಗಳ ಬಗ್ಗೆ ಇದು ಒಂದು ದೃಷ್ಟಾಂತ. ಇದರಂತೆ ಸಾಮಾನ್ಯ ಪ್ರಾರಂಭದಲ್ಲಂತೂ 11-12 ಸೂಕ್ತಗಳಿಗೊಮ್ಮೆ ಋಷಿಗಳು ಬದಲಾಗ್ತಾರೆ, ಶತರ್ಚಿಗಳು. ಇವರು ಬದಲಾಗ್ತಾ ಇದ್ದಂತೆ ಅವರವರ ಚರಿತ್ರೆಯನ್ನು ಅಲ್ಲಲ್ಲಿ ಅವಲೋಕನ ಮಾಡುವಂಥದ್ದು. ಮೇಧಾತಿಥಿಗಳು, ಕಾಣ್ವೋ ಮೇಧಾತಿಥಿ ಅಂತ 12ನೇ ಸೂಕ್ತದಿಂದ ಬದಲಾಗುತ್ತೆ. ನಂತರ ಶುನಶ್ಶೇಪರು ಬರ್ತಾರೆ. ಇವರೆಲ್ಲರ ಚರಿತ್ರೆ ಏನು, ಋಷಿಮುನಿಗಳ ಚರಿತ್ರೆಯನ್ನು ಅವಲೋಕಿಸೋದು ಅನ್ನೋದು ಒಂದು. ಎರಡನೇದಾಗಿ ಛಂದಸ್ಸು. ನಮಗೆ ಪ್ರಸಿದ್ಧವಾಗಿ ಗೊತ್ತಿರುವಂತೆ ಗಾಯತ್ರಿ, ಉಷ್ಣಿಕ್, ಜಗತಿ ಇತ್ಯಾದಿ ಅನೇಕ ಛಂದಸ್ಸುಗಳಿದೆ. ಛಂದಸ್ಸಿನ ಲಕ್ಷಣಗಳನ್ನು ಕೂಡ ನಾವು ಅಲ್ಲಲ್ಲಿ ಕೇಳ್ತೀವಿ, ಕಾಣ್ತೀವಿ. ಆದರೆ ವಿಷ್ಣುವರ್ಚನಾದ ವಿಶೇಷ ಏನು ಅಂತಂದರೆ ಪ್ರತಿ ಒಂದೊಂದು ಛಂದಸ್ಸಿಗೆ ಉಪಛಂದಸ್ಸುಗಳನ್ನು ನಾವು ಕಾಣಬಹುದು. ಅದು ವೇದಗಳಲ್ಲಿಯೇ ಮಧ್ಯೆ ಮಧ್ಯೆ ಬರುತ್ತೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ ಗಾಯತ್ರಿ ಅನ್ನೋದೊಂದು ಛಂದಸ್ಸು. ಗಾಯತ್ರಿಗೆ ಪಾದ ನಿಚೃತ್ ಗಾಯತ್ರಿ ಅನ್ನುವ ಒಂದು ಉಪಛಂದಸ್ಸು. ಅತಿಪಾದ ನಿಚೃತ್ ಗಾಯತ್ರಿ ಅನ್ನೋದು ಮತ್ತೊಂದು ಉಪಛಂದಸ್ಸು. ವಿರಾಟ್ ಗಾಯತ್ರಿ, ಪಿಪೀಲಿಕಾ ಗಾಯತ್ರಿ. ಗಾಯತ್ರಿಯಲ್ಲಿ ಅನೇಕ ಪ್ರಭೇದಗಳಿದೆ. ಹಾಗಾದರೆ ಈ ಪ್ರಭೇದಗಳನ್ನು ನಾವು ಹೆಚ್ಚಾಗಿ ಕೇಳೋದಿಲ್ಲ, ಅವುಗಳ ಲಕ್ಷಣವನ್ನು ನಾವು ವಿಮರ್ಶೆ ಮಾಡೋದಿಲ್ಲ. ಅವುಗಳನ್ನು ನಾವು ವಿಷ್ಣುವರ್ಚನಾದಲ್ಲಿ ಕಾಣ್ತೀವಿ. ಇದೆ ಒಂದು ಯುವಾಕು ಸುಮತೀನಾಂ ಯುವಾಕು ಹಿ ಶಚೀನಾಂ ಅನ್ನುವಂಥ ಒಂದು ಮಂತ್ರದಲ್ಲಿ ಈ ಪಾದನಿಚೃತ್ ಗಾಯತ್ರಿ ಅನ್ನುವಂಥ ಛಂದಸ್ಸನ್ನು ಉಲ್ಲೇಖ ಮಾಡ್ತಾರೆ. ಏನಿದು ಪಾದನಿಚೃತ್ ಅಂತ ಕೇಳಿದ್ರೆ ಪಿಂಗಲರ ಛಂದಶೂಸ್ತ್ರವನ್ನು ನೋಡಿದಾಗ ಪ್ರತಿಪಾದಗಳಲ್ಲಿಯೂ ಕೂಡ 3 ಅಕ್ಷರಗಳನ್ನು ಒಳಗೊಂಡಿದ್ದಾದರೆ ಅದನ್ನು ಪಾದನಿಚೃತ್ ಗಾಯತ್ರಿ ಅಂತ ಕರೀತಾರೆ. 6, 7 ಮಧ್ಯದಲ್ಲಿ ಮಾತ್ರ 8 ಅಕ್ಷರಗಳಿರುವಂತಹ 3 ಪಾದ ಇದ್ದರೆ ಅದು ಅತಿಪಾದ ನಿಚೃತ್ ಗಾಯತ್ರಿ ಅಂತ ಕರೆಸಿಕೊಳ್ಳುತ್ತೆ. ಇಂತಹ
ಛಂದಸ್ಸಿನ ಲಕ್ಷಣಗಳೊಂದಿಗೆ ಅಪರೂಪದ ಛಂದಸ್ಸಿನ ಜ್ಞಾನ ನಾವು ಈ ವಿಷ್ಣುವರ್ಚನಾದ ಮೂಲಕ ಪಡೆಯಬಹುದು. ಮೂರನೇದಾಗಿ ದೇವತೆಗೆ ಸಂಬಂಧಪಟ್ಟಂಥ ವಿಚಾರ. ಪ್ರತಿ ಸೂಕ್ತಕ್ಕೆ ಒಬ್ಬ ದೇವತೆ ಅನ್ನೋದು ಸಾಮಾನ್ಯ. ಆದರೆ ಆಪ್ರಿ ಸೂಕ್ತ ಮೊದಲಾದವುಗಳನ್ನು ನೋಡಿದಾಗ ಮಂತ್ರಕ್ಕೆ ಬೇರೆ ಬೇರೆ ದೇವತೆಗಳಿರುತ್ತಾರೆ. ದೇವತೆ ಬೇರೆಯೋ ಒಬ್ಬನೇ ದೇವತೆಗೆ ಬೇರೆ ಹೆಸರೋ ಪಕ್ಕಕ್ಕಿಡೋಣ, ಒಟ್ಟಾರೆಯಾಗಿ ಪ್ರತಿ ಮಂತ್ರಗಳಿಗೆ ಬೇರೆ ಬೇರೆ ದೇವತೆ ಅನ್ನೋದು ಅಲ್ಲಲ್ಲಿ ಕಾಣುತ್ತೆ. ಈ ಥರ ಬಂದಾಗ ಯಾರ ದೇವತೆ, ಈ ದೇವತೆಯ ಹಿನ್ನೆಲೆ ನಾವು ಪುರಾಣಗಳಲ್ಲಿ ಏನಂತ ಕಾಣಬಹುದು, ಈ ವಿಚಾರಗಳನ್ನು ಕೂಡ ಪ್ರಾರಂಭದಲ್ಲಿ ಒಂದಿಷ್ಟು ವಿಮರ್ಶೆ ಮಾಡಲಾಗುತ್ತೆ. ಹಾಗಾದರೆ ಋಷಿ ಛಂದೋ ದೇವತೆಗಳ ಬಗ್ಗೆ ವಿಸ್ತೃತವಾದಂತಹ ವಿಮರ್ಶೆ ಪ್ರಾರಂಭದಲ್ಲಿ. ಇವುಗಳ ಜೊತೆಯಾಗಿಯೇ ಋಷಿಗಳಲ್ಲಿನ ಪ್ರಭೇದ. ಋಷಿಗಳು ಅಂತಂದರೆ ನಾವು ನೋಡುವಂತೆ ವೇದದ್ರಷ್ಟಾರರು ಮಾತ್ರ ಋಷಿಗಳಲ್ಲ, ವೇದದ್ರಷ್ಟಾರರಲ್ಲದ ಸಾಕಷ್ಟು ಋಷಿಗಳಿದ್ದಾರೆ. ಋಷಿಗಳಲ್ಲಿಯೇ ರಾಜಋಷಿಗಳು, ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಮಹರ್ಷಿಗಳು, ಅನೇಕ ವಿಧವಾದಂಥ ಪ್ರಭೇದಗಳನ್ನು ನಾವು ಕಾಣಬಹುದು. ಇಂತಹ ಋಷಿಗಳ ಪ್ರಭೇದ, ಋಷಿಗಳ ಲಕ್ಷಣ, ಮಂತ್ರಗಳ ಪ್ರಭೇದ, ಮಂತ್ರಗಳ ಲಕ್ಷಣ, ಛಂದಸ್ಸಿನ ಪ್ರಭೇದ, ಅವುಗಳ ಲಕ್ಷಣ, ಇವೆಲ್ಲವನ್ನ ಮೊದಲು ನೋಡಿದ ಮೇಲೆ ಆಮೇಲೆ ಒಂದು ಮಂತ್ರಕ್ಕೆ ಪ್ರವೇಶ ಮಾಡೋದು. ಹಾಗಾದರೆ ಇಷ್ಟು ಜ್ಞಾನವನ್ನು ನಾವು ಪಡೆಯದೇ ಮಂತ್ರವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಆ ಮಂತ್ರ ನಮಗೆ ಯಾವ ರೀತಿಯಾದ ಬಲವನ್ನು ಕೊಡೋದಿಲ್ಲ. ಋಷಿಚ್ಛಂದೋ ದೇವತೆಗಳನ್ನು ಹೇಳದೇ ಹೇಳಿದ ಮಂತ್ರಕ್ಕೆ ಹೇಗೆ ಬಲ ಇರೋದಿಲ್ವೋ, ಅವರ ಬಗ್ಗೆ ತಿಳಿಯದೇ ಹೇಳಿದ ಮಂತ್ರಕ್ಕೂ ಕೂಡ ಹೆಚ್ಚಿನ ಬಲ ಇರೋದಿಲ್ಲ. ಹಾಗಾದರೆ ಇಷ್ಟು ತಿಳಿದ ಮೇಲೆ ನಾವು ಮಂತ್ರಕ್ಕೆ ಪ್ರವೇಶ ಮಾಡ್ತೀವಿ. ಮಂತ್ರಕ್ಕೆ ಪ್ರವೇಶ ಮಾಡಿದರೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ, ಇದೊಂದು ಮಂತ್ರ. ಈ ಮಂತ್ರಕ್ಕೆ ಅನೇಕ ವಿಧವಾದಂತಹ ವ್ಯಾಖ್ಯಾನಗಳನ್ನು ನಾವು ಕಾಣಬಹುದು. ತ್ರಯೋರ್ಥ ಸರ್ವವೇದೇಶು ಅಂತ ಒಂದು ಮಾತು. ವೇದದ ಪ್ರತಿ ಮಂತ್ರಕ್ಕೂ ಕೂಡ 3 ಅರ್ಥ ಇದೆ. ಒಂದು ಭಗವತ್ಪರವಾದಂಥ ಅರ್ಥ, ಇನ್ನೊಂದು ಆ ಮಂತ್ರ ಪ್ರತಿಪಾದ್ಯನಾದ ದೇವತಾಪರವಾದ ಅರ್ಥ, ಇನ್ನೊಂದು ಅಧ್ಯಾತ್ಮಾರ್ಥ, ಅಂದರೆ ನಮ್ಮ ದೇಹದಲ್ಲಿ ನಿಂತು ಮಾಡಿಸ್ತಾ ಇರತಕ್ಕಂತಹ ಕಾರ್ಯಗಳನ್ನು, ಸಾಧನೆಗಳನ್ನು ಹೇಳುವಂಥ ಅರ್ಥ. ಹಾಗಾದರೆ 3 ವಿಧವಾದ ಅರ್ಥಗಳಿದ್ದಾವೆ. ಈ 3 ವಿಧವಾದ ಅರ್ಥಗಳನ್ನು ಕೂಡ ಪ್ರತಿ ಮಂತ್ರಕ್ಕೆ ಚಿಂತನೆ ಮಾಡಬೇಕಾಗಿದೆ. ಇದು ಇಲ್ಲಿವರೆಗೂ ನಡೆಯದ ಕೆಲಸ. ಎಲ್ಲಿಯೂ ಕೂಡ ಪ್ರತಿ ಮಂತ್ರಕ್ಕೆ 3 ವಿಧವಾದಂತಹ ಅರ್ಥವನ್ನು 99% ನಾವಿವತ್ತು ಕಾಣೋದಿಲ್ಲ. 100ಕ್ಕೆ 1 ಮಂತ್ರಕ್ಕೆ ಮಾತ್ರ ಆಚಾರ್ಯರು ಅಥವಾ ಟೀಕಾಚಾರ್ಯರು 3 ಅರ್ಥವನ್ನು ಬರೆದಿದ್ದಿದೆ. ಎಲ್ಲಿಯೂ ಯಾರೂ ಬರದೇ ಇಲ್ಲ ಅಂತ ಹೇಳುವ ಧಾರ್ಷ್ಟ್ಯ ಇಲ್ಲ. ಆದರೆ ಪ್ರತಿ ಮಂತ್ರಕ್ಕೂ ಬೇಕಾದದ್ದನ್ನು ನಾವು ಈ ದಿನದಲ್ಲಿ ಎಲ್ಲೂ ಕಾಣಲ್ಲ. ಪ್ರಾಚೀನ ಎಲ್ಲ ವ್ಯಾಖ್ಯಾನಕಾರರು ಕೂಡ ಅಧಿಯಜ್ಞಾರ್ಥವನ್ನು ಪ್ರಮುಖವಾಗಿ ಇಟ್ಟುಕೊಂಡು ಅದೇ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಪ್ರತಿ ಮಂತ್ರದ 3 ವಿಧವಾದಂತಹ ಅರ್ಥವನ್ನು ನಾವು ಸಾಮಾನ್ಯವಾಗಿ ಎಲ್ಲೂ ಕಾಣೋದಿಲ್ಲ. ಹಾಗಾದರೆ ವಿಷ್ಣುವರ್ಚನಾದ ಮತ್ತೊಂದು ಪ್ರಮುಖವಾದ ಉದ್ದೇಶ ಪ್ರತಿ ಮಂತ್ರಕ್ಕೆ 3 ಅರ್ಥಗಳನ್ನು ಪ್ರತ್ಯೇಕವಾಗಿ ಉಲ್ಲೇಖ ಮಾಡೋದು. ಅಲ್ಲಿ ಪ್ರತಿ ಪದಕ್ಕೆ ಅರ್ಥ ವ್ಯತ್ಯಾಸ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಪ್ರತಿ ಮಂತ್ರದ ಅರ್ಥ ಅಂತೂ 3 ಪ್ರತ್ಯೇಕವಾಗಿ ಬರಬೇಕಾದದ್ದು. ಹಾಗೆ 3 ಅರ್ಥವನ್ನು ಬರೆಯೋದು ಒಂದು ಉದ್ದೇಶ. ಮೂರು ವಿಧವಾದಂತಹ ಅರ್ಥವನ್ನು ಬರೆದ ಮೇಲೆ ಇಲ್ಲಿ ಕೆಲವು ಕಡೆ ವ್ಯತ್ಯಾಸ ಕಂಡುಬರುತ್ತೆ. ಕೆಲವು ಹಿಂದಿನ ಅನೇಕ ವ್ಯಾಖ್ಯಾನಕಾರರನ್ನು ಗಮನಿಸಿದಾಗ ಆಚಾರ್ಯರು, ಟೀಕಾಕೃತ್ಪಾದರು ಮತ್ತು ಮುಂದಿನ ಕೆಲವು ವ್ಯಾಖ್ಯಾನಕಾರರು ಬರೆದಂತಹ ಅರ್ಥದ ಜೊತೆಗೆ ಕೆಲವು ವ್ಯತ್ಯಾಸಗಳು ಕಂಡುಬರುತ್ತೆ. ಹಾಗಾದರೆ ಹೇಳಿದ್ದು ಅರ್ಥ ಯಾರ್ದು ಸರಿ ಯಾರ್ದು ಸರಿಯಲ್ಲ ಅನ್ನೋದು ನಮ್ಮ ವಿಚಾರ ಅಲ್ಲ, ಸರಿಯೇ. ಆದರೆ ನಾವು ಹೇಳ ಹೊರಟಿರುವಂತಹ ಮಂತ್ರಕ್ಕೆ ಯಾವ ಅರ್ಥ ಹೆಚ್ಚು ಸೂಕ್ತ, ಪ್ರಕೃತಕ್ಕೆ ಯಾವುದು ಹೆಚ್ಚು ಪ್ರಶಸ್ತ, ಈ ವಿಚಾರವನ್ನು ಮಾಡಲಿಕ್ಕೆ ಹೊರಟಾಗ ಆಚಾರ್ಯರು ಹೇಳಿದ್ದು ಅನೇಕ ಕಡೆಗಳಲ್ಲಿ ವಿಭಿನ್ನವಾಗಿರುತ್ತೆ. ಹಿಂದಿನ ಕೆಲವು ವ್ಯಾಖ್ಯಾನಕಾರರಿಗಿಂತ ಆಚಾರ್ಯರು ಹೇಳಿದಂತಹ ಅರ್ಥಗಳು ತುಂಬ ಕಡೆ ವಿಭಿನ್ನವಾಗಿರುತ್ತೆ. ಹಾಗಾದರೆ ಆಚಾರ್ಯರು ಹೇಳಿದ್ದು ವ್ಯತ್ಯಸ್ತವಾಗಿದೆಯಲ್ಲ, ಯಾಕೆ ವ್ಯತ್ಯಸ್ತ ಆಯಿತು, ಎಷ್ಟರ ಮಟ್ಟಿಗೆ ಅದೇ ಸರಿ ಅಂತ ನಾವು ಹೇಳಬಹುದು? ಇಂತಹ ವಿಮರ್ಶೆಯನ್ನು ಮಾಡಲಿಕ್ಕೆ ಹೊರಟ್ರೆ
ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷ್ಣುವರ್ಚನ ಸಾಕಷ್ಟು ವಿಚಾರಗಳನ್ನು ಸಂಗ್ರಹ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆಯೇ ಮಂತ್ರದ ಅರ್ಥ ವಿಚಾರವನ್ನು ಮಾಡಿದ ಮೇಲೆ ಮಂತ್ರದ ವಿನಿಯೋಗವನ್ನು ವಿಚಾರ ಮಾಡಬೇಕು. ಸಾಮಾನ್ಯವಾಗಿ ಅನೇಕ ಮಂತ್ರಗಳಿಗೆ ಬೇರೆ ಬೇರೆ ಕಡೆಗಳಲ್ಲಿ ಬ್ರಾಹ್ಮಣಗಳಲ್ಲಿಯೋ ಶ್ರೌತ ಸೂತ್ರಗಳಲ್ಲಿಯೋ ಮಂತ್ರಕ್ಕೆ ಸಂಬಂಧಪಟ್ಟಂತಹ ವಿನಿಯೋಗಗಳು ಕಂಡುಬರುತ್ತೆ. ಈ ವಿಶಿಷ್ಟವಾದಂತಹ ವಿನಿಯೋಗವನ್ನು ಸಂಗ್ರಹ ಮಾಡೋದು ಕೂಡ ಇದರದ್ದು ಒಂದು ಅವಾಂತರ ಧ್ಯೇಯ. ವಿಷ್ಣುವರ್ಚನಾದ ಅವಾಂತರ ಧ್ಯೇಯ ಪ್ರತಿ ಮಂತ್ರದ ಒಂದು ವಿನಿಯೋಗವನ್ನು ಕಂಡುಹಿಡಿಯೋದು. ಎಲ್ಲ ಮಂತ್ರಗಳಿಗೆ ಇದ್ದೇ ಇರುತ್ತೆ ಅಂತಲ್ಲ, ಆದರೆ ಸಾಕಷ್ಟು ಮಂತ್ರಗಳಿಗೆ ವಿನಿಯೋಗ ಇರುತ್ತೆ. ಅಂದರೆ ಆ ಮಂತ್ರ ಎಷ್ಟು ವಿಶಿಷ್ಟವಾಗಿದೆ, ಎಲ್ಲೆಲ್ಲಿ ಬಳಸಲಾಗಿದೆ, ಆ ಮಂತ್ರದ ಗ್ರ್ಯಾವಿಟಿ ನಮಗೆ ವಿನಿಯೋಗವನ್ನು ಕಂಡಾಗ ಅರ್ಥ ಆಗುತ್ತೆ. ಹಾಗಾದರೆ ವಿನಿಯೋಗವನ್ನು ಸಂಗ್ರಹ ಮಾಡಬೇಕು, ಹೇಗೆ ಮಾಡಬೇಕು? ಇದನ್ನು ನಾವು ಸಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ ಚೆನ್ನಾಗಿ ನೋಡ್ತೀವಿ. ಅನೇಕ ಮಂತ್ರಗಳಿಗೆ ಪ್ರಾರಂಭದಲ್ಲಿಯೇ ಈ ಮಂತ್ರವನ್ನು ಇಂಥ ಕಡೆ ಇಷ್ಟನೇ ದಿವಸದ ಅಗ್ನಿಷ್ಟೋಮದಲ್ಲಿ ಈ ಮಂತ್ರವನ್ನು ಬಳಸ್ತಾರೆ, ಅನ್ನಪ್ರಾಶನಾದಿ ಮೊದಲಾದ ಅನೇಕ ಸಂಸ್ಕಾರಗಳಲ್ಲಿ ಈ ಮಂತ್ರವನ್ನು ಬಳಸ್ತಾರೆ, ಹೀಗೆ ಉಲ್ಲೇಖ ಮಾಡಿ ನಮಗೊಂದು ಮಾದರಿಯನ್ನು ತೋರಿಸ್ತಾರೆ. ಅದು ಮಾದರಿ, ಅಷ್ಟಕ್ಕೆ ನಾವು ನಿಲ್ಲಿಕ್ಕಾಗಲ್ಲ. ಯಾಕೆ? ಕಾಲ ಮುಂದುವರೆದಿದೆ. ಈ ಕಾಲಕ್ಕೆ ತಕ್ಕಂತೆ ಅಂತರ್ಜಾಲಗಳಲ್ಲಿ ಒಂದು ಸಲಿ ಹುಡುಕಿದರೆ ಒಂದು ಮಂತ್ರ 10 ಕಡೆ ಕಾಣುತ್ತೆ, 10 ಕಡೆ ಅದು ವಿನಿಯುಕ್ತವಾಗಿರುತ್ತೆ. ಹಾಗಾದರೆ ಮಂತ್ರದ ವಿನಿಯೋಗ ಅನ್ನೋದನ್ನು ನಮಗೆ ಸಾಯಣಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದರಂತೆ ಎಲ್ಲೆಲ್ಲಿ ಆ ಮಂತ್ರ ವಿನಿಯುಕ್ತ ಆಯಿತು ಅವುಗಳನ್ನು ಸಂಗ್ರಹ ಮಾಡಿ ಮಂತ್ರದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಮಂತ್ರದ ಅರ್ಥ ಬರೆದ ನಂತರ 3 ಪ್ರತ್ಯೇಕ ಅರ್ಥಗಳನ್ನು ಬರೆದ ನಂತರ ಮಂತ್ರಕ್ಕೆ ಸಂಬಂಧಪಟ್ಟ ವಿನಿಯೋಗವನ್ನು ತೋರಿಸಿಕೊಡೋದು. ಇದಾದ ಮೇಲೆ ಮಂತ್ರದಲ್ಲಿ ಒಂದಿಷ್ಟು ಅಪರೂಪದ ವಿಚಾರಗಳನ್ನು ನಾವು ಅಲ್ಲಲ್ಲಲ್ಲಿ ಕಾಣ್ತೀವಿ. ಎಲ್ಲ ಮಂತ್ರಗಳಲ್ಲ. ವೇದವನ್ನು ಸುಮ್ಮನೆ ನೋಡಿದಾಗ ಅರ್ಥ ವಿಚಾರ ಮಾಡಲಿಕ್ಕೆ ಹೊರಟ್ರೆ ವೇದದಲ್ಲಿ ಏನು ಕಾಣುತ್ತೆ ಅಂದರೆ, ಅಗ್ನಿ ಬಾ ಸೋಮ ಕುಡಿ, ಇಂದ್ರ ಬಾ ಸೋಮ ಕುಡಿ, ಎಲ್ಲ ಕಡೆ ಇಷ್ಟೇ ಇರುತ್ತೆ, ಬಾ ಸೋಮ ಕುಡಿ, ಬಾ ಸೋಮ ಕುಡಿ. ಸೋಮಪಾನವನ್ನಷ್ಟೇ ಹೇಳುತ್ತೆ ವೇದ ಅನ್ನೋ ರೀತಿ ಕಾಣುತ್ತೆ. ವೇದ ಸುಮ್ಮನೆ ನೋಡಿದರೆ ಅರ್ಥವಾಗದೇ ಇರೋದು, ಅರ್ಥ ಮಾಡ್ಕೋತೀನಿ ಅಂತ ಹೊರಟರು ಇದೇ ಅರ್ಥ ಆಗೋದು. ಹಾಗಾದರೆ ನಿಜವಾಗ್ಲೂ ವೇದ ಏನು ಹೇಳ್ತಾ ಇದೆ? ವೇದದ ಅರ್ಥ ಬಹಳ ಗಂಭೀರವಾಗಿರುವಂಥದ್ದು. ಆ ವೇದದ ಅರ್ಥವನ್ನು ನಾವು ಇತಿಹಾಸ ಪುರಾಣಗಳಿಂದ ಅರ್ಥ ಮಾಡಿಕೊಳ್ಬೇಕು ಅಂತ ಈಗಾಗಲೇ ಹೇಳಿದಂತೆ, ಆ ಮಂತ್ರದಲ್ಲಿ ಸಂಬಂಧಪಟ್ಟಂತಹ ಯಾವುದೋ ಒಂದು ಅಪರೂಪದ ವಿಚಾರವನ್ನು ಪುರಾಣಗಳು ಏನು ಹೇಳುತ್ತೆ, ಇತಿಹಾಸ ಏನು ಹೇಳುತ್ತೆ. ಮಹಾಭಾರತಾದಿಗಳಲ್ಲಿ ಮಹಾಭಾರತವನ್ನು 5ನೇ ವೇದ ಅಂತ ಕರೀತಾರೆ. ಯಾಕೆ ಕರೀತಾರೆ? ವೇದದಲ್ಲಿ ಬಂದಂಥ ಮಾತುಗಳನ್ನೇ ಸಂಗ್ರಹ ಮಾಡಿರ್ತಾರೆ, ಅಥವಾ ವೇದಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಇಲ್ಲಿ ತಿಳಿಸ್ತಿರ್ತಾರೆ. ಹಾಗಾದರೆ ಇತಿಹಾಸವಾಗಲಿ ಪುರಾಣವಾಗಲಿ ವೇದವನ್ನು ಅರ್ಥ ಮಾಡಿಸ್ಲಿಕ್ಕೆ ಹೊರಟಿದೆ. ಅವುಗಳನ್ನು ಕೂಡ ನಾವು ಹುಡುಕಬೇಕಾಗತ್ತೆ. ಅವುಗಳನ್ನು ಹುಡುಕಿ ಅಲ್ಲಿ ಹೇಳಿದ ಕೆಲವು ಅಪರೂಪದ ವಿಚಾರಗಳು. ಈಗ ನೋಡಿ, ಒಂದು ದೃಷ್ಟಾಂತ. 11ನೆಯ ಸೂಕ್ತ, ಋಗ್ವೇದದ ಪ್ರಾರಂಭದಲ್ಲಿಂದ 11ನೆಯ ಒಂದು ಸೂಕ್ತ. ಆ ಸೂಕ್ತದಲ್ಲಿ ಒಂದು ಪ್ರಸಂಗ, ಇಂದ್ರ ಒಂದು ಗೋಸವ ಅಂತ ಒಂದು ಹೋಮ ಮಾಡಲಿಕ್ಕೆ ಹೊರಟ. ಇದೊಂದು ಪ್ರಸಂಗವನ್ನು ನಾವು ಅಲ್ಲಿ ವಿಸ್ತೃತವಾಗಿ ಅಲ್ಲಿ ಕಥೆಯೇ ಬರೀತಾರೆ. ಎಲ್ಲ ವ್ಯಾಖ್ಯಾನಕಾರರು ಕಥೆ ಬರೀತಾರೆ. ಗೋಸವ ಅಂತ ಯಜ್ಞ ಮಾಡಲಿಕ್ಕೆ ಹೊರಟ, ಅವನು ಮೇಯಿಸ್ಲಿಕ್ಕೆ ಬಿಟ್ಟಂತಹ ಹಸುಗಳನ್ನು ಪಣಿಗಳು ಅನ್ನುವಂತಹ ದೈತ್ಯರು ಅಪಹರಣ ಮಾಡಿದರು. ನಂತರ ಅವನು ಹೋಗಿ ಬಿಡಿಸ್ಕೊಂಡು ಬಂದ. ಇಷ್ಟೆಲ್ಲ ಕಥೆ ಬರುತ್ತೆ. ಕಥೆಯನ್ನು ನಾವು ವ್ಯಾಖ್ಯಾನಗಳಲ್ಲಿ ಕಾಣ್ಬೋದು. ಆದರೆ ಏನಿದು ಗೋಸವ? ಗೋಸವದ ಪದ್ಧತಿ ಏನು? ಯಾವ ರೀತಿ ಗೋಸವ ಅನ್ನೋದನ್ನು ಮಾಡೋದಿದೆ? ಅಶ್ವಮೇಧವೇ ಮೊದಲಾದ ಅನೇಕ ಪ್ರಸಿದ್ಧ ದೊಡ್ಡ ದೊಡ್ಡ ಯಜ್ಞಯಾಗಗಳನ್ನು ನಾವು ಪುರಾಣಗಳಲ್ಲಿ ಕೇಳುವಂತೆ ಗೋಸವದ ಉಲ್ಲೇಖವೂ ಕೂಡ ಯಜ್ಞಗಳಲ್ಲಿ ಪುರಾಣಗಳಲ್ಲಿ ಅಲ್ಲಲ್ಲಿ ಬರುತ್ತೆ. ಹಾಗಾದರೆ ಈ ಗೋಸವದ ಕ್ರಮ ಏನು? ಯಾಕೆ ಮಾಡೋದು? ಯಾರು ಮಾಡಿದ್ರು ಹಿಂದೆ? ಇಂತಹ ಅನೇಕ ವಿಚಾರಗಳನ್ನು ವಿಮರ್ಶೆ ಮಾಡಿ ಆ 11ನೇ ಮಂತ್ರ 11ನೇ ಸೂಕ್ತದ ಒಂದು ಮಂತ್ರಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಇವೆಲ್ಲವುಗಳನ್ನು ಸಂಗ್ರಹ ಮಾಡುವಂತಹ ಉದ್ದೇಶದಿಂದ ವಿಷ್ಣುವರ್ಚನ ಇಂಥ ಕಡೆ ಪ್ರವೃತ್ತಿ ಮಾಡುತ್ತೆ. ಇದು ಇತಿಹಾಸ ಪುರಾಣಗಳಿಂದ ಅರ್ಥವನ್ನು ವಿಚಾರ ಮಾಡೋದ್ರ ಬಗ್ಗೆ ಆಯಿತು. ಇನ್ನು ಕೆಲವು ಕಡೆ ಆಚಾರ್ಯರು ಮಂತ್ರದಲ್ಲಿ ಹೇಳಿದ್ದಕ್ಕೆ ಸಂಬಂಧಿಸಿದಂತೆ ಕೆಲವು ಅಪರೂಪದ ಹೆಚ್ಚಿನ ವಿಚಾರಗಳನ್ನು ಹೇಳ್ತಾರೆ. ಋಗ್ಭಾಷ್ಯದಲ್ಲಿ ಅಥವಾ ಆಚಾರ್ಯರು ಚಿಕ್ಕದಾಗಿ ಹೇಳಿದ್ದನ್ನು ಟೀಕಾಚಾರ್ಯರು ಇನ್ನೂ ಹೆಚ್ಚಾಗಿ ತೋರಿಸ್ತಾರೆ. ಇದಕ್ಕೊಂದು ಉದಾಹರಣೆ, 14ನೇ ಸೂಕ್ತದ ಕೊನೆಯಲ್ಲಿ ಅಗ್ನಿಯ ವಾಹನ ಯಾವುದು ಅಂತ ಒಂದು ವಿಚಾರ ಬರುತ್ತೆ. ನಾವೆಲ್ಲ ಅಗ್ನಿ ವಾಹನ ಯಾವುದು ಅಂತ ಅಂದ್ಕೊಂಡಿದ್ದೇವೆ. ಮೇಷಾರೂಢ ಅಂತ ಒಂದು ಮಾತನ್ನು ಕೇಳ್ತೀವಿ. ಟಗರಿನ ಮೇಲೆ ಕೂತಿದ್ದಾನೆ ಅಗ್ನಿ.
ಹಾಗಾದರೆ ಅಗ್ನಿಯ ವಾಹನ ಟಗರು ಅನ್ನೋದು ಪ್ರಸಿದ್ಧ. ಆದರೆ ಅದಷ್ಟೇ ಅಲ್ಲ. ಆಚಾರ್ಯರು ಹೇಳ್ತಾರೆ, ಅಶ್ವತರಿಯೂ ಅಗ್ನಿಯ ವಾಹನ, ಅಶ್ವವೂ ಅಗ್ನಿಯ ವಾಹನ, ಜಿಂಕೆಯೂ ಅಗ್ನಿಯ ವಾಹನ, ಇವೆಲ್ಲ ಅಗ್ನಿಯ ವಾಹನ ಅಂತಾರೆ ಆಚಾರ್ಯರು. ಇದು ಮಂತ್ರದಲ್ಲಿಲ್ಲದ ವಿಚಾರ, ಮಂತ್ರಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ಪರಿಷ್ಕಾರ ಮಾಡಿದ ವಿಚಾರ. ಹಾಗಾದರೆ ಅಶ್ವತರಿ ಅಂದರೆ ಹೇಸರಗತ್ತೆ ಅಂತ ಅರ್ಥ. ಹಾಗಾದರೆ ಈ ಹೇಸರಗತ್ತೆ, ಜಿಂಕೆ ಇವುಗಳೆಲ್ಲ ಅಗ್ನಿಯ ವಾಹನ ಅಂತ ಎಲ್ಲಿದೆ? ಇದನ್ನು ಆಚಾರ್ಯ ಇಷ್ಟು ಹೇಳಿದ್ರೆ ವಿನಃ ಈ ಆಚಾರ್ಯರು ಹೇಳಿದ ಮಾತನ್ನು ಟೀಕಾಚಾರ್ಯರಾಗಲಿ ಮತ್ತೊಬ್ಬರಾಗಲಿ ಹೆಚ್ಚು ವಿಸ್ತೃತವಾಗಿ ಬರೀಲಿಕ್ಕೆ ಹೋಗೋದಿಲ್ಲ. ಆಚಾರ್ಯ ಇಷ್ಟು ಹೇಳಿದ್ದಾರೆ, ಅಗ್ನಿಗೆ ಹೇಸರಗತ್ತೆಯೂ ಒಂದು ವಾಹನ. ಹೇಸರಗತ್ತೆ ಅಗ್ನಿ ವಾಹನ ಅಂತ ಎಲ್ಲಿದೆ? ನಾವು ವಿಷ್ಣುವರ್ಚನವನ್ನು ನೋಡಿದಾಗ ಅದರ ಬಗ್ಗೆ ದೃಷ್ಟಾಂತಗಳನ್ನು ಕಾಣ್ಬೋದು. ಬೇರೆ ಬೇರೆ ಬ್ರಾಹ್ಮಣ ಆರಣ್ಯಕಗಳಲ್ಲಿ ಅಗ್ನಿಗೆ ಇಂಥ ಒಂದು ವಾಹನ ಇದೆ ಅನ್ನೋ ಉಲ್ಲೇಖವನ್ನು ನಾವು ಕಾಣಬಹುದು. ಹಾಗಾದರೆ ಕೇವಲ ಮಂತ್ರ ಹೇಳಿದ್ದಷ್ಟೇ ಅಲ್ಲ, ಮಂತ್ರಕ್ಕೆ ಸಂಬಂಧಿಸಿದಂತೆ ಆಚಾರ್ಯರು ಹೇಳಿದಂತಹ ವಿಚಾರಗಳಿಗೂ ಕೂಡ ಬ್ರಾಹ್ಮಣ ಆರಣ್ಯಕಗಳನ್ನು ಉಪೋದ್ಬಲಕವಾಗಿ ಇಟ್ಟುಕೊಂಡು ಅವುಗಳ ಮೂಲಕವಾಗಿ ನಾವು ಮಂತ್ರಾರ್ಥದ ವಿಚಾರವನ್ನು ಮಾಡಬೇಕು. ಇಷ್ಟಾದ ಮೇಲೆ ಇಲ್ಲಿವರೆಗೂ ನಾವು ಅನೇಕ ವಿಚಾರಗಳನ್ನು ನೋಡಿದ್ದಾಯಿತು. ಇನ್ನು ಮತ್ತೊಂದು ಪ್ರಮುಖವಾದಂತಹದ್ದು ಮಂತ್ರದಲ್ಲಿ ಬಂದಂತಹ ಪ್ರತಿ ಪದಗಳ ವಿಚಾರ. ಅನೇಕ ಅಪರೂಪದ ಪದಗಳನ್ನು ನಾವು ಕಾಣ್ತೀವಿ ಮಂತ್ರದಲ್ಲಿ. ಆ ಮಂತ್ರದಲ್ಲಿ ಬಂದಂತಹ ಪದಗಳನ್ನು ವಿಮರ್ಶೆ ಮಾಡಬೇಕು. ಅಂದರೆ ಹೇಗೆ? ಪದಗಳಿಗೆ ವ್ಯಾಕರಣ ವಿಚಾರ, ವೈದಿಕ ವಾಂಗ್ಮಯವನ್ನು ಹಿಡ್ಕೊಂಡು ಹೊರಟ್ರೆ ಅಲ್ಲಿ ವಿಶಿಷ್ಟವಾದಂತಹ ಅನೇಕ ಪದಗಳು ಬಂದು ಹೋಗ್ತವೆ. ಪದಗಳ ನಿಷ್ಪತ್ತಿಯನ್ನು ತೋರಿಸಲಿಕ್ಕೆ ಹೊರಡೋದು ವಿಷ್ಣುವರ್ಚನಾದ ಉದ್ದೇಶ ಅಲ್ಲ. ಯಾಕೆ ಅಂದರೆ ಅನೇಕ ವ್ಯಾಖ್ಯಾನಕಾರರು ಇದನ್ನೇ ಮಾಡಿದ್ದಾರೆ. ಸಾಯಣಾಚಾರ್ಯರು ಸ್ಕಂದಸ್ವಾಮಿಗಳಿಂದ ಶುರು ಮಾಡಿ ಅತ್ಯಂತ ಹಳಬರು ಮತ್ತು ಇತ್ತೀಚಿನವರ ತನಕವೂ ಕೂಡ ಎಲ್ಲರೂ ಶಬ್ದ ಹೆಂಗೆ ನಿಷ್ಪನ್ನ ಆಯಿತು ಅಂತ ವ್ಯಾಕರಣ ರೀತ್ಯ ಅವುಗಳ ವಿಚಾರವನ್ನು ಸಾಕಷ್ಟು ಮಾಡ್ತಾರೆ. ಆದರೆ ಪದಕ್ಕೆ ಸಂಬಂಧಪಟ್ಟಂತೆ ಪದದ ನಿಷ್ಪತ್ತಿಯ ಬಗ್ಗೆ ಹೆಚ್ಚಾಗಿ ವಿಚಾರ ಮಾಡದೆ ಪದಕ್ಕೆ ನಿಘಂಟು ಮೊದಲಾದವುಗಳಲ್ಲಿ ಬೇರೆ ಏನೇನು ಅರ್ಥ ಸಿಗತ್ತೆ, ಬೇರೆ ಅರ್ಥ ಸಿಗೋದ್ರ ಜೊತೆಗೆ ಯಾವ ಬೇರೆ ಅರ್ಥದಲ್ಲಿ ಆ ಪದ ಬೇರೆ ಮಂತ್ರದಲ್ಲಿ ಉಲ್ಲಿಖಿತವಾಗಿದೆ. ಈಗೊಂದು ಉದಾಹರಣೆ. 5ನೇ ಸೂಕ್ತದ 9ನೇ ಮಂತ್ರದಲ್ಲಿ ಅಕ್ಷಿತೋತಿ ಸನೇದಿಮಂ ವಾಜಮಿಂದ್ರ ಸಹಸ್ರಿಣಂ ಯಸ್ಮಿನ್ ವಿಶ್ವಾನಿ ಪೌಂಸ್ಯ, ಇದೊಂದು ಮಂತ್ರ. 5ನೇ ಸೂಕ್ತದ 9ನೇ ಮಂತ್ರ. ಎಲ್ಲ ಪ್ರಾರಂಭದ್ದೇ ಹೇಳ್ತಾ ಇದ್ದೇನೆ. ಇಲ್ಲಿ ಅಕ್ಷಿತೋತಿ ಅಂತ ಒಂದು ಶಬ್ದ ಬಂತು. ಏನು ಅಕ್ಷಿತೋತಿ ಅಂದರೆ, ಪ್ರಾಚೀನ ವ್ಯಾಖ್ಯಾನಕಾರರೆಲ್ಲ ಅಕ್ಷಿತೋತಿ ಅನ್ನುವಂತಹ ಶಬ್ದಕ್ಕೆ ನಿರವಚ್ಛಿನ್ನ ರಕ್ಷಣ ಅಂದರೆ ಸದಾಕಾಲ ನಮ್ಮನ್ನು ಕಾಪಾಡ್ತಾನೆ ಅಂತ ಅರ್ಥ ಬರೀತಾರೆ. ಸದಾಕಾಲ ಕಾಪಾಡ್ತಾನೆ ಅನ್ನೋದು ಒಂದರ್ಥ. ಆದರೆ ಆಚಾರ್ಯರು ಅರ್ಥ ಬರೀತಾರೆ, ಅಕ್ಷಿತೋತಿ ಅಂತಂದರೆ ಪೂರ್ಣಕಾಮ, ಅವನು ಎಲ್ಲ ಪಡೆದುಬಿಟ್ಟಿದ್ದಾನೆ, ಅವನಿಗೆ ಯಾವ ಆಸೆ ಅಪೇಕ್ಷೆಗಳಿಲ್ಲ. ನೋಡಿ, ಯಾವಾಗಲೂ ಕಾಪಾಡ್ತಾನೆ ಅನ್ನೋದಕ್ಕೂ ಪೂರ್ಣಕಾಮ ಅನ್ನೋದಕ್ಕೂ ಅಜಗಜ ಅಂತರ ಇದೆ. ಹಾಗಾದರೆ ಬಹಳ ವ್ಯತ್ಯಸ್ತವಾಗಿರುವಂತಹ ಈ ಎರಡು ಅರ್ಥಗಳಲ್ಲಿ ಯಾವುದು ಹೆಚ್ಚು ಪ್ರಶಸ್ತ? ತಪ್ಪು ಸರಿ ವಿಚಾರ ಮಾಡೋದಲ್ಲ, ಯಾವುದು ಹೆಚ್ಚು ಪ್ರಶಸ್ತ? ಯಾವುದು ಹೆಚ್ಚು ಪ್ರಶಸ್ತ ಅಂತಂದರೆ, ಈಗ ಅಕ್ಷಿತ ಅನ್ನೋದಕ್ಕೆ ತುಂಬ ಥರದ ಅರ್ಥಗಳಿದೆ. ಬೇರೆ ಬೇರೆ ಅರ್ಥ ಸಾಧ್ಯ ಇದೆ ಅಂತಲೇ ಮಾಡಿರ್ತಾರೆ, ಯಾವುದೂ ತಪ್ಪಲ್ಲ. ಅಕ್ಷಿತ ಅಂತಂದರೆ ಕ್ಷಯವಾಗದೇ ಇರೋದು, ಕಡಿಮೆ ಆಗದೇ ಇರೋದು, ಕ್ಷಿಕ್ಷಯೆ ಅಂತ ಧಾತು. ಅದೇ ಥರ ಕ್ಷಿಣು ಹಿಂಸಾಯಾಮ್ ಅಂತ ಧಾತು ಇದೆ. ಹಾಗಾದರೆ ಅಕ್ಷಿತ ಅಂದರೆ ಹಿಂಸೆ ಆಗದೇ ಇರೋದು, ಯಾವಾಗಲೂ ಕಾಪಾಡೋನು. ಊತಿ ಅಂದರೆ ರಕ್ಷಣೆ ಅಂತ ಅರ್ಥ. ಈ ಅಭಿಪ್ರಾಯ ಇಟ್ಕೊಂಡು ಒಬ್ಬರು ಹೀಗೆ ಮಾಡಿದ್ರು. ಆಚಾರ್ಯರು ಕ್ಷಿಕ್ಷಯೆ ಅನ್ನೋ ಧಾತುವನ್ನು ಇಟ್ಟುಕೊಂಡು ಊತಿ ಅನ್ನೋದಕ್ಕೆ ಕಾಮ ಅಂತ ಅರ್ಥ ಇಟ್ಟುಕೊಂಡು ಅವರಕ್ಷಣ, ಗತಿಕಾಂತಿ, ಪ್ರೀತಿ, ತೃಪ್ತಿ ಇತ್ಯಾದಿ ಅನೇಕ ಅರ್ಥಗಳಿರೋದ್ರಿಂದ ಅಕ್ಷಿತೋತಿ ಅಂತಂದರೆ ಪೂರ್ಣಕಾಮ ಅಂತ ಅರ್ಥ ಮಾಡ್ತಾರೆ. ಹಾಗಾದರೆ ಎರಡರಲ್ಲಿ ಯಾವುದು ಹೆಚ್ಚು ಪ್ರಶಸ್ತ? ಈ ವಿಚಾರ ಬಂದರೆ ಇದೇ ಅಕ್ಷಿತೋತಿ ಅನ್ನೋ ಶಬ್ದವನ್ನು ನಾವು ಹೆಚ್ಚಾಗಿ ಇನ್ನೆಲ್ಲೂ ಕೇಳೋದಿಲ್ಲ, ಇನ್ನೊಂದು ಕಡೆ ಕೇಳ್ತೀವಿ. ಎಲ್ಲಿ ಅಂದರೆ ಅದು 6ನೇ ಮಂಡಲದ 24ನೇ ಸೂಕ್ತದಲ್ಲಿ. 6ನೇ ಮಂಡಲದ 24ನೇ ಸೂಕ್ತದಲ್ಲಿ ಅಕ್ಷಿತೋತಿ ಅನ್ನೋಂತಹ ಒಂದು ಶಬ್ದ ಬರುತ್ತೆ. ಈ 5ನೇ ಸೂಕ್ತದಲ್ಲಿ ಬರುವಂತಹ ಮಂತ್ರಕ್ಕೂ ಇಂದ್ರನೇ ದೇವತೆ, 6ನೇ ಮಂಡಲದ 24ನೇ ಸೂಕ್ತಕ್ಕೂ ಇಂದ್ರನೇ ದೇವತೆ. ಅಲ್ಲಿ ಹೇಳಬೇಕಾದ್ರೆ ಇಂದ್ರ, ಅಥವಾ ನಾವು ನಮ್ಮ ಪರವಾಗಿ ಆಚಾರ್ಯರು ಹೇಳುವಂತೆ ಹೇಳಬೇಕು ಅಂದರೆ ಭಗವಂತ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತ ತಾನು ರುಜೀಷಿ ಅಂದರೆ ಸೋಮದ ರಸ ಹೊರಟೋಗಿದೆ,
ಸೋಮರಸ ಎಲ್ಲ ಹೊರಟೋಗಿದೆ, ಅದು ಕೇವಲ ಸಿಪ್ಪೆ ಅಷ್ಟೇ ಉಳ್ಕೊಂಡಿದೆ ಅಂತ ಇದ್ದರೂ ಕೂಡ ಅಂಥದ್ದನ್ನು ಕೂಡ ಬಂದು ಸ್ವೀಕಾರ ಮಾಡ್ತಾನೆ, ಅವನು ಮಘವ ಪೂಜ್ಯನಾಗಿದ್ದಾನೆ, ಇಂಥ ಅರ್ಥವನ್ನು ಹೇಳೋ ಒಂದು ಮಂತ್ರ. ಅಲ್ಲಿ ಅಕ್ಷಿತೋತಿ ಅನ್ನೋದಕ್ಕೆ ನಾವು ಇಲ್ಲಿ ಹೇಳಿದಂತೆ ಅಹಿಂಸಿತ ರಕ್ಷಣ, ಯಾವಾಗಲೂ ಕಾಪಾಡ್ತಾನೆ ಅಂತ ಅರ್ಥ ಇಟ್ಕೊಳ್ಳೋದಾದರೆ, ರಸ ಹೋಗಿದ್ರೂ ಕೂಡ ಅವನು ಯಾಕೆ ಸೋಮ ತಗೊಂಡ, ಈ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗೋದಿಲ್ಲ. ರಸ ಹೋಗಿದ್ರೂ ತಗೋತಾ ಇದ್ದಾನೆ, ಅವನು ಯಾವಾಗಲೂ ಕಾಪಾಡ್ತಾ ಇದ್ದಾನೆ, ಯಾವಾಗಲೂ ಕಾಪಾಡ್ತಾನೆ, ಸಂತೋಷ. ರಸ ಹೋಗಿದ್ರೂ ಯಾಕೆ ತಗೋತಾನೆ? ಇಂಥ ಪ್ರಶ್ನೆ ಬಂದಾಗ ಅಕ್ಷಿತೋತಿ ಅನ್ನುವ ಈ ಶಬ್ದಕ್ಕೆ ಅಲ್ಲಿಯೂ ಕೂಡ ನಾವು ಪೂರ್ಣಕಾಮ ಅನ್ನೋ ಅರ್ಥವನ್ನು ಇಟ್ಟುಕೊಂಡಿದ್ದಾದರೆ, ಅವನು ಪೂರ್ಣಕಾಮ, ಅದಕ್ಕೋಸ್ಕರವೇ ರಸ ಹೋಗಿದ್ರೂ ಬಂದು ತಗೋತಾ ಇದ್ದಾನೆ. ಅವನಿಗೆ ನಿಜವಾಗ್ಲೂ ಬೇಕಾಗಿದ್ದಲ್ಲ, ಭಕ್ತರ ಮೇಲಿನ ಕೃಪೆಯಿಂದ ಬಂದು ತಗೊಂಡ, ಪೂರ್ಣಕಾಮನಾಗಿರೋದ್ರಿಂದ ಭಕ್ತರನ್ನು ಅನುಗ್ರಹ ಮಾಡಿದ ಅನ್ನುವ ಈ ರೀತಿಯ ಅರ್ಥವನ್ನು ಹೇಳಿದ್ದಾದರೆ ಅಲ್ಲಿಯೂ ಕೂಡ ಅದು ಸಮಂಜಸವಾಗತ್ತೆ, ಇಲ್ಲಿಯೂ ಕೂಡ ಸಮಂಜಸವಾಗತ್ತೆ. ಹಾಗಾದರೆ ಒಂದು ಶಬ್ದಕ್ಕೆ ಅನೇಕ ವಿಧವಾದಂತಹ ಅರ್ಥಗಳು ಸಾಧ್ಯವಿದ್ದಾಗ ಇದೇ ಅರ್ಥವನ್ನು ಯಾಕೆ ಮಾಡಬೇಕು ಅನ್ನುವ ಒಂದು ತುಲನಾತ್ಮಕ ಅಧ್ಯಯನವನ್ನು ನಾವು ವಿಷ್ಣುವರ್ಚನಾದಲ್ಲಿ ಪ್ರಮುಖವಾಗಿ ಕಾಣಬಹುದು. ಇನ್ನು ಇದೇ ರೀತಿಯಾಗಿ ಅನೇಕ ವಿಚಾರಗಳಲ್ಲಿ ವೇದದಲ್ಲಿ ಗೋಷ್ಠಿಯಲ್ಲಿ ನಮ್ಮೊಂದಿಗೆ ಇವತ್ತು ಆಶೀರ್ವಾದ ಪುರಸ್ಸರ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ವೇದಿಕೆಯನ್ನು ಅಲಂಕರಿಸಬೇಕು ಅಂಥೇಳಿ ಸೋದೆ ಮಠದ ಪೂಜ್ಯ ಶ್ರೀಪಾದರನ್ನು ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸಾಷ್ಟಾಂಗಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸ್ವತಃ ವೇದ ಹಾಗೂ ಶಾಸ್ತ್ರ ಸಂಬಂಧಿ ಗುರುಕುಲವನ್ನು ನಡೆಸಿ ಅಧ್ಯಯನಶೀಲರಾಗಿ ಸದಾಕಾಲ ವೇದಾಂಗಗಳ ಅಧ್ಯಯನಕ್ಕೆ ಉತ್ತೇಜನ ಕೊಡುವಂತಹ ಪೂಜ್ಯರು ನಮ್ಮ ಜೊತೆಗೆ ಇವತ್ತು ಬಂದಿರುವಂಥದ್ದು ನಮ್ಮೆಲ್ಲರ ಸುಕೃತ. ಅವರು ಆಶೀರ್ವಾದ ಪುರಸ್ಸರವಾಗಿ ನಮ್ಮನ್ನು ಅನುಗ್ರಹಿಸಬೇಕು ಅಂಥೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೆ. ಆಗಮಿಸಿದ ಶ್ರೀಪಾದಂಗಳವರಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ವಿಷ್ಣುವರ್ಚನ ಅನ್ನುವಂತಹ ವಿಚಾರವನ್ನು ಮುಂದುವರಿಸ್ತಾ ಇದ್ದೇನೆ. ವೇದಗಳಲ್ಲಿ ಕೆಲವು ಪ್ರಸಿದ್ಧರಾಗದಂತಹ ದೇವತೆಗಳ ಉಲ್ಲೇಖ ಬರುತ್ತೆ. ಹೇಗೆ ಅಂದರೆ 18ನೆಯ ಸೂಕ್ತದಲ್ಲಿ ಸದಸಸ್ಪತಿ ಅನ್ನುವಂತಹ ಒಬ್ಬ ದೇವತೆಯ ಉಲ್ಲೇಖ ಮಾಡ್ತಾರೆ. ಸದಸಸ್ಪತಿ ಅದ್ಭುತಂ ಪ್ರಿಯಮಿಂದ್ರಸ್ಯ ಕಾಮ್ಯಂ ಸನಿಂ ಮೇಧಾ ಮಯಾಸಿಷಂ. ಯಾರಿವರು ಸದಸಸ್ಪತಿ? ಸದಸಸ್ಪತಿಯನ್ನು ನಾನಾ ರೀತಿಯಾಗಿ ವ್ಯಾಖ್ಯಾನ ಮಾಡಿದರು ಪ್ರಾಚೀನ ವ್ಯಾಖ್ಯಾಕಾರರು. ಸದಸಸ್ಪತಿ ಅಂತಂದರೆ ಅವನೊಬ್ಬ ಹೊಸ ದೇವತೆ, ಸದಸಸ್ಪತಿ ಅಂದರೆ ಅದು ಅಗ್ನಿ, ಸದಸಸ್ಪತಿ ಅಂತಂದರೆ ಅದು ಯಜಮಾನ. ಕೇವಲ ವ್ಯಾಖ್ಯಾನ ಮಾಡಲಿಲ್ಲ, ಕಾರಣಗಳನ್ನು ಕೂಡ ಕೊಟ್ಟರು. ಶ್ರೌತ ಸೂತ್ರಗಳಲ್ಲಿ ನಮಸ್ಸದಸೇತಿ ಸದಹ, ನಮಸ್ಸದಸಸ್ಪತಿಮಿತಿ ಯಜಮಾನಂ, ಇಂಥ ಮಾತುಗಳು ಕೇಳ್ತವೆ. ಹಾಗಾದರೆ ಸದಸಸ್ಪತಿ ಅಂದರೆ ಅದು ಯಜಮಾನನಾಗಿರ್ಬೋದು, ಅಗ್ನಿ ಆಗಿರ್ಬೋದು, ಇಂದ್ರ ಆಗಿರ್ಬೋದು. ಯಾಕೆ ತಾ ಮಹಾಂತ ಸದಸ್ಪತಿ ಇಂದ್ರಾಗ್ನಿ ರಕ್ಷ ಉಬ್ಜತಂ ಅಪ್ರಜಾ ಸಂತ್ವತ್ರಿಣಃ ಅಂತ ಮುಂದೆ ಬರುತ್ತೆ ಒಂದು ಮಂತ್ರ. ಹಾಗಾದರೆ ಸದಸಸ್ಪತಿ ಇಂದ್ರನೂ ಆಗಿರ್ಬೋದು, ಅಗ್ನಿನೂ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು. ಯಾರು ಸದಸಸ್ಪತಿ? ವ್ಯಾಖ್ಯಾನಕಾರರಲ್ಲೇ ಪರಸ್ಪರ ವಿಪ್ರತಿಪತ್ತಿ ಬಂದಾಗ ಆಚಾರ್ಯರು ಹೇಳ್ತಾರೆ, ಸದಸಸ್ಪತಿರ್ ಹರಿಸ್ಸಾಕ್ಷಾತ್ ವಾಯುರಗ್ನಿರಥಾಪಿವ. ಅಗ್ನಿಯನ್ನು ಅಲ್ಲಗಳೆಯಲಿಲ್ಲ ಆಚಾರ್ಯರು, ಆದರೆ ಸದಸಸ್ಪತಿ ಶಬ್ದವಾಚ್ಯನಾದವನು ಪರಮ ಮುಖ್ಯ ವೃತ್ಯ ಪರಮಾತ್ಮನೇ. ಯಾಕೆ? ಹಾಗಾದರೆ ಉಳಿದವರು ಯಾಕಲ್ಲ ಅಂದರೆ, ಮೊದಲನೇದಾಗಿ ಯಜಮಾನನೋ ಅಥವಾ ಬೇರೊಬ್ಬರೋ ಸದಸಸ್ಪತಿ ಶಬ್ದವಾಚ್ಯರು ಯಾಕಾಗೋದಿಲ್ಲ ಅಂತಂದರೆ, ವೇದಗಳಲ್ಲಿ ಅವರು ದೇವತೆಗಳಾಗಿ ಎಲ್ಲೂ ಕೂಡ ಕಂಡು ಬರೋದಿಲ್ಲ. ಇನ್ನು ಇಂದ್ರ ಸಹಸಸ್ಪತಿ ಶಬ್ದ ವಾಚ್ಯನಾಗ್ತಾನೆ ಅಂತ ಹೇಳೋದಾದರೆ, ಇಂದ್ರ ಸಹಸಸ್ಪತಿ ಶಬ್ದ ವಾಚ್ಯನಾಗಲ್ವಂತೆ. ಯಾಕೆ ಅಂದರೆ ಈ ಮಂತ್ರ ಏನು ಹೇಳ್ತಾ ಇದೆ? ಪ್ರಿಯಂ ಇಂದ್ರಸ್ಯ ಕಾಮ್ಯಂ ಅಂತ ಹೇಳ್ತಾ ಇದೆ. ಸಹಸಸ್ಪತಿಯನ್ನು ಇಂದ್ರಪ್ರಿಯ ಅಂತ ಕರೀತಾ ಇದ್ದಾರೆ. ಇಂದ್ರನಿಗೆ ಇಂದ್ರಪ್ರಿಯ ಅಂತ ಸಹಸಸ್ಪತಿ ಶಬ್ದ ವಾಚ್ಯತ್ವವನ್ನು ಹೇಳಿದ್ದಾದರೆ ಅವನಿಗೆ ಅವನೇ ಪ್ರಿಯ ಅಲ್ಲ ಅಂತಲ್ಲ, ಆದರೆ ಅವನಿಗೆ ಅವನು ಪ್ರಿಯ ಅಂತ ವೇದ ಹೇಳಲಿಕ್ಕೆ ಹೊರಟಿಲ್ಲ. ಹಾಗಾದರೆ ಇಂದ್ರ ಸಹಸಸ್ಪತಿ ಶಬ್ದ ವಾಚ್ಯನಾಗಲ್ಲ. ಇನ್ನು ಅಗ್ನಿ ಸಹಸಸ್ಪತಿ ಶಬ್ದ ವಾಚ್ಯ ಆಗಬಹುದು, ಆದರೆ ಸಾಕಷ್ಟು ಬೇರೆ ಬೇರೆ ಋಗ್ವಿಧಾನಾದಿಗಳನ್ನು ಕಂಡಾಗ ಅಲ್ಲಲ್ಲಿ
ಈ ಅಗ್ನಿಯನ್ನು ಸಹಸ್ರಸ್ಪತಿಯನ್ನು ಪ್ರತ್ಯೇಕವಾಗಿ ಉಲ್ಲೇಖ ಮಾಡ್ತಾರೆ. ತರ್ಪಣಾದಿಗಳನ್ನು ಕೊಡಬೇಕಾದ್ರೆ, ಆಹುತಿ ಮೊದಲಾದವುಗಳನ್ನು ಕೊಡಬೇಕಾದ್ರೆ ಅಗ್ನಿಯನ್ನು, ಸಹಸ್ರಸ್ಪತಿಯನ್ನು, ಕಾಂಡಋಷಿಗಳನ್ನು ಈ ಥರ ಪ್ರತ್ಯೇಕವಾಗಿ ಅವರುಗಳನ್ನು ಉಲ್ಲೇಖ ಮಾಡಿ ಹೇಳೋದ್ರಿಂದ ಅಗ್ನಿಯೇ ಸಹಸ್ರಸ್ಪತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸದಸಸ್ಪತಿ ಹರಿ ಯಾಕೆ ಅಂತಂದರೆ, ವೇದದ ಅನೇಕ ಭಾಗಗಳಲ್ಲಿ ಸದಸ್ ಅನ್ನೋ ಶಬ್ದ ಬರುತ್ತೆ. ಈ ಸದಸ್ ಶಬ್ದದ ಅರ್ಥವನ್ನು ಸಾಮಾನ್ಯವಾಗಿ ಸ್ಥಾನ ಅಂತ ಹೇಳ್ತಾರೆ, ಜಾಗ ಅಷ್ಟೇ ಹೊರತು ಯಜ್ಞಗೃಹ ಅಂತಲೇ ಅರ್ಥ ಅಲ್ಲ. ಗೃಹ ಅಥವಾ ಸಾಮಾನ್ಯ ಜಾಗ ಅಂತ ಇಷ್ಟು ಅರ್ಥವನ್ನು ನಾವು ಹೇಳ್ತೇವೆ. ಹಾಗಾದರೆ ಸದಸಸ್ಪತಿ ಅನ್ನೋ ಶಬ್ದಕ್ಕೆ ಸಕಲ ಭುವನಗಳಿಗೆ ಒಡೆಯ ಅನ್ನೋ ಅರ್ಥವನ್ನು ನಾವು ಹೇಳಲಿಕ್ಕೆ ಸಾಧ್ಯ. ಹಾಗಾದರೆ ನಿಜವಾಗಿ ಹರಿಯೇ ಸಹಸ್ರಸ್ಪತಿ ಯಾಕೆ ಅಂದರೆ, ಸಕಲ ಭುವನಗಳನ್ನು ಸೃಷ್ಟಿ ಮಾಡ್ತಾ ಇರುವವನು ಅವನಾದ್ದರಿಂದ ಸಹಸ್ರಸ್ಪತಿ ಶಬ್ದ ವಾಚ್ಯನಾದವನು ಹರಿಯೇ ಅಂತ ಇಷ್ಟು ವಿಮರ್ಶೆ ಮಾಡಿದಾಗ ಸಹಸ್ರಸ್ಪತಿ ಅನ್ನುವ ದೇವತೆ ಯಾರು ಅಂತ ಸ್ಪಷ್ಟ ಆಗುತ್ತೆ. ಹಾಗಾದರೆ ಈ ಎಲ್ಲ ವಿಮರ್ಶೆಗಳನ್ನು ನಾವು ವಿಷ್ಣುವರ್ಚನಾದಲ್ಲಿ ಕಾಣ್ಬೋದು. ಇಂಥದ್ದೇ ಇನ್ನೊಂದು ದೃಷ್ಟಾಂತವನ್ನು ಹೇಳಿ ನಾನು ಮುಗಿಸ್ತೇನೆ. ಆಪ್ರಿ ಸೂಕ್ತದಲ್ಲಿ ಬರುವಂತಹ ಒಬ್ಬ ದೇವತೆ ದ್ವಾರೋದೇವಿ ಅನ್ನುವಂಥ ದೇವತೆ. ಯಾರಿವರು ದ್ವಾರೋದೇವಿ? ದ್ವಾರೋದೇವಿ ಅಂತ ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ದ್ವಾರದೇವತೆಯರು, ದ್ವಾರಕ್ಕೆ ಅಭಿಮಾನಿಯಾದ ದೇವತೆ, ಅಥವಾ ಸಮಿದ್ಧ, ಇದ್ಮ ಮೊದಲಾದ ಅನೇಕ ದೇವತೆಗಳ ಪಟ್ಟಿಯಲ್ಲಿ ದ್ವಾರೋದೇವಿ ಅಂದರೆ ತನ್ನಾಮಕನಾದ ಅಗ್ನಿ. ಅನೇಕ ವಿಧವಾದಂತಹ ವ್ಯಾಖ್ಯಾನಗಳನ್ನು ನಾವು ಕಾಣ್ತೇವೆ. ಯಾರು ನಿಜವಾಗಿ ದ್ವಾರೋದೇವಿ ಅಂದರೆ? ಆಚಾರ್ಯರು ಹೇಳ್ತಾರೆ, ದ್ವಾರೋದೇವಿ ಅಂತಂದರೆ ಮೋಕ್ಷಕ್ಕೆ ದ್ವಾರವಾದಂತಹ ಭಗವಂತನ ಸ್ತ್ರೀ ರೂಪಗಳು ಅಥವಾ ಲಕ್ಷ್ಮಿಗೆ ದಾಸಿಯರಾದಂತಹ ನದ್ಯಭಿಮಾನಿ ದೇವತೆಗಳನ್ನು ದ್ವಾರೋದೇವಿ ಅಂತ ಕರೀತಾ ಇದ್ದಾರೆ. ಹಾಗಾದರೆ ಇವ್ರುಗಳು ಹೇಳಿದ್ದಲ್ಲ ಯಾಕೆ, ಆಚಾರ್ಯ ಹೇಳಿದ್ದೇ ಯಾಕೆ ಸರಿ ಅಂತಂದರೆ, ಈ ದ್ವಾರೋದೇವಿ ಅನ್ನುವಂತಹ ದೇವತೆಯ ಉಲ್ಲೇಖ ಆಪ್ರಿ ಸೂಕ್ತ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಕಡೆ ಕಾಣುತ್ತೆ. ಎಲ್ಲಿ? 1ನೇ ಮಂಡಲದಲ್ಲೇ 142ನೇ ಸೂಕ್ತ ಆಪ್ರಿ ಸೂಕ್ತ ಇದೆ, 2ನೇ ಮಂಡಲದ 3ನೇ ಸೂಕ್ತವೇ ಆಪ್ರಿ ಸೂಕ್ತ ಇದೆ. ಈ ಥರ ಅನೇಕ ಕಡೆಗಳಲ್ಲಿ ದ್ವಾರೋದೇವಿಯರ ಉಲ್ಲೇಖ ಬರುತ್ತೆ. ಇಲ್ಲೆಲ್ಲ ಕಡೆಗಳಲ್ಲಿ ದ್ವಾರೋದೇವಿಯರ ಉಲ್ಲೇಖ ಬಂದಾಗ ಪಾವಕಾಸ ಪುರುಸ್ಪೃಹೋ ದ್ವಾರೋದೇವಿ ರಸಶ್ಚತಃ ಅಂತ ಮಂತ್ರ ಬರುತ್ತೆ. ಹಾಗಾದರೆ ದ್ವಾರೋದೇವಿಯರಿಗೆ 2-3 ವಿಶೇಷಣಗಳು ಏನು? ಪಾವಕಾಸಃ, ನಮ್ಮನ್ನು ಪುನೀತರನ್ನಾಗಿ ಮಾಡ್ತಾ ಇದ್ದಾರೆ. ಪುರುಸ್ಪೃಹ, ಎಲ್ಲರಿಂದ ಬಯಸಲ್ಪಟ್ಟವರಾಗಿದ್ದಾರೆ. ಅಸಶ್ಚತಃ, ಸಂಗರಹಿತರಾಗಿದ್ದಾರೆ. ಈ ಎಲ್ಲ ಉದಾಹರಣೆಗಳನ್ನು, ಈ ಎಲ್ಲ ಅರ್ಥಗಳನ್ನು ನಾವು ಸಾಮಾನ್ಯ ಯಾವುದೋ ಬಾಗಿಲಿಗೆ ಅಭಿಮಾನಿ ದೇವತೆ ಅಂತನೋ ಅಗ್ನಿಗೋ ಅಂತನೋ ಹೇಳಿದರೆ ಅವುಗಳಲ್ಲಿ ಪ್ರಾಶಸ್ತ್ಯ ಕೂಡೋದಿಲ್ಲ. ವಿಷಯವನ್ನು ಮುಂದುವರಿಸ್ತೇನೆ. ಹಾಗಾದರೆ ದ್ವಾರೋದೇವಿಯರ ಉಲ್ಲೇಖ ಅನೇಕ ಕಡೆಗಳಲ್ಲಿ ಕಂಡುಬರುತ್ತೆ. ಇವರ ಉಲ್ಲೇಖ ಕಂಡಲ್ಲೆಲ್ಲ ಅವರವರಿಗೆ ಸರಿಹೋಗುವಂತಹ ಕೆಲವು ವಿಶೇಷಣಗಳನ್ನು ಗಮನಿಸಿದಾಗ ನಿಜವಾಗಿ ದ್ವಾರೋದೇವಿಯರು ಅಂತಂದರೆ ಸಾಮಾನ್ಯ ಯಜ್ಞಗೃಹದ ದ್ವಾರ ಅಂತನೋ ದ್ವಾರಕ್ಕಭಿಮಾನಿಯಾದ ಯಾರೋ ಒಬ್ಬ ದೇವತೆ ಅಂತನೋ ಹೇಳದೆ ಅದು ಪರಮಾತ್ಮನ ಸ್ತ್ರೀ ರೂಪ ಅಥವಾ ನದ್ಯಭಿಮಾನಿ ದೇವತೆಗಳು ಅಂತ ಇಂಥ ಅರ್ಥವನ್ನು ಮಾತ್ರ ನಾವು ಹೇಳಿದರೆ ಅದು ಹೆಚ್ಚು ಸಮಂಜಸವಾಗಿರುತ್ತೆ. ಈ ರೀತಿ ಇದು ಕೇವಲ ದಿಗ್ದರ್ಶನ. ಇಂತಹ ಅನೇಕ ಕಡೆಗಳಲ್ಲಿ ದೇವತೆಗಳ ನಿರ್ಣಯ ಮಾಡುವಂಥದ್ದಾಗಿರ್ಬೋದು, ಅಥವಾ ಹಿಂದೆ ಹೇಳಿದಂತೆ ಪದಗಳ ಅರ್ಥ ವಿಮರ್ಶೆಯನ್ನು ಮಾಡಲಿಕ್ಕೆ ಹೊರಟಾಗ ಇದೇ ಸರಿ, ಇದು ಸರಿ ಅಲ್ಲ, ಅಥವಾ ಇದು ಇಲ್ಲಿಗೆ ಪ್ರಶಸ್ತವಲ್ಲ, ಇಂಥ ವಿಚಾರಗಳನ್ನು ನಾವು ವಿಷ್ಣುವರ್ಚನಾದಲ್ಲಿ ಕಾಣ್ಬೋದು. ಇದರ ಜೊತೆಗೆ ಕೊನೆಯದ್ದಾದ ಅತ್ಯಂತ ಪ್ರಮುಖವಾದಂತಹ ಉದ್ದೇಶ ವಿಷ್ಣುವರ್ಚನಾದ್ದು, ಅದು ಪಾಶ್ಚಾತ್ಯ ವ್ಯಾಖ್ಯಾನಕಾರರನ್ನು ನಿರಾಕರಣೆ ಮಾಡುವಂಥದ್ದು. ಅನೇಕ ವರ್ಷಗಳಿಂದ ನಮ್ಮ ಸಂಸ್ಕೃತಿಯ ಮೂಲವಾದಂತಹ ವೇದಗಳನ್ನು ಅಪವ್ಯಾಖ್ಯಾನಗಳ ಮೂಲಕ ಹಾಳು ಮಾಡಿ ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರುವ ಅನೇಕ ಇಂಗ್ಲೀಷ್ ಮೊದಲಾದ ಬೇರೆ ಬೇರೆ ಭಾಷೆಗಳಲ್ಲಿನ ವ್ಯಾಖ್ಯಾನಕಾರರು ಇವತ್ತಿಗಿದ್ದಾರೆ. ಅವರುಗಳು ಮಾಡಿದಂತಹ ಅರ್ಥವನ್ನೇ ಇವತ್ತು ಹೊರಗಡೆ ಓದಿ ದೊಡ್ಡ ಗ್ರ್ಯಾಜುಯೇಟ್ಗಳು ಅಂತ ಇವತ್ತಿಗೆ ಎಲ್ಲರೂ ಕರೆಸ್ಕೋತಾ ಇದ್ದಾರೆ. ಹಾಗಾದರೆ ನಮ್ಮ ಶಾಸ್ತ್ರ, ನಮ್ಮ ವೇದಗಳಿಗೆ ಸಂಬಂಧಪಟ್ಟ ಅರ್ಥವನ್ನು ಅವರುಗಳು ಹೇಳಿದ್ದಾದರೆ ಅದು ಹೇಗೆ ಸರಿ ಆಗತ್ತೆ? ಹಾಗಾದರೆ ಸರಿಯಾದದ್ದು ಯಾವುದು? ಅವ್ರದ್ದು ಯಾಕೆ ಸರಿ ಅಲ್ಲ? ಇವುಗಳನ್ನು ವಿಮರ್ಶೆ ಮಾಡೋದು ವಿಷ್ಣುವರ್ಚನಾದ ಮತ್ತೊಂದು ಪರಮಧ್ಯೇಯ.
ಹಾಗಾದರೆ ಅವರವರ ಮಾತುಗಳನ್ನು ಅಲ್ಲಲ್ಲಲ್ಲಿ ಉಲ್ಲೇಖ ಮಾಡಿ ಅವರು ಇಂಥ ಅಪವ್ಯಾಖ್ಯಾನವನ್ನು ಮಾಡಿದ್ದಾರೆ, ಆ ಶಬ್ದಕ್ಕೆ ಇಂಥ ಅರ್ಥ ಕೂಡೋದು ಇಲ್ಲ. ಸೋಮಾಸೋ ದಧ್ಯಾಶಿರಃ ಮೊದಲಾದಂತಹ 5-6ನೇ ಸೂಕ್ತಗಳಲ್ಲಿಯೇ ಅನೇಕ ಅಪವ್ಯಾಖ್ಯಾನಗಳನ್ನು ನಾವು ಕಾಣ್ಬೋದು. ಈ ಥರ ಅಲ್ಲಲ್ಲಲ್ಲಿ ಕಾಣ್ತೇವೆ. ಹೀಗೆ ಅನೇಕ ವಿಧವಾದಂತಹ ದೃಷ್ಟಾಂತಗಳ ಮೂಲಕ ಅವರುಗಳನ್ನು ವಿಮರ್ಶೆ ಮಾಡುವುದು ಕೂಡ ವಿಷ್ಣುವರ್ಚನಾದ ಉದ್ದೇಶ ಆಗಿದೆ. ಒಟ್ಟಾರೆಯಾಗಿ ಸಕಲ ವೇದಗಳು, ವೈದಿಕ ವಾಂಗ್ಮಯವೆಲ್ಲವೂ ಕೂಡ ಅತ್ಯಂತ ಮುಖ್ಯವಾಗಿ, ಪರಮ ಮುಖ್ಯವಾಗಿ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದೆ ಅನ್ನೋದನ್ನು ಬ್ರಾಹ್ಮಣ, ಆರಣ್ಯಕ ಮೊದಲಾದವುಗಳನ್ನು ವಿಮರ್ಶೆ ಮಾಡಿ ಇವೆಲ್ಲವುಗಳ ಮೂಲಕ ವೇದಾರ್ಥ ನಿರ್ಣಯವನ್ನು ಮಾಡಲಿಕ್ಕೆ ಆಚಾರ್ಯರು ಹಾಕಿಕೊಟ್ಟ ದಾರಿಯಲ್ಲಿಯೇ ಮುನ್ನಡೆಯೋದು ವಿಷ್ಣುವರ್ಚನಾದ ಧ್ಯೇಯವಾಗಿದೆ. ಈ ಉದ್ದೇಶವನ್ನು ಇಟ್ಟುಕೊಂಡು ಹೊರಟಿದ್ದಂಥವರು ಆಚಾರ್ಯರು ಅದೇ ಮಾರ್ಗದಲ್ಲಿ ನಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಸಮಗ್ರ ವೇದಕ್ಕೆ, ಕಡೇ ಪಕ್ಷ ಋಗ್ವೇದಕ್ಕಾದರೂ ಸಮಗ್ರ ಎಲ್ಲ ಮಂತ್ರಗಳಿಗೆ ಇಂಥ 3 ಅರ್ಥ ಮತ್ತು ವಿಮರ್ಶೆಯನ್ನು ಮಾಡಿ ಸರಿಯಾದ ಅರ್ಥ ಚಿಂತನೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹೊರಟಿರುವ ಗ್ರಂಥ ಇದು. ಈಗಾಗಲೇ ಶುರುವಾಗಿ ಸಾಕಷ್ಟು ವರ್ಷಗಳಾಗಿದೆ. ಈಗಲೂ ಕೂಡ ಗುರುಗಳಾದಂತಹ ಪೇಜಾವರ ಮಠಾಧೀಶರ ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ ಈ ಕಾರ್ಯ ಈಗಲೂ ಮುಂದುವರಿತಾ ಇದೆ. ಅವರ ಆಶೀರ್ವಾದದಿಂದ ನಾವು ಒಂದು ಗುರಿಯನ್ನು, ದಡವನ್ನು ತಲುಪುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇಲ್ಲಿ ಸಾಮಾನ್ಯರಿಗೆ ಬರುವಂಥ ಒಂದು ಪ್ರಶ್ನೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್ ಅಂಥೇಳಿ ನೀವು ಹೇಳಿದಿರಿ, ಅನೇಕ ಕಡೆ ಉಲ್ಲೇಖವೂ ಇದೆ. ವೇದಾಂಗಗಳನ್ನು ಕಲೀಲಿಕ್ಕೆ ಬಹುಶಃ ಒಂದು 10-15 ವರ್ಷ ಬೇಕಾಗ್ತದೆ. ಅಷ್ಟು ಕಲಿತು ಆಮೇಲೆ ಇತಿಹಾಸ ಪುರಾಣಗಳನ್ನು ಅವಲೋಕನ ಮಾಡುವಷ್ಟರಲ್ಲಿ ನಮ್ಮ ಜೀವನವೇ ಮುಗಿದೋಗ್ತದೆ. ಈ ವೇದಾರ್ಥ ನೀವೇನು ಹೇಳ್ತಿದ್ದೀರಿ, 3 ಬಗೆಯ ಅರ್ಥ ಅಂಥೇಳಿ, ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ 25 ವರ್ಷ. ಆ ಭರದ್ವಾಜನ ಕಥೆ ಆಗ್ಬೋದು, ಭರದ್ವಾಜೋ ತ್ರಿಭಿರಾಯುರ್ಭಿರ್ ಬ್ರಹ್ಮಚರ್ಯ ಮುವಾಸ ಅಂಥೇಳಿ ನಾವು ಜೀವನವನ್ನು ಪೂರ್ತಿ ಅದಕ್ಕೆ ಮುಡಿಪಾಗಿಟ್ಟರೆ ಬಹುಶಃ ಇದು ಸಾಧ್ಯವಾಗ್ತದೇನೋ. ಇದಕ್ಕೆ ಸುಲಭದ ಒಂದು ಶಾರ್ಟ್ಕಟ್ ದಾರಿ ಏನಾದರೂ ಇದ್ದರೆ ಬೋಧಿಸ್ಬೇಕು ಅಂತ ಕೇಳ್ತೇನೆ. ಪ್ರತಿಯೊಬ್ಬರೂ ಕೂಡ ಎಲ್ಲವನ್ನ ಹುಡುಕಿ 3 ಅರ್ಥ ತಿಳ್ಕೊಳ್ಳಿಕ್ಕೆ ಅಂತಾದರೆ ದೇವತೆಗಳ ಆಯುಷ್ಯದಿಂದಲೂ ಕೂಡ ಸಾಧ್ಯವಾಗದೇ ಇರ್ಬೋದು. ಅದಕ್ಕಾಗಿಯೇ ಗುರುಗಳು ಕೆಲವೊಬ್ಬರನ್ನ ನಿಯಮನ ಮಾಡಿದ್ದಾರೆ, ಇನ್ನೂ ಮಾಡುವವರಿದ್ದಾರೆ. ನಾವು ಒಂದಿಷ್ಟು ಜನ ಇದಕ್ಕಾಗಿ ಜೀವನವನ್ನು ಮೀಸಲಾಗಿಟ್ಟರೆ ಉಳಿದವರ ಆಯುಷ್ಯದಲ್ಲಿ ಎಷ್ಟಾಗತ್ತೋ ಅಷ್ಟು ಸಮಗ್ರ ವೇದವನ್ನು ಯಾರೂ ಕೂಡ ತಿಳಿಲಿಕ್ಕೆ ಸಾಧ್ಯವಿಲ್ಲದೇ ಇರ್ಬೋದು. ಆದರೆ ಸಾಧ್ಯವಾದಷ್ಟಾದರೂ ಕೂಡ 3 ಬಗೆಯ ಅರ್ಥಗಳನ್ನು ಮಾಡಿದ ನಂತರ ಅಧ್ಯಯನ ಮಾಡಲಿಕ್ಕೆ ಖಂಡಿತ ತೊಂದರೆ ಇಲ್ಲ ಅಂತ ಅನಿಸುತ್ತೆ. ಅಲ್ಲಿ ಇನ್ನೊಂದು ಪ್ರಶ್ನೆ, ಇತಿಹಾಸ ಮತ್ತು ಪುರಾಣಗಳನ್ನು ಓದಿದರೆ ಮಾತ್ರ ಸಾಕು, ವೇದದ ಸಂಪೂರ್ಣ ಅರ್ಥ ನಮಗೆ ದೊರಕಿದಾಗ ಆಗ್ತದೆ ಅಂದಮೇಲೆ ವೇದಗಳನ್ನು ಯಾಕೆ ಓದಬೇಕು ಅನ್ನುವಂಥ ಪ್ರಶ್ನೆ ಬರ್ತದೆ. ವೇದದ ಅರ್ಥವೇ ಸಿಕ್ಕಿದ ಮೇಲೆ ಭಗವಂತನನ್ನು ಒಲಿಸ್ಕೊಳ್ಳೋದು ಸುಲಭವಾದ ದಾರಿ ಆಗ್ತದೆ. ವೇದದ ಪ್ರಾಶಸ್ತ್ಯ ಏನು ಬಂತು, ಅಥವಾ ವೇದಗಳನ್ನು ಅಧ್ಯಯನನೇ ಮಾಡಬೇಕು, ಇಂಥ ಮಂತ್ರಗಳು ನೀವು ಹೇಳಿದ್ರಿ ಎಲ್ಲೆಲ್ಲಿ ವಿನಿಯೋಗ, ಅದಕ್ಕೆ ಛಂದಸ್ಸಿರ್ತದೆ, ಉಪಛಂದಸ್ಸಿರ್ತದೆ ಅಂತ, ಅದನ್ನೆಲ್ಲ ಯಾಕೆ ತಿಳ್ಕೊಳ್ಬೇಕು ಅನ್ನುವಂಥ ಇನ್ನೊಂದು ಪ್ರಶ್ನೆಗಳು. ಇದ್ರ ಬಗ್ಗೆ ಸಾಕಷ್ಟು ಪುರಾಣಗಳೇ ಉತ್ತರಗಳನ್ನು ಕೊಡ್ತಾವೆ. ಅದರ ಹೆಸರು ವೇದ, ಅದರ ಹೆಸರೇ ವೇದ. ವೇದ ಅಂದರೆ ಅದು ಒಂದೇ ನಿಜವಾಗಲೂ ಅವನನ್ನು ತಿಳಿಸ್ಕೊಡೋದೇ ವಿನಃ ಇನ್ಯಾವುದು ಭಗವಂತನನ್ನು ಪ್ರಶಸ್ತವಾಗಿ ತಿಳಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಾದಾಹುರ್ ವೇದ ಇತಿ ಅಂತ ಕೊನೆಯಲ್ಲಿ ಬರುವ ಮಾತಿನಂತೆ ನಾವು ಬೇರೆ ಏನನ್ನೇ ಓದಬಹುದು, ಓದದೇ ಇರಬಹುದು, ಆದರೆ ನಿಜವಾಗಿ ಭಗವಂತನನ್ನು ತಿಳಿಸೋದು ಅಂತಂದರೆ ಅಂದರೆ ಯಾವುದು ಸಂಪೂರ್ಣವಾಗಿ ಪರಮಾತ್ಮನನ್ನು ವೇದಗಳೂ ತಿಳಿಸದೇ ಇರುತ್ತೆ, ಆದರೆ ಸರಿಯಾಗಿ ತಿಳಿಸೋದು ಅಂತಿದ್ರೆ ಅದು ವೇದಗಳು ಮಾತ್ರ. ಹಾಗಾಗಿ ವೇದಗಳನ್ನು ವೇದಗಳಿಂದಲೇ ನಾವು ಸರಿಯಾಗಿ ಪರಮಾತ್ಮನನ್ನು ತಿಳಿಲಿಕ್ಕಾಗೋದು, ಮತ್ತು ವೇದಾರ್ಥವನ್ನು ತಿಳಿಸ್ಲಿಕ್ಕೆ ಹೊರಟ ಪುರಾಣಗಳಿಗೆ, ಇತಿಹಾಸಗಳಿಗೆ ಮೂಲವಾದದ್ದು ವೇದ. ಆದ್ದರಿಂದಲೂ ಕೂಡ ವೇದದ ಅಧ್ಯಯನ ಯಾವತ್ತಿಗೂ ಕೂಡ ಪ್ರಸ್ತುತ ಮತ್ತು ಅವಶ್ಯಕವೇ. ಇಷ್ಟೊತ್ತು ವಿಷ್ಣುವರ್ಚನಾ ಬಗ್ಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು, ವೇದದ ಅರ್ಥಗಳಲ್ಲಿ ಆಗುವಂಥ ತೊಡಕುಗಳು, ವೇದಕ್ಕೆ ಎಷ್ಟು ಬಗೆಯ ಅರ್ಥಗಳನ್ನು ಮಾಡ್ಬೋದು, ಛಂದಸ್ಸನ್ನು ನಾವು ಗುರುತಿಸುವಂಥದ್ದು ಹೇಗೆ, ಅಲ್ಲಿರುವಂಥದ್ದು ಹೇಗೆ, ಅಥವಾ ಅಗ್ನಿಯ ವಾಹನಾದಿಗಳ ವಿಷಯದಲ್ಲಿ ನಾವು ಒಂದೇ ಅಂತ ಅಂದ್ಕೊಂಡಿರ್ತೇವೆ, ಬೇರೆ ಬೇರೆ ಸಂದರ್ಭದಲ್ಲಿ ಆಚಾರ್ಯರು ಗುರುತಿಸಿದ್ದು ಹೇಗೆ ಇತ್ಯಾದಿ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ವಿದ್ವಾನ್ ಲಕ್ಷ್ಮೀಕಾಂತ ಆಚಾರ್ಯರು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ವಿಷಯದಲ್ಲಿ ಸಭಿಕರಿಂದ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಮುಂದಿಡ್ಬೋದು.
ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳು. ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಈ ಗ್ರಂಥದ ಕೊನೆಯ ಉದ್ದೇಶ ಅಂತ ಹೇಳುವಾಗಲೇ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಒಬ್ಬರು ಕಾವಿಧಾರಿಗಳು ವ್ಯಾಖ್ಯಾನ ಮಾಡ್ತಾ ಸೋಮೋ ದದದ್ಗಂಧರ್ವಾಯ ಗಂಧರ್ವೋ ದದಗ್ನಯೇ ಎಂಬ ಮಂತ್ರವನ್ನು ಇಟ್ಟುಕೊಂಡು ಸನಾತನ ಹಿಂದೂ ಧರ್ಮದ ವಿವಾಹ ಪದ್ಧತಿಯನ್ನೇ ಜರಿದ್ರು. ಆ ಮಂತ್ರದಲ್ಲಿ ಒಂದು ರೀತಿ ಅಶ್ಲೀಲ ಅರ್ಥ ಅವರು ಮಾಡಿದರು. ವಿದೇಶಿಯರಷ್ಟೇ ಅಲ್ಲ, ನಮ್ಮ ದೇಶದವರೂ ಕೂಡ ವೇದಕ್ಕೆ ಅಪವ್ಯಾಖ್ಯಾನ ಮಾಡ್ತಾ ಈಗ ಆ ಯೂಟ್ಯೂಬ್ಗಳಲ್ಲಿ ಆ ವಿಡಿಯೋಗಳನ್ನು ನೋಡ್ತೇವೆ. ಇಂತಹ ಸಂದರ್ಭಗಳಲ್ಲಿ ವೀರನಾರಾಯಣ ಪಾಂಡುರಂಗಿಯವರ ಗ್ರಂಥ ನಮಗೆ ಮನಸ್ಸಿಗೆ ಧೈರ್ಯವನ್ನು ಕೊಡ್ತದೆ ಅಂತ ನಂಬಿದ್ದೇನೆ. ಇನ್ನೊಂದು ಪ್ರಶ್ನೆ, ವಿಷ್ಣುವರ್ಚನ ಎಂಬ ಗ್ರಂಥದ ಹೆಸರು, ಅದರ ಒಂದು ವಿಷ್ಣುವರ್ಚನ ಇದಕ್ಕೇನು ಸಂಬಂಧ? ಅದು ಔಚಿತ್ಯ. ಹೇಳೋದಿತ್ತು ಅರ್ಚನಾ ಅನ್ನುವಂತಹ ಶಬ್ದ ಪೂಜೆ ಅನ್ನೋ ಅರ್ಥದಲ್ಲಿದೆ, ಅರ್ಚಗತಿ ಪೂಜನೆಯೋಹೋ ಅಂತ. ಈ ಅರ್ಚನಾ ಅಥವಾ ವಿಷ್ಣುವಿನ ಪೂಜೆ ಅನ್ನೋ ಅರ್ಥ ಇದೇ ಶಬ್ದವನ್ನೇ, ಅಂದರೆ ವಿಷ್ಣುವರ್ಚನಾ ಅಂತಲೇ ಇಡಲಿಕ್ಕೆ ಮುಖ್ಯ ಕಾರಣ ಗಾಯಂತಿತ್ವ ಗಾಯತ್ರಿಣೋ ಅರ್ಚಂತ ಅರ್ಕಮರ್ಕಿಣಾಹ ಇತ್ಯಾದಿಗಳಲ್ಲಿ ಆಗಬೇಕಾದರೆ ಅರ್ಕ ಶಬ್ದದ ಅರ್ಥವನ್ನು ಹೇಳಬೇಕಾದರೂ ಕೂಡ ಅರ್ಕಂ ಪೂಜಾ ಸಾಧನತ್ವೇನ ಪ್ರಾಪ್ತಾಹ ಅರ್ಕಿಣಃ ಅಂತ ಈ ರೀತಿಯಾಗಿ ಹೇಳ್ತಾ ಋಗ್ವೇದಕ್ಕೆ ಅರ್ಕ ಅನ್ನುವಂತಹ ಶಬ್ದದ ಅನ್ನೋ ಅರ್ಥವನ್ನು ಹೇಳ್ತಾರೆ. ಅದರಂತೆಯೇ ವಿಷ್ಣುವಿನ ಅರ್ಚನಾ ಅಂತಂದರೆ ನಾವು ಮಾಡೋ ಎಲ್ಲ ಕಾರ್ಯವೂ ಕೂಡ ಪೂಜೆಯೇ. ಅದರಂತೆ ವೇದಾರ್ಥವನ್ನು ಮಾಡೋದು ಕೂಡ ಭಗವತ್ ಪೂಜೆ ಅನ್ನೋ ಅರ್ಥದಲ್ಲಿಯೇ ವಿಷ್ಣುವರ್ಚನಾ ಅನ್ನುವಂಥ ಹೆಸರನ್ನು ಆಚಾರ್ಯರು ಇಟ್ಟಿದ್ದಾರೆ. ಧನ್ಯವಾದಗಳು. ಸಕಲ ಮಂತ್ರಗಳಿಗೂ ಕೂಡ ವಿಷ್ಣು ಪರತ್ವವನ್ನು ತಿಳಿಸ್ಲಿಕ್ಕೋಸ್ಕರವೂ ಕೂಡ ವಿಷ್ಣುವರ್ಚನಾ ಅನ್ನೋ ಶಬ್ದವನ್ನು. ವಿದ್ವಾನ್ ಲಕ್ಷ್ಮೀಕಾಂತ ಆಚಾರ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಪೇಜಾವರ ಗುರುಗಳ ಸಾಧನೆ ಸಾಮಾನ್ಯವಾದುದಲ್ಲ. ಎಲ್ಲರೂ ಕೂಡ ಸುಧಾಮಂಗಳಗಳನ್ನು ಜಾಸ್ತಿ ಹೆಚ್ಚಿನ ಎಲ್ಲ ಮಠಾಧೀಶರು ಮಾಡ್ತಾರೆ. ಆದರೆ ವೇದಮಂಗಳವನ್ನು ಮಾಡಿದವರು ಮಾತ್ರ ಇದ್ದರೆ ಅದು ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಮಾತ್ರ. ಹಾಗಾಗಿ ವೇದಾಂಗಗಳ ಬಗ್ಗೆ ಅತ್ಯಂತ ಆಸ್ಥೆ ಕೊಟ್ಟು ಇಂದಿನ ಇಂತಹ ಗೋಷ್ಠಿಗಳು ಇಂದು ಮುಂದೆಯೂ ನಡೆಯುವಂತೆ ತುಂಬ ಪ್ರೋತ್ಸಾಹ ಕೊಟ್ಟು ನಮ್ಮನ್ನೆಲ್ಲ ಹುರಿದುಂಬಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಇಂದಿನ ದಿನ ಈ ವೇದಾಂಗ ಗೋಷ್ಠಿಯಲ್ಲೇ ಪೇಜಾವರ ಶ್ರೀಪಾದರಾದ ವಿಶ್ವಪತಿ ತೀರ್ಥರು ಜೈಮಿನಿಯ ಪ್ರಕರಣದ ವ್ಯಾಖ್ಯೆಯನ್ನು ಬರೆದಿದ್ದರು. ಅಂತಹ ಪುಸ್ತಕ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಿಂದ ಪ್ರಕಟಗೊಂಡಿದೆ. ಅದನ್ನು ಸೋದೆ ಶ್ರೀಪಾದರು ಹಾಗೂ ಗುರುಗಳು ಇಬ್ಬರೂ ಕೂಡ ಸೇರಿ ಲೋಕಾರ್ಪಣೆಗೊಳಿಸಬೇಕು ಅಂಥೇಳಿ ವಿನಮ್ರವಾಗಿ ಕೇಳ್ಕೊಳ್ತಾರೆ. ಹೌದಾ? ಈ ಪುಸ್ತಕದ ಬಗ್ಗೆ ಇನ್ನೊಂದು ವಿಷಯ, ಈ ಪುಸ್ತಕದ ಹಸ್ತ ಪ್ರತಿಯನ್ನು ಕೊಟ್ಟು ಸಹಕರಿಸಿದವರು ಸೋದೆ ಶ್ರೀಪಾದರು. ಹಾಗಾಗಿ ಇವರಿಬ್ಬರೂ ಕೂಡ ಸೇರಿ ಬಿಡುಗಡೆಗೊಳಿಸಿದರೆ ಈ ಪುಸ್ತಕ ಹಾಗೂ ಅದರ ಅಧ್ಯಯನಕಾರರಿಗೂ ಇಬ್ಬರಿಗೂ ಕೂಡ ಅನುಗ್ರಹ ಆಶೀರ್ವಾದ ದೊರಕಿದಂತೆ ಆಗ್ತದೆ ಅಂಥೇಳಿ ಭಾವಿಸ್ತೇನೆ. ಸಾಧುಲೋಕ ತಮೋಧ್ವಂಸಂ ಮಧ್ವಚಂದ್ರ ಮುದಾವಹಂ ವಿಶ್ವಪತ್ಯಾಖ್ಯ ಯೋಗೀಂದ್ರಂ ವಂದೇ ವಿಠ್ಠಲ ಪೂಜಕಂ. ಪೇಜಾವರ ಮಠದಲ್ಲಿ ಆಚಾರ್ಯರಿಂದ ಹಿಡ್ಕೊಂಡು 22ನೇ ಯತಿಗಳಾಗಿ ಬಂದಿರತಕ್ಕಂಥವರು ವಿಶ್ವಪತಿ ತೀರ್ಥ ಶ್ರೀಪಾದಂಗಳವರು. ಇವತ್ತಿಗೆ ನಮಗೆ ಸೋಜಿಗವಾಗತ್ತೆ, ಆ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಸೌಕರ್ಯಗಳು ಇಲ್ಲದೇ ಇದ್ದಾಗಲೂ ಕೂಡ ವಿಶ್ವಪತಿ ತೀರ್ಥ ಶ್ರೀಪಾದಂಗಳವರು ಶ್ರೀಮದಾಚಾರ್ಯರ ದ್ವಾದಶ ಸ್ತೋತ್ರಕ್ಕೆ, ಚತುರ್ದಶ ಸ್ತೋತ್ರಕ್ಕೆ, ಶಿವಸ್ತುತಿಗೆ, ವಾಯುಸ್ತುತಿಗೆ ಹೀಗೆ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ ಪಂಡಿತಾಚಾರ್ಯರ ಸಂಗ್ರಹ ರಾಮಾಯಣಕ್ಕೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ನಾವು ಅರಿತುಕೊಂಡಿದ್ವಿ. ಆದರೆ ಎಲ್ಲಿವರೆಗೆ ಸೋದೆ ಶ್ರೀಪಾದಂಗಳವರು ಆ ಮ್ಯಾನುಸ್ಕ್ರಿಪ್ಟನ್ನು ಕೊಡ್ತಾರೋ ಅಲ್ಲಿವರೆಗೂ ನಮ್ಗೆ ಅಷ್ಟೇ ಗೊತ್ತಿತ್ತು. ಅದಾದ ಮೇಲೆ ಗೊತ್ತಾಯಿತು ಮೀಮಾಂಸಾ ಗ್ರಂಥದಲ್ಲೂ ಕೂಡ ವಿಶ್ವಪತಿ ತೀರ್ಥರ ಪ್ರವೇಶವಿತ್ತು ಅಂತ. ಇವತ್ತಿಗೆ ವಿಜಯೇಂದ್ರ ತೀರ್ಥರ ಕಾಲದಲ್ಲಿ ನಾವು ನೋಡ್ಬೋದು, ಅನೇಕ ವಿದ್ವಾಂಸರ ಜೊತೆಗೆ ಚರ್ಚೆ ಮಾಡಿ ಅನೇಕ ಗ್ರಂಥಗಳನ್ನು ಅವರು ಮೀಮಾಂಸಾ ಸಂಬಂಧವಾಗಿರ್ತಕ್ಕಂಥ ಗ್ರಂಥಗಳನ್ನು ಬರೆದಿದ್ದಾರೆ.
ಹಾಗೆ ನಮ್ಮ ಪರಂಪರೆಯಲ್ಲೂ ಕೂಡ ವಿಶ್ವಪತಿ ತೀರ್ಥ ಶ್ರೀಪಾದಂಗಳವರು ಮೀಮಾಂಸಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪೂರ್ತಿ 12 ಅಧ್ಯಾಯಗಳ ಸೂತ್ರಕ್ಕೆ ಸಂಬಂಧಪಟ್ಟಂತಹ ಸಾರವನ್ನು ಆ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರತಿಯೊಂದು ಪ್ರತೀಕವನ್ನು ತೆಗೆದುಕೊಂಡು ಅದಕ್ಕೆ ವಿಶಿಷ್ಟವಾದ ಅರ್ಥವನ್ನು ಹೇಳ್ತಾರೆ. ಅಲ್ಲೆಲ್ಲ ಮೀಮಾಂಸಾದ ಪ್ರವೇಶವಿದ್ದಂತಹ ವ್ಯಕ್ತಿಗಳಿಗೆ ಆನಂದ ಹೆಚ್ಚಾಗಿ ಉಂಟಾಗ್ತಕ್ಕಂಥದ್ದಾಗಿದೆ. ಅಂತಹ ಕೃತಿಯ ಇವತ್ತು ಬಿಡುಗಡೆ ಎಂಬತಕ್ಕಂಥದ್ದು ಪೂಜ್ಯ ಉಭಯ ಶ್ರೀಪಾದಂಗಳವರು ನಡೆಸಿಕೊಡ್ತಾ ಇದ್ದಾರೆ. ಇಬ್ಬರೂ ಕೂಡ ವಿಶ್ವ ಅದರಿಂದಾಗಿ ವಿಶ್ವಪತಿ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನವನ್ನು ಪ್ರಕಟಿಸಲಿಕ್ಕೆ ಸರಿಯಾದ ವ್ಯಕ್ತಿಗಳು. ಮತ್ತು ಈ ವೇದಿಕೆಯೂ ಕೂಡ ವಿಶ್ವೇಶ ವೇದಿಕೆ ಆದ್ದರಿಂದಾಗಿ ವಿಶ್ವ ಎಲ್ಲವೂ ವಿಶ್ವಾತ್ಮಕವಾಗಿದೆ. ಇದೆಲ್ಲ ಯಾರಿಗೋಸ್ಕರ ಅಂತಂದರೆ ಇಡೀ ಲೋಕ ವಿಶ್ವಕ್ಕೋಸ್ಕರ. ಆದ್ದರಿಂದಾಗಿ ಪಂಚವಿಶ್ವಗಳ ಸಮಾವೇಶ ವಿಶ್ವಪತಿ ತೀರ್ಥ ಶ್ರೀಪಾದಂಗಳವರ ಈ ಜೈಮಿನೀಯ ಪ್ರಕರಣ ಮೀಮಾಂಸಾ ವ್ಯಾಖ್ಯಾರ್ಥ ಶಬ್ದದಿಂದಾಗಿ ಹೇಳಲ್ಪಟ್ಟಿದೆ. ಇಂತಹ ಗ್ರಂಥವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಿಂದ ವೇದಕ್ಕೆ ಹಾಗೂ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನೇಕ ಮೌಲಿಕ ಕೃತಿಗಳು ಪ್ರತಿ ವರ್ಷ ಪ್ರಕಾಶನಗೊಳ್ತಾ ಇವೆ. ಅದರಲ್ಲಿ ಇದು ಕೂಡ ಒಂದು ಹೆಮ್ಮೆ. ನಮ್ಮ ನಾಡಿನ ಎಲ್ಲ ವಿದ್ವಾಂಸರು ಕೂಡ ಇಂತಹ ಕೃತಿಗಳನ್ನು ಕೊಂಡು ಅದರ ತಪ್ಪು ಒಪ್ಪುಗಳನ್ನು ಕೂಡ ವಿಮರ್ಶಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೇನೆ. ಮುಂದಿನ ಉಪನ್ಯಾಸಕರು ವೇದಮೂರ್ತಿ ಪ್ರಭಾಕರ ಅಡಿಗರು. ಸ್ವತಃ ಅಧ್ಯಯನ ಎಲ್ಲರೂ ಕೂಡ ಮಾಡ್ತಾರೆ, ಆದರೆ ಅಧ್ಯಾಪನ ಮಾಡುವವರು ಭಾರಿ ಕಡಿಮೆ. ಅಧ್ಯಾಪನ ಮಾಡಿದರೂ ಎಲ್ಲೋ ಒಂದೆರಡು. ಇವರಾಗಲ್ಲ. ಮಂಗಳೂರು ಪ್ರಾಂತ್ಯದಲ್ಲೇ 100 ಶಿಷ್ಯರನ್ನು ತಯಾರು ಮಾಡಿ ಅವರಿಗೆ ಸ್ವರಯುಕ್ತವಾಗಿ, ಸುಮ್ಮನೆ ವೇದವನ್ನು ಪುಸ್ತಕ ಹಿಡ್ಕೊಂಡು ಓದೋದು ಮಾತ್ರ ಅಲ್ಲ, ಎಷ್ಟೋ ಜನ ಓದ್ತಾ ಇರ್ತಾರೆ. ಇವರಾಗಲ್ಲ. ತಮ್ಮ ಶಿಷ್ಯರು ಎಲ್ಲೆಲ್ಲಿ ತಪ್ತಾರೆ ಅಲ್ಲೆಲ್ಲ ಅವರನ್ನು ತಿದ್ದುತ್ತಾ ಸ್ವರಯುಕ್ತವಾದ ವೇದ ಪಠಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಇಂದಿಗೂ ಕೂಡ ಅಧ್ಯಯನ ಅಧ್ಯಾಪನ ಎರಡರಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಆರೋಗ್ಯದ ವ್ಯತ್ಯಯದಲ್ಲಿಯೂ ಕೂಡ ವೇದ ಸ್ವಾಧ್ಯಾಯವನ್ನು ಬಿಡದೆ, ಪಾಠನವನ್ನು ಬಿಡದೆ ಮುಂದುವರಿಯುವಂಥದ್ದು ತುಂಬ ಅತ್ಯಂತ ಅಪರೂಪದ ಗುಣ. ಅಂಥವ್ರು ಇವತ್ತು ನಮ್ಮೊಂದಿಗೆ ವೇದದ ಸ್ವರಗಳ ವಿಷಯದಲ್ಲಿ ಕೆಲವು ಮೌಲಿಕ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇತೇಂಘ್ರಿಯುಗಂ ಸ್ಮರಾಮಿ. ಹರಿಗುರುಭ್ಯೋ ನಮಃ. ವೇದಗಳು, ಅದರ ಅರ್ಥ, ಅದರ ಮಹತ್ವ, ಅದರ ಅಧ್ಯಯನ, ಅಧಿಕಾರಿಗಳು, ಅಧ್ಯಯನದ ಮಹತ್ವ, ಅಧ್ಯಯನದ ಫಲ, ಆಮೇಲೆ ಪಂಚವಿಧ ವೇದಾಧ್ಯಯನ, ಇವುಗಳನ್ನೆಲ್ಲ ನಾವು ಯಥಾಶಕ್ತಿ ನೋಡುವ. ಆಮೇಲೆ ಮುಖ್ಯವಾಗಿ ವೇದದ ಸ್ವರದ ವಿಚಾರವಾಗಿ, ಅಂದರೆ ವೇದದ ಸ್ವರವನ್ನು ಯಾವ ಪ್ರಕಾರ ನಾವು ತಿಳ್ಕೊಳ್ಬೇಕು ಆ ವಿಚಾರವನ್ನು ಹೇಳಲಿಕ್ಕಿದ್ದೇನೆ. ವೇದ ಅಂದರೆ ಏನು? ವೇದಯಂತೀತಿ ವೇದಾಃ. ಕಾನಿ ವೇದಯಂತಿ? ನೇಂದ್ರಿಯಾಣಿ ನಾನುಮಾನಂ ವೇದಾಖ್ಯೇವೈನಂ ವೇದಯಂತಿ ತಸ್ಮಾದಾಹುರ್ವೇದ ಇತಿ ಉಪನಿಷತ್ತು ಹೇಳ್ತದೆ. ಆಚಾರ್ಯರು ಇದನ್ನು ಭಾಷ್ಯದಲ್ಲಿ ಹೇಳ್ತಾರೆ. ನೇಂದ್ರಿಯಾಣಿ ಅಂದರೆ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದ ಆ ಭಗವತ್ ತತ್ವವನ್ನು, ಅಂತರ್ಯಾಮಿ ತತ್ವವನ್ನು ಏಷತ ಆತ್ಮಾಂತರ್ಯಾಮ್ಯಮೃತಃ ಅಂತ ಹೇಳ್ತಾರೆ. ಸರ್ವರಲ್ಲೂ ಅಂತರ್ನ್ಯಾಮಕನಾದ ಪರಮಾತ್ಮ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಬ್ಬನನ್ನೇ ವೇದ ಹೇಳ್ತದೆ, ಮುಖ್ಯವಾಗಿ ಅಮುಖ್ಯವಾಗಿ ಎಲ್ಲವನ್ನೂ ಹೇಳ್ತದೆ. ಆದ್ದರಿಂದ ಆ ಭಗವಂತನನ್ನು ಮಾತ್ರ ತಿಳ್ಕೊಳ್ಳಿಕ್ಕೆ ಬೇರೆ ಯಾವುದೂ ಕೂಡ ಸಮರ್ಥ ಅಲ್ಲ. ಪ್ರತ್ಯಕ್ಷ ಸಮರ್ಥ ಅಲ್ಲ. ಪ್ರತ್ಯಕ್ಷ ಸಹಕಾರದಿಂದ ಅನುಮಾನ
ಸಮರ್ಥವಲ್ಲ. ಇನ್ನು ಪ್ರತ್ಯಕ್ಷಾನುಮಾನಗಳ ಸಹಾಯವಿಲ್ಲದೆ ವೇದವನ್ನು ಸ್ಪಷ್ಟವಾಗಿ ನಮಗೆ ತಿಳಿಸುವಂತಹ ಸಾಧನ ಎಂದರೆ ವೇದಗಳು. ವೇದಗಳು ಅದರ ಮಹತ್ವ. ವೇದಗಳು ಅಂದರೆ ನಾನಾಗ ಹೇಳಿದಾಗೆ ವೇದಯಂತೀತಿ ವೇದಾಹ ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ವೇದದಲ್ಲಿ ವೇದದ ಅರ್ಥವನ್ನು ಆಚಾರ್ಯರು ಚಂದ ಮಾಡಿ ಹೇಳ್ತಾ ಇದ್ದರು. ಅಷ್ಟು ತಿಳ್ಕೊಳ್ಳೋದು ಹೇಳುವುದೆಲ್ಲ ಭಾರಿ ಕಷ್ಟ. ಆದರೂ ಕೂಡ ಅತ್ಯಂತ ಸುಲಭವಾದ ವಿಚಾರವನ್ನು ವೇದದ ವಿಚಾರದಲ್ಲಿ ಹೇಳಿದೆ ವಿಷ್ಣು ಧರ್ಮೋತ್ತರ ಪುರಾಣ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ವೇದದಲ್ಲಿ ಇಷ್ಟಿಷ್ಟು ಛಂದಸ್ಸುಗಳು ಇವೆ ಅಂತ ನಮಗೆ ಗೊತ್ತುಂಟು. ಗಾಯತ್ರಿಷ್ಣಿಗನುಷ್ಟುಪ್ಚ ಬೃಹತಿ ಪಂಕ್ತಿರೇವ ಚ ತ್ರಿಷ್ಟುಪ್ಚ ಜಗತಿ ಚೈವ ರಥಾತಿ ಜಗತಿ ಮತ. ಈ ಪ್ರಕಾರ ಛಂದಸ್ಸುಗಳು, ಅತಿಛಂದಸ್ಸುಗಳು ಇತ್ಯಾದಿಗಳು, ವಿಚ್ಛಂದಸ್ಸುಗಳು ಇವನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಗಾಯತ್ರಿ ಛಂದಸ್ಸು 24 ಅಕ್ಷರ ಉಂಟು ನೋಡಿ. ಗಾಯತ್ರಿ ಛಂದಸ್ಸಿನ ಮಂತ್ರದಲ್ಲಿ 8 ಅಥವಾ 10 ಅಥವಾ ಇನ್ನೂ ಹೆಚ್ಚು ಶಬ್ದಗಳು ಇರ್ಬೋದು. ಪ್ರತಿ ಶಬ್ದವು ಪ್ರತ್ಯಕ್ಷರವು ಕೂಡ ಪರಮಾತ್ಮನನ್ನೇ ಹೇಳ್ತದೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ಆದ್ದರಿಂದ ವೇದಾಕ್ಷರವನ್ನು ಹೇಳುವುದೇ ಒಳ್ಳೆಯದು. ವೇದವನ್ನು ಕಡ್ಡಾಯವಾಗಿ ವಿಪ್ರನು ಓದಲೇಬೇಕು. ವಿಪ್ರ ಕುಲದಲ್ಲಿ ಹುಟ್ಟಿದ ಮಗುವಿಗೆ ಸಕಾಲದಲ್ಲಿ ಸಂಸ್ಕಾರಾದಿಗಳನ್ನು ಮಾಡಿ, ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿ, ತಂದೆಗೆ ಸಾಮರ್ಥ್ಯ ಇದ್ದರೆ ಆತನಿಗೆ ಸ್ವಾಧ್ಯಾಯವನ್ನು ಉಪದೇಶಿಸಿ, ಅದರ ಮಾರ್ಗವನ್ನು ಉಪದೇಶಿಸಿ, ಅವನನ್ನು ಸರಿಯಾದ ಮಾರ್ಗದಲ್ಲಿ ತಂದು ಅವನಿಗೆ ಒಳ್ಳೆಯ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿ ತನ್ನ ಹಾಗೆ ಅವನನ್ನು ಮುಂದುವರಿಸಬೇಕು. ಇದು ಪ್ರತಿ ಒಂದು ತಾಯಿ ತಂದೆಯರ ಕರ್ತವ್ಯ. ಮಾತಾ ಪಿತಾ ಪಾತೀತಿ ಪಿತಾ ಮಾತೀತಿ ಮಾತಾ. ಆದ್ದರಿಂದ ಅವರ ಕರ್ತವ್ಯ ಅದು. ಯಾರು ಜನ್ಮ ಕೊಟ್ಟು ಬಿಡ್ತಾರೆ ಅವರು ತಾಯಿ ತಂದೆಗಳಲ್ಲ. ಜನ್ಮ ಕೊಟ್ಟು ಸಕಾಲದಲ್ಲಿ ಆಯಾ ಸಂಸ್ಕಾರಗಳನ್ನು ಮಾಡಿ, ಗರ್ಭಾಷ್ಟಮ ವರ್ಷದಲ್ಲಿ ಉಪನಯನ ಮಾಡಿ, ಉಪನಯನ ಸಂಸ್ಕಾರ ಮಾಡಿ, ಸ್ವಾಧ್ಯಾಯವನ್ನು ಅವನಿಗೆ ಸಕಾಲದಲ್ಲಿ ಯೋಗ್ಯರಾದ ಗುರುಗಳ ಮುಖಾಂತರ ಅಥವಾ ತಾನೇ ಸಾಮರ್ಥ್ಯ ಇದ್ದರೆ ತಾನೇ, ಸಮಯ ಇದ್ದರೆ ತಾನೇ, ಸಮಯ ಇಲ್ಲದೇ ಇದ್ದರೆ, ಸಾಮರ್ಥ್ಯ ಇಲ್ಲದೇ ಇದ್ದರೆ ಯೋಗ್ಯ ಸಮರ್ಥರಾದ ವ್ಯಕ್ತಿಗಳ ಕಡೆಗೆ ಆತನನ್ನು ಕಳಿಸಿ ಸ್ವಾಧ್ಯಾಯವನ್ನು ಕಲಿಸಿ ಅವನಿಗೆ ಸ್ವಾಧ್ಯಾಯದ ಯಾವ 3 ವಿಭಾಗ ಉಂಟು. ಒಂದು ಸಂಹಿತೆ, 2 ಪದ, 3 ಕ್ರಮ. ಸಂಹಿತೆ ಪದ ಕ್ರಮಗಳನ್ನು ಆತ ತಿಳಿಯುವಂತೆ ಮಾಡಿ, ಆಮೇಲೆ ಸಾಧ್ಯ ಇದ್ದರೆ, ಸಮಯ ಇದ್ದರೆ, ಮನೆಯಲ್ಲಿ ಸಮಸ್ಯೆ ಇಲ್ಲದೇ ಇದ್ದರೆ ವಿಕೃತಿಗಳನ್ನು ಕಲಿಸುವ ವ್ಯವಸ್ಥೆ ಮಾಡಿ, ಆಮೇಲೆ ವೇದಾರ್ಥವನ್ನು ತಿಳಿಸುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ವೇದಾರ್ಥವನ್ನು ತಿಳ್ಕೊಳ್ಬೇಕು. ವೇದಾರ್ಥವನ್ನು ತಿಳ್ಕೊಳ್ಳುವುದಂದರೆ ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ವ್ಯಾಸರು ಏನು ಮಾಡಿದರು ಹೇಳಿದರೆ, ವೇದದಲ್ಲಿ ಆದವು ಅಂತ್ಯೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ವೇದದಲ್ಲಿ ಆದಿಯಲ್ಲಿ ಶ್ರೀ ಹರಿ ಓಂ ಹೇಳ್ತೇವೆ, ಅಂತ್ಯದಲ್ಲೂ ಹರಿ ಓಂ ಹೇಳ್ತೇವೆ, ಮಧ್ಯದಲ್ಲಿ ನಿಲ್ಲಿಸುವುದಾದರೆ ಹರಿ ಓಂ ಹೇಳಬಹುದು. ವೇದದಲ್ಲಿ ಆದಿಯಲ್ಲಿ ಓಂ ಅಭ್ಯಾದಾನೆ, ಓಂ ಎಂಬುದಾದಿ ತ್ರಿಮಾತ್ರಾಕಾರದಲ್ಲಿ ಉಚ್ಚರಿಸಬೇಕು. ಯಜುರ್ವೇದದಲ್ಲಿ ಚತುರ್ಮಾತ್ರಾಕಾರದಲ್ಲಿ ಉಚ್ಚರಿಸಬೇಕು. ಅಂತ್ಯದಲ್ಲಿ ತ್ರಿಮಾತ್ರಾಕಾರದಲ್ಲಿ ಹರಿ ಓಂ ಅಂತ ಹೇಳಬೇಕು. ಓಂಕಾರವೇ ಎಲ್ಲವನ್ನು ಹೇಳ್ತಾರೆ. ಸರ್ವೇ ವೇದ ಯತ್ಪದಂ ಆಮನಂತಿ, ಸರ್ವೇ ವೇದ ಯತ್ಪದಮಾಮನಂತಿ. ಆದ್ದರಿಂದ ಎಲ್ಲ ವೇದಗಳು ಯಾವ ಪದವನ್ನು ಓಂ ಇತ್ಯೇತತ್, ಅದೇ ಓಂಕಾರ. ಓಂಕಾರದ ವಿಸ್ತಾರವೇ ವ್ಯಾಹೃತಿ, ವ್ಯಾಹೃತಿಯ ವಿಸ್ತಾರವೇ ಗಾಯತ್ರಿಯ 3 ಪಾದಗಳುಳ್ಳ ಗಾಯತ್ರಿ, ಗಾಯತ್ರಿಯ ವಿಸ್ತಾರವೇ ಪುರುಷ ಸೂಕ್ತದ 3 ಪಾದ, 3 ವರ್ಗಗಳು ಋಗ್ವೇದದಲ್ಲಿ. ಆಮೇಲೆ 3 ವೇದಗಳು, 3 ವೇದಗಳ ವಿಸ್ತಾರವೇ ಎಲ್ಲ ಶಾಸ್ತ್ರಗಳು. ಆದ್ದರಿಂದ ನಾವು ಕಡ್ಡಾಯವಾಗಿ ಆಯಾ ಋಗ್ವೇದಂ ಅಧೀಶ್ವ ಅಂತ ಭಿಕ್ಷೆ ಹಾಕ್ತಾಳೆ ತಾಯಿ, ಯಜುರ್ವೇದಂ ಅಧೀಶ್ವ ಅಂತ ಭಿಕ್ಷೆ ಹಾಕ್ತಾಳೆ.
ಋಗ್ವೇದ ಕಲ್ತಾದ ಮೇಲೆ ಯಜುರ್ವೇದ ಕಲಿ, ಸಾಮವೇದ ಅಧೀಶ್ವ, ಸಾಮವೇದವನ್ನು ಕಲಿ, ಸರ್ವಶಾಸ್ತ್ರಾಣಿ ಅಧೀಶ್ವ. ವೇದ ಮೂಲವಾದ ವೇದ ಅವಿರುದ್ಧವಾದ ಎಲ್ಲ ಶಾಸ್ತ್ರಗಳನ್ನು ನಾವು ಕಲಿಬೇಕು. ಇದು ಕರ್ತವ್ಯ ನಮ್ಮದು. ಇದು ನಿಷ್ಕಾರಣವಾಗಿ ಕಲಿಬೇಕು, ಬ್ರಾಹ್ಮಣನ ಕರ್ತವ್ಯ ಅದು. ಈಗ ನಾನು ವೇದ ಕಲ್ತ್ರೆ ಏನಾಗ್ತದೆ? ಏನೂ ಪ್ರಯೋಜನ ಇಲ್ಲ ಹೇಳ್ತಾರೆ. ಯಾಕಂದರೆ ವೇದದಿಂದ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಅಂದರೆ ಈಗಿನವರ ಉದ್ದೇಶ ಏನು ಹೇಳಿದ್ರೆ ಅರ್ಥ ಪ್ರಾಪ್ತಿ. ವೇದಾಧ್ಯಯನ ಮಾಡಿದರೆ ಅರ್ಥ ಪ್ರಾಪ್ತಿ ಆಗ್ತದ? ಆಗೋದಿಲ್ಲ ಅಂತ ಏನಿಲ್ಲ, ಅಧ್ಯಯನ ಮಾಡುವ ಹಾಗೆ ಮಾಡಬೇಕು. ಈಗ ಘನಾಂತ ವೇದ ಮಾಡಿದವರೆಲ್ಲ ಇಲ್ಲಿ ಬಂದು ಘನಾಂತ ಪಾಠ ಮಾಡ್ತಾ ಇದ್ದಾರೆ, ಪಾರಾಯಣ ಮಾಡ್ತಾ ಇದ್ದಾರೆ, ಪಾಠಶಾಲೆಯಲ್ಲಿದ್ದಾರೆ. ಅವರ ಮುಖಾಂತರ ತುಂಬ ಕಡೆಗಳಲ್ಲಿ ಅಧ್ಯಯನ ಮಾಡಿಸ್ತಾರೆ, ಪಾರಾಯಣ ಮಾಡಿಸ್ತಾರೆ. ಆದ್ದರಿಂದ ಅದರ ಪ್ರಯೋಜನ ಏನು ಹೇಳಿದರೆ ಹರಿನಾಮ ಸ್ಮರಣೆಯ ಫಲ ಮತ್ತು ಯಾವುದಕ್ಕೂ ಇಲ್ಲ. ಹರಿನಾಮ ಸ್ಮರಣೆಯೇ ಅಂತ್ಯಕಾಲದಲ್ಲಿ ಬರಬೇಕೆಂಬ ಮುಖ್ಯ ಉದ್ದೇಶ. ಆದ್ದರಿಂದ ನಾವು ವೇದವನ್ನು, ಅಕ್ಷರಗಳನ್ನು, ಶಬ್ದಗಳನ್ನು, ವಾಕ್ಯಗಳನ್ನು ಕಲ್ತರೆ ಅದರ ಪ್ರಕಾರಗಳನ್ನು ಅಂದರೆ ಪದಪಾಠ, ಕ್ರಮಪಾಠ ಇತ್ಯಾದಿಗಳನ್ನು ಕಲಿತು ವ್ಯಾಸ ಪರಂಪರೆಯನ್ನು ನಾವು ಉಳಿಸಬೇಕು. ವ್ಯಾಸರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ವೇದವನ್ನು ರಕ್ಷಿಸಲಿಕ್ಕೋಸ್ಕರ ಬ್ರಹ್ಮರುದ್ರಾದಿಗಳು ಒಂದು ಕಾಲದಲ್ಲಿ ಏನು ಮಾಡಿದರು ಹೇಳಿದರೆ ವಿಷ್ಣುವಿನಲ್ಲಿ ಪ್ರಾರ್ಥಿಸಿದರು. ವಿಷ್ಣುವಿಗಿಂತ ಸಮರ್ಥ ಮತ್ತೊಬ್ಬ ಇಲ್ಲ. ವಿಷ್ಣು ಅಂದರೆ ಎಲ್ಲ ಕಡೆ ವ್ಯಾಪ್ತನಾದವ, ಎಲ್ಲ ವಸ್ತುಗಳ ಒಳಗಿರುವವ, ಎಲ್ಲ ಅಣುವಿನಲ್ಲಿ ಅಣುವಾಗಿರುವವ, ಮಹತ್ತಿನಲ್ಲಿ ಮಹತ್ತಾಗಿರುವವ, ಎಲ್ಲವನ್ನೂ ಮೀರಿದವ. ಉತ್ಪತ್ತಿ ಸ್ಥಿರ ಸಂಹಾರ ನಿಯತಿರ್ಜ್ಞಾನಂ ಆವೃತ್ತಿ ಬಂಧ ಮೋಕ್ಷೌ ಚ ಪುರುಷಾದ್ ಯಸ್ಮಾತ್ ಸ ಹರಿರೇಕರಾಟ್. ಜಗತ್ತಿಗೆ ಒಬ್ಬನೇ ರಾಜ, ಅವನೇ ಶ್ರೀಹರಿ. ಅದನ್ನೇ ವೇದ ಹೇಳ್ತದೆ, ಅದೇ ಪರಂಪರೆಯಿಂದ ಬಂದಿದೆ. ತಪ್ಪಾಗಿ ಕೆಲವೆಲ್ಲ ಸಂಪ್ರದಾಯಗಳೆಲ್ಲ ಹುಟ್ಟಿಕೊಂಡಿವೆ. ಆ ಸಂಪ್ರದಾಯಗಳನ್ನು ನಾವು ಅಗೌರವಿಸದೆ ಗೌರವಿಸಿ ನಮ್ಮ ಸಂಪ್ರದಾಯವನ್ನು ನಾವು ತಿಳ್ಕೊಂಡು ಉಳಿಸಬೇಕು. ಮುಖ್ಯವಾದ ಅದಕ್ಕೋಸ್ಕರ ವೇದಾಧ್ಯಯನ ಮಾಡಬೇಕು. ವೇದ ಅಂದರೆ ಏನು? ವೇದ ಅಂದರೆ 4: ಸಂಹಿತಾ, ಬ್ರಾಹ್ಮಣಾರಣ್ಯಕೋಪನಿಷತ್ತು. ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷದಾತ್ಮಕವಾದ ವೇದವನ್ನು ಕಲಿತು, ಷಡಂಗಗಳನ್ನು ಕಲಿತು, ಆಮೇಲೆ ವೇದಾನುಸಾರಿಯಾದ ಧರ್ಮಶಾಸ್ತ್ರಗಳನ್ನು ತಿಳಿದು, ಧರ್ಮಶಾಸ್ತ್ರದ ಮುಖಾಂತರ ನಮ್ಮ ಸಂಸ್ಕಾರ ಯಾವ ರೀತಿ ನಾವು ತಿಳ್ಕೊಳ್ಬೇಕು, ಮಾಡಬೇಕು, ಅದರಿಂದ ಏನಾಗ್ತದೆ, ಮುಖ್ಯ ಪ್ರಯೋಜನ ಏನು? ಧರ್ಮ ಅರ್ಥ ಕಾಮ ಮೋಕ್ಷವೇ ಪ್ರಯೋಜನ. ಅಂತಯೋಹರೇಮಿರೇ ಧೀರಾಹ ನತೆ ಮಧ್ಯಯೋಹರೇಮಿರೇ ಅಂತ ಹೇಳ್ತಾರೆ. ಧರ್ಮದ ಫಲ ಮುಕ್ತಿ. ಧರ್ಮ ನಾವು ಆಚರಿಸಬೇಕಾದ್ರೆ ಸುಮ್ಮನೆ ಕೂತು ಧರ್ಮ ಆಚರಿಸಲಿಕ್ಕಾಗೋದಿಲ್ಲ. ಮತ್ತೇನು? ಅದಕ್ಕೆ ಅರ್ಥ ಬೇಕು. ಸನ್ಮಾರ್ಗದಲ್ಲಿ ಸಂಪಾದಿಸಿದ ಹಣ ಬೇಕು. ಸನ್ಮಾರ್ಗ ಅಂದರೆ ಸ್ವಧರ್ಮದಿಂದ ಸಂಪಾದಿಸಿದ ಹಣವನ್ನು ಸಂಪಾದಿಸಿ ಆ ಹಣವನ್ನು ಆದಷ್ಟು ಧರ್ಮ ಮಾರ್ಗಕ್ಕೆ ವಿನಿಯೋಗಿಸಿ ಒಳ್ಳೆಯ ಕಾಮನೆಯಿಂದ ನಾವು ಆಚರಣೆ ಮಾಡಿದರೆ ಅಂತಹ ಧರ್ಮಗಳು ನಮ್ಮ ಏನು ಮಾನಸಿಕ ಶಾರೀರಿಕ ಪಾಪ ಉಂಟು ಅದನ್ನು ಪರಿಹರಿಸಿ ಆತ್ಮಶುದ್ಧ ಮಾಡಿ ನಮ್ಮನ್ನು ಪುನೀತರನ್ನಾಗಿಸ್ತದೆ. ಹೀಗೆ ವೇದವನ್ನು ನಾವು ಅಧ್ಯಯನ ಮಾಡುವ ಮುಖ್ಯ ಉದ್ದೇಶ ಏನು ಹೇಳಿದರೆ ಆತ್ಮಶುದ್ಧಿ. ಆದ್ದರಿಂದ ವೇದವನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಕಿಂಚಿತ್ತಾದರೂ ಮಾಡಬೇಕು. ಕಿಂಚಿತ್ ಅಂದರೆ ಓಂಕಾರ, ವ್ಯಾಹೃತಿ, ಆಮೇಲೆ ಗಾಯತ್ರಿ ಮಂತ್ರ ಇವುಗಳನ್ನಾದರೂ ಮಕ್ಕಳಿಗೆ ಚೆನ್ನಾಗಿ ಕಲಿಸಬೇಕು. ಯಾವ ಪ್ರಕಾರ ಕಲಿಸಬೇಕಾಗ ನಾನು ಹೇಳಿದೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ 3 ಮಾತ್ರಾಕಾರದಲ್ಲಿ ಆರಂಭ ಮಾಡಬೇಕು. ಆಮೇಲೆ ಓಂ ಭೂರ್ಭುವಸ್ವಾಹ ವ್ಯಾಹೃತಿಗಳನ್ನು, ಓಂ ಭೂ, ಓಂ ಭುವಾಹ, ಓಂ ಸ್ವಾಹ, ಓಂ ಭೂರ್ಭುವಾಹ, ಓಂ ಭೂರ್ಭುವಸ್ವಾಹ ಈ ಪ್ರಕಾರವಾಗಿ ವ್ಯಾಹೃತಿಯನ್ನು ನಾವು ಸಸ್ವರವಾಗಿ ಹೇಳಿದರೆ ಒಳ್ಳೆಯದು. ಋಗ್ವೇದದಲ್ಲಿ ಹಾಗೆ, ಯಜುರ್ವೇದದಲ್ಲಿ ಕಿಂಚಿತ್ ಸ್ವರ ವ್ಯತ್ಯಾಸ ಆಗ್ತದೆ. ಎಲ್ಲಿ ಹೇಳಿದರೆ ಸ್ವರಿತದಲ್ಲಿ ಕಿಂಚಿತ್ ವ್ಯತ್ಯಾಸ ಆಗ್ತದೆ. 4 ವೇದಗಳಲ್ಲಿ ಸಾಮಾನ್ಯವಾಗಿ ನಾನು ತಿಳಿದ ಹಾಗೆ ಅನುದಾತ್ತ ಉದಾತ್ತಗಳು ಸಮಾನ, ಅಕ್ಷರಗಳು ಒಂದೇ ರೀತಿ ಸುಮಾನಿಗೆ.
ಆದರೆ ಸಾಮವೇದದಲ್ಲಿ ಕಿಂಚಿತ್ ಗಾನ ತಿಳ್ಕೊಂಡು ನಾವು ಮಂತ್ರಗಳನ್ನು ಉಚ್ಚರಿಸಬೇಕು. ಆದರೆ ಗಾನವನ್ನು ಬಿಟ್ಟರೆ ಮತ್ತೆಲ್ಲವೂ ಕೂಡ ಸಮಾನ. ಅಲ್ಲಿ ಸ್ವರಗಳನ್ನು ಹಾಕುವ ರೀತಿ ಮಾತ್ರ ಕಿಂಚಿತ್ ವ್ಯತ್ಯಾಸ ಉಂಟು. ಮೊದಲು ನಾವು ಅಕ್ಷರಗಳನ್ನು ಕಲಿಬೇಕು. ಶಿಕ್ಷಾಮ್ಯಾಖ್ಯಾಸ್ಯಾಮ ವರ್ಣಸ್ವರ ಮಾತ್ರ ಬಲಂ ಸಾಮಸಂತಾನ ಹೇಳ್ತಾರೆ. ವರ್ಣ ಸ್ವರ ಮಾತ್ರ ಬಲಂ ಸಾಮ ಸಂತಾನ. ಇದಕ್ಕೆ ಮಧ್ವಾಚಾರ್ಯರು ಭಗವತ್ಪರವಾಗಿಯೇ ಅರ್ಥ ಹೇಳ್ತಾರೆ. ವರ್ಣೀಯತ್ವಾದ್ ವರ್ಣನಾಮ ಭಗವಾನ್ ಅಂತ. ಸ್ವರ ಸ್ವತಃ ಏವ ರಮಣತ್ವಾತ್ ಸ್ವರ ಸಹ ಪರಮಾತ್ಮ. ಆಮೇಲೆ ಮಾತ್ರ ಮಾನಾತ್ರಾಯತೆ ಇತಿ ಮಾತ್ರ, ನಮಗೆ ಮಾನವನ್ನು ಕೊಟ್ಟು ರಕ್ಷಿಸುವ ಮಾನದೋ ನಃ ಶ್ರೀಪತಿ ಅಂತ ಹೇಳ್ತೇವೆ ನಾವು. ಈ ಪ್ರಕಾರ ಆಮೇಲೆ ಸಂಧಿಗಳು, ಆಮೇಲೆ ಸಂಧಿ ಸ್ವರಾದಿಗಳನ್ನು ತಿಳ್ಕೊಳ್ಬೇಕು. ಆಮೇಲೆ ಅಕ್ಷರಗಳ ಬಲವನ್ನು ತಿಳ್ಕೊಳ್ಬೇಕು. ಅಕ್ಷರಗಳ ಸಂತತಿಯನ್ನು ನಾವು ಈ ವೇದದಲ್ಲಿ ಹೇಗೆ ಸ್ವರಗತಿ ಆಗ್ತದೆ, ವ್ಯತ್ಯಾಸ ಆಗ್ತದೆ, ಅವುಗಳನ್ನು ತಿಳ್ಕೊಳ್ಬೇಕು. ಮೊದಲು ನಾವು ಸ್ವರಗಳು ಎಷ್ಟು, ಅಕ್ಷರಗಳು ಎಷ್ಟು. ಪಾಣಿನಿಯ ಶಿಕ್ಷಾದಲ್ಲಿ ಅಕ್ಷರಗಳು 63 ಅಥವಾ 64 ಅಂತ ಹೇಳ್ತಾರೆ. ಸ್ವರ 20 ರೇಖಶ್ಚ ಸ್ಪರ್ಶಾನಾಂ 25. 21 ಸ್ವರಾಕ್ಷರಗಳು, ಸ್ಪರ್ಶವರ್ಣಗಳು 25. ಆಮೇಲೆ 8 ವ್ಯಂಜನಾಕ್ಷರಗಳು, ಅವರ್ಗೀಯ ವ್ಯಂಜನಾಕ್ಷರಗಳು. ಆಮೇಲೆ 4 ಯಮಗಳು. ಯಮಗಳು ಅಂದರೆ ದ್ವಿತ್ವವನ್ನು ಹೊಂದಿದ ಸಾನುನಾಸಿಕವಾದ ವರ್ಗೀಯ ವರ್ಣಗಳು. ಕ ಖ ಗ ಘ ङ ಅವುಗಳು ಗಂಜಣ ನಮ ಇವುಗಳೊಂದಿಗೆ ಇದ್ದರೆ, ದ್ವಿತ್ವವನ್ನು ಹೊಂದಿದ್ದರೆ ಅವುಗಳಿಗೆ ಯಮ ಅಂತ ಹೇಳ್ತಾರೆ. 20 ಯಮಗಳು ಉಂಟು. ಅದನ್ನು 4 ಹೇಳಿದ್ದಾರೆ. ಯಾಕಂದರೆ 4 ಮುಖ್ಯ, 4ರಲ್ಲಿ ಎಲ್ಲವೂ ಬರ್ತದೆ. ಹೀಗೆ ಆಮೇಲೆ ಅಯೋಗವಾಹಗಳು, ಅನುಸ್ವಾರ, ವಿಸರ್ಗ, ಆಮೇಲೆ ಜಿಹ್ವಾಮೂಲೀಯ ಮತ್ತು ಉಪಧ್ಮಾನೀಯ. ಅನುಸ್ವಾರ ಅಂದರೆ ಏನು? ಅರ್ಧಮಕಾರ ಸದೃಶ ಧ್ವನಿ ಅನುಸ್ವಾರ. ಮಕಾರ ಅಂದರೆ ಮ, ಅದರ ಅರ್ಧ. ಅದನ್ನು ಖಾಲಿ ಉಚ್ಚರಿಸಲಿಕ್ಕೆ ಆಗೋದಿಲ್ಲ, ಮೂಗಿನಿಂದ ಉಚ್ಚರಿಸಬೇಕು. ಆವಾಗ ಅದನ್ನು ಹೇಗೆ ಬೇಕು ಹೇಳಿದರೆ ಸ್ವರದ ಸಹಾಯದಿಂದ ಉಚ್ಚರಿಸಬೇಕು, ಅಥವಾ ಸ್ವರ ಸಹಿತವಾದ ವ್ಯಂಜನದ ಸಹಾಯದಿಂದ ನಾವು ಉಚ್ಚರಿಸಬೇಕು. ಹೀಗೆ ಸ್ವರ ಅಂದರೆ ಸ್ವತಃ ಏವ ರಾಜಂತೆ ಇತಿ ಸ್ವರಾಹ. ಸ್ವತಃ ಏವ ರಾಜಂತೆ ಇತಿ ಸ್ವರಾಹ. ಅ ಆ ಇ ಈ ಉ ಊ ಋ ಋ ಲ್ ಲ್ ಎ ಓ ಐ ಔ. ಹಾಗೆ ಅನುಸ್ವಾರವನ್ನು ತಿಳ್ಕೊಳ್ಬೇಕು. ಅಂ ಆಂ ಇಂ ಇಂ ಉಂ ಊಂ ಋಂ ಋಂ ಲುಂ ಲುಂ ಏಂ ಓಂ ಐಂ ಔಂ. ಆಮೇಲೆ ಅಹ ಆಹ ಇಹಿ ಈಹಿ ಉಹು ಊಹು ಋಹ್ ಋಹ್ ಲುಹ್ ಲುಹ್ ಏಹೆ ಓಹೋ ಐಹಿ ಔಹು. ಇವುಗಳನ್ನು ಸ್ಪಷ್ಟವಾಗಿ ಮಕ್ಕಳಿಗೆ ಕಲಿಸಬೇಕು. ಆಮೇಲೆ ವ್ಯಂಜನವನ್ನು ಸ್ವರಸಹಿತವಾಗಿ ಉಚ್ಚರಿಸಬೇಕು. ವ್ಯಂಜನ ಕಚಟ ತಪು ಖಚಟ ತಪು ಗಜಡ ದುಬು ಖಜಡ ದುಬು ಗಂಜಣ ನಮು. ಇವುಗಳನ್ನು ನಾವು ಮಕ್ಕಳಿಗೆ ಹೇಳಿಕೊಡಬೇಕು. ಹೀಗೆ ಹೇಳಿಕೊಡ್ಬೇಕು. ಆಮೇಲೆ ಸ್ವರಸಹಿತವಾಗಿ ಕ ಅ ಕ, ಕ ಆ ಕ, ಕ ಇ ಕಿ. ಈ ಪ್ರಕಾರ ಕ ಕಾ ಕಿ ಕಿ ಕು ಕು ಕೃ ಕೃ ಕ್ಲ. ಕ್ಲ ಬೇಕಾದರೆ ಹೇಳ್ಬೋದು, ವೇದದಲ್ಲಿ ಇಲ್ಲ. ಆದರೂ ಕೂಡ ಉವಟ ಭಾಷ್ಯದಲ್ಲಿ ಹೇಳಿದ್ದಾನೆ. ಉವಟ ಭಾಷ್ಯದಲ್ಲಿ ದೀರ್ಘವನ್ನು ಹೇಳಿದ್ದಾನೆ ಲಕಾರಕ್ಕೆ, ಅದೇ ಆಗಮದಲ್ಲಿ ಉಂಟು. ಆಚಾರ್ಯರು ಹೇಳ್ತಾರೆ, ಏಕಪಂಚಾಶದ್ವರ್ಣಾನಾಂ, ಏಕಪಂಚಾಶದ್ವರ್ಣಗಳಿಗೆ ಅಭಿಮಾನಿಯಾದ ದೇವರುಗಳು. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಈಂ ಈಶಾಯ ನಮಃ, ಉಂ ಉಗ್ರಾಯ ನಮಃ, ಋಂ ಋಂ ಋತಂಭರಾಯ ನಮಃ. ಈ ಪ್ರಕಾರ ಬರ್ತದೆ. ಕ್ಷಂ ನೃಸಿಂಹಾಯ ನಮಃ ಅಂತ. ಆದ್ದರಿಂದ ಎಲ್ಲ ಅಕ್ಷರಗಳಿಗೂ ದೇವತೆಗಳನ್ನು ಆಚಾರ್ಯರು ಸಪ್ರಮಾಣವಾಗಿ ಹೇಳಿದ್ದಾರೆ. ಬೇರೆ ಆಗಮಶಾಸ್ತ್ರಗಳಲ್ಲಿ ಹೇಳಲಿಲ್ಲ. ಅವರೇನು ಹೇಳಿದರು? ಅಂ ಆಂ ಇಂ ಈಂ ಉಂ ಓಂ ಋಂ ಋಂ ಲುಂ ಲುಂ ಏಂ ಐಂ ಓಂ ಔಂ ಅಮ್ಮಃ ಕಂಖಂ ಗಂಘಂಗಂ ಛಂ ಛಂ ಝಂ ಝಂಯಂ ಟಂ ಠಂ ಡಂ ಢಣ್ಣಂ ತಂ ಥಂ ದಂ ಧನ್ನಂ ಪಂ ಫಂ ಬಂ ಭಮ್ಮಂ ಯಂ ರಂ ಲಂ ವಂ ಶಂ ಶಂ ಸಂ ಹಂ ಳಂ ಕ್ಷಂ. ಹೀಗೆ ಅಕ್ಷರ
ಅಕಾರದಿಂದ ಕ್ಷಕಾರ ತನಕ ಇರುವಂತಹ ಅಕ್ಷರಗಳು. ಅದರಲ್ಲಿ ರಮಿಸುವವ ಅಂದರೆ ತತ್ ಪ್ರತಿಪಾದ್ಯ ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ಗೀತೆಯನ್ನು ಎಲ್ಲರೂ ಒಪ್ತಾರೆ, ಕಂಠಪಾಠ ಮಾಡಿಸ್ತಾರೆ ಎಲ್ಲರೂ ಕೂಡ, ತ್ರಿಮಸ್ತಸ್ಥರು ಕೂಡ. ಆದರೆ ಅದರಲ್ಲಿ ಹೇಳಿದ ಮುಖ್ಯವಾದ ಒಂದು ವಾಕ್ಯವನ್ನು 15ನೇ ಅಧ್ಯಾಯದ ಸಾರ, 15ನೇ ಅಧ್ಯಾಯದ ಸಾರ, 15ನೇ ಅಧ್ಯಾಯವೇ ಸರ್ವಶಾಸ್ತ್ರಗಳ ಹಾರ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾ ವರ ವಿಷ್ಣು ಸಹಸ್ರ ನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ನಾವು ಕಡ್ಡಾಯವಾಗಿ ಕಲಿಬೇಕು ವೇದ, ಆಮೇಲೆ ವಿಷ್ಣು ಸಹಸ್ರನಾಮ, ಆಮೇಲೆ ಭಗವದ್ಗೀತೆ ಕಂಠಸ್ಥ ಮಾಡಬೇಕು ಕಡ್ಡಾಯವಾಗಿ. ಚಿಕ್ಕ ಮಕ್ಕಳಿಗೆ ಕಂಠಸ್ಥ ಬರ್ತದೆ. ಶೃಂಗೇರಿಯಲ್ಲಿ ಪರೀಕ್ಷೆ ಕೊಡ್ತಾರೆ, ಈಗ ಎಲ್ಲ ನಮ್ಮ ಮಠದಲ್ಲೂ ಕೊಡ್ತಾರೆ. ಪುತ್ತಿಗೆ ಮಠದ ಸ್ವಾಮಿಗಳು ಕೂಡ ಅದನ್ನು ಪರೀಕ್ಷೆ ಕೊಡ್ತಾ ಇದ್ದಾರೆ, ಕಂಠಸ್ಥ ಮಾಡಿಸ್ತಾ ಇದ್ದಾರೆ. ಗುರುಗಳು ಇಲ್ಲೇ ಇದ್ದಾರೆ, ಸಾಕ್ಷಾತ್ ನಮ್ಮ ಸೋದೆ ಸ್ವಾಮಿಗಳು ವಾದಿರಾಜರ ಪರಂಪರೆಯಲ್ಲಿ ಬಂದ ಮಹಾತ್ಮರು ಅವರು. ಆದ್ದರಿಂದ ಅವರು ನಮ್ಮ ಸನ್ನಿಧಾನದಲ್ಲಿ ಇದ್ದಾರೆ ಅಂದರೆ ನಾನು ವಾದಿರಾಜರ ಅನುಗ್ರಹದಿಂದ, ವಾದಿರಾಜರು ಪ್ರತಿಷ್ಠಿಸಿದ ಪ್ರಾಣದೇವರ ಅನುಗ್ರಹದಿಂದ ನಾನಿವತ್ತು ನಿಮ್ಮ ಎದುರು ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ. ಯಾಕೆಂದರೆ ನಾನು ಅಸೌಖ್ಯ, ತಲೆಯಲ್ಲಿ ಗಡ್ಡೆ ಇತ್ತು. ಆ ಸಂದರ್ಭದಲ್ಲಿ ನನ್ನ ಹೆಂಡತಿ ಹತ್ರ, ಮಕ್ಕಳ ಹತ್ರ ಹೇಳಿದೆ, ನಾನು ವಾದಿರಾಜನನ್ನು ನಂಬುವವ. ವಾದಿರಾಜರು ಗುರುಗಳನ್ನು, ಮಧ್ವಾಚಾರ್ಯರನ್ನು ನಂಬುವವರು. ಮಧ್ವಾಚಾರ್ಯರ ವಾದಿರಾಜರ ಪರಂಪರೆಯಲ್ಲಿ ಬಂದ ವೇದದಲ್ಲಿ ಹೇಳಿದ ಭಕ್ತಿ ಸಿದ್ಧಾಂತವನ್ನು ನಂಬುವವ ನಾನು. ನಾವು ಮಂಜುನಾಥ ದೇವರನ್ನು ಪೂಜಿಸುವವರು, ರುದ್ರದೇವರನ್ನು ಪೂಜಿಸುವವರು. ಆದರೂ ಕೂಡ ರುದ್ರ ಅಂದರೆ ಹೇಳ್ತಾರೆ, ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ ಅಂತ ಹಾಗೆ ಹೇಳುವವ ನಾನು. ರುದ್ರಾಯ ಕಸ್ಮೈ ಕಹ ರುದ್ರ ವಿಷ್ಣು ಸರ್ವವ್ಯಾಪ್ತ ವಿಷ್ಣುರೇವ ರುದ್ರ. ಆಚಾರ್ಯರು ಹೇಳ್ತಾರೆ, ರುದ್ರ ಅಂದರೆ ಯಾರು? ಜನಾರ್ದನ. ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ತಸ್ಮಾತ್ ಜನಾರ್ದನ ಅಂತ ಆಚಾರ್ಯರು ಹೇಳ್ತಾರೆ. ಪ್ರತಿ ಶಬ್ದಕ್ಕೂ ಕೂಡ ಪರಮಾತ್ಮ ಪರವಾಗಿಯೇ ಹೇಳ್ತಾರೆ. ಅದರ ಬಗ್ಗೆ ನಾನು PhD ಮಾಡಿದ್ದು ತಿರುಪತಿಯಲ್ಲಿ. ಅದರಲ್ಲೇ ಡಾಕ್ಟರೇಟ್ ನಮಗೆ ಸಿಕ್ಕಿದೆ. ಅದು ಮಾಡಿಸಿದ್ದು ಯಾರು? ತಿರುಪತಿ ವೆಂಕಟರಮಣ ಸ್ವಾಮಿ. ನಾನು ವೆಂಕಟರಮಣ ದೇವರನ್ನು ಅಲ್ಲಿ ನಮ್ಮ ಕೆಳಗೆ ತಿರುಪತಿಯಲ್ಲಿ ಇದ್ದು ಅದರ ಬೆಟ್ಟವನ್ನು ನೋಡಿ ಇಡೀ ಭಗವದ್ಗೀತೆಯನ್ನು ಕಂಠಸ್ಥ ಹೇಳ್ತಾ ಇದ್ದೆ. ನಮಗೆ ಕೆಲಸ ಅಷ್ಟೇ. ಆಮೇಲೆ ಇಡೀ ಬ್ರಹ್ಮಸೂತ್ರವನ್ನು ಕಂಠಸ್ಥ ಮಾಡಿದೆ, ವೇದದ ಅರ್ಥ ತಿಳ್ಕೊಳ್ಬೇಕ ಒಂದೇ ಉದ್ದೇಶದಿಂದ. ಅಷ್ಟೇ ಅಲ್ಲ, ನಾನು ಪಾಣಿನಿಯ ಶಿಕ್ಷಾಕ್ಕೆ ಅರ್ಥ ತಿಳ್ಕೊಳ್ಬೇಕು ಅಂತ ನಾನು ತುಂಬ ವರ್ಷದಿಂದ ಅಧ್ಯಯನ ಮಾಡ್ತಿದ್ದರೆ, ಆದರೆ ಅದು ಭಾರಿ ಕಷ್ಟ. ಆಮೇಲೆ ನಾನು ಏನು ಮಾಡಿದೆ ಹೇಳಿದರೆ, ನನಗೆ ಒಂದು ಅದರ ವ್ಯಾಖ್ಯಾನ ಪುಸ್ತಕ ಸಿಕ್ಕಿತ್ತು. ಅದನ್ನು ತಿಳ್ಕೊಂಡು ನಾನು ಅದಕ್ಕೆ ಪಾಣಿನಿಯ ಶಿಕ್ಷಾಕ್ಕೂ ಕೂಡ ಅರ್ಥ ಬರೆದಿದ್ದೇನೆ ಯಥಾಶಕ್ತಿ. ನನ್ನ ಮತಿ ದೇವರು ಎಷ್ಟು ಕೊಟ್ಟಿದ್ದಾನೆ ಅಷ್ಟು. ಆದ್ದರಿಂದ ನಾವು ಏನು ಮಾಡಬೇಕು? ವೇದದ ಅಕ್ಷರಗಳನ್ನು ತಿಳ್ಕೊಳ್ಬೇಕಾಗ ನಾನು ಹೇಳಿದ ಹಾಗೆ ಅನುದಾತ್ತ ಉದಾತ್ತ ಸ್ವರಿತವನ್ನು ಮಕ್ಕಳಿಗೆ ಹೇಳಿಸಬೇಕು. ಡೈರೆಕ್ಟ್ ವೇದವನ್ನು ಹೇಳಬಾರ್ದು ನಾವು. ಆಮೇಲೆ ಅನುದಾತ್ತ ಉದಾತ್ತ ನಾನು ಹೇಳಿದೆ, ಎಲ್ಲ ವೇದಗಳಲ್ಲೂ ಅನುದಾತ್ತ ಉದಾತ್ತಗಳು ಸಮಾನವಾಗಿರ್ತವೆ. ಅ ಅ ಇ ಇ ಉ ಉ ಋ ಋ ಲ ಲ ಆ ಆ ಇ ಈ ಉ ಊ ಋ ಋ ಎ ಎ ಐ ಐ ಓ ಓ ಔ ಔ ಅಂ ಅಂ ಆಂ ಆಂ ಇಂ ಇಂ ಈಂ ಈಂ ಉಂ ಉಂ ಓಂ ಓಂ ಋಂ 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 ಲುಂ 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 ಏಂ ಐಂ ಓಂ ಔಂ. ಈ ಪ್ರಕಾರ ನಾವು ತಿಳಿಸ್ಬೇಕು ಮಕ್ಕಳಿಗೆ. ಅಹ ಅಹ ಆಹ ಆಹ ಇದು ಗೊತ್ತಾಗ್ತದೆ. ಆಮೇಲೆ ವ್ಯತ್ಯಾಸ ಯಾವುದರಲ್ಲಿ ಹೇಳಿದರೆ ಸ್ವರಿತದಲ್ಲಿ ವ್ಯತ್ಯಾಸ ಉಂಟು. ಶೃಂಗೇರಿಯವರು ದಕ್ಷಿಣಾಮ್ನಾಯ ಪೀಠ ಆದ್ದರಿಂದ ಶೃಂಗೇರಿಯವರು ಕಿಂಚಿತ್ ಯಜುರ್ವೇದ ಶೈಲಿಯಲ್ಲಿ ಹ್ರಸ್ವ ಸ್ವರಿತವನ್ನು ಹೇಳ್ತಾರೆ. ಇನ್ನು ಕಾಂಚಿಯವರು ಋಗ್ವೇದ, ಸಾಮವೇದ, ಅಥರ್ವವೇದ, ಕೃಷ್ಣ ಯಾವುದು ಈ ಮಾಧ್ಯಂದಿನ ಶಾಖೆ, ಕಾಣ್ವ ಶಾಖೆಯವರು ಹೇಳುವ ರೀತಿಯಲ್ಲಿ ಯಜುರ್ವೇದ ಸ್ವರವನ್ನು ಕೂಡ ಋಗ್ವೇದದಲ್ಲೇ ಋಗ್ವೇದ ಶೈಲಿಯಲ್ಲೇ ಹೇಳೋದು. ನಾನು ಅವುಗಳನ್ನೆಲ್ಲ ಮೂಲ ಪಾಠವನ್ನು ನಾನು ತಿಳ್ಕೊಂಡಿದ್ದೇನೆ ಗುರುಮುಖೇನ. ಅದರಲ್ಲಿ ಎಲ್ಲದರಲ್ಲೂ ಕೂಡ ಏನು ಅನುದಾತ್ತ ಉದಾತ್ತ ಸ್ವರಿತ ಅನುದಾತ್ತ ಉದಾತ್ತ ಸಮಾನ ಅಲ್ವ. ಆಗ ನಾನು ಹೇಳಿದಾಗೆ ಸ್ವರಿತವನ್ನು ಕೂಡ ಹಾಗೇ ಹೇಳ್ತಾರೆ. ಎಲ್ಲಿಯ ಹಾಗೆ ಹೇಳಿದರೆ
ಋಗ್ವೇದದಲ್ಲಿ ಕಾಂಚಿಯವರು, ಕುಂಭಕೋಣಂನವರು, ಉಡುಪಿಯವರು, ಆಮೇಲೆ ಅಥರ್ವ ವೇದದಲ್ಲಿ ಹೇಳುವ ಹಾಗೆ ಋಗ್ವೇದವನ್ನು ಮತ್ತು ಯಜುರ್ವೇದವನ್ನು, ಅಥರ್ವ ವೇದವನ್ನು, ಸಾಮವೇದವನ್ನು ಉಚ್ಚಾರಿಸ್ತಾರೆ. ಉದಾಹರಣೆಗೆ ಹರಸ್ವವನ್ನು ನೋಡಿ, ಅ ಅ ಅನುದಾತ್ತ ಉದಾತ್ತ, ಆ ಸ್ವರಿತ, ಆ ಹಾಗೆ ಹೇಳ್ತಾರೆ. ಅಂತ್ಯದಲ್ಲಿ ಶೃಂಗೇರಿಯವರು ಕೂಡ ಹಾಗೆ ಹೇಳ್ತಾರೆ. ತವ ಹೇಳ್ತಾರೆ. ಯಜುರ್ವೇದದಲ್ಲೂ ಹಾಗೆ ಹೇಳ್ತಾರೆ. ತವ ಅಂತ್ಯದಲ್ಲಿ, ತವ ಅಷ್ಟೇ ಹೇಳೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಎಲ್ಲಿ ವ್ಯತ್ಯಾಸ ಹಾಗಾದರೆ? ಅ ಇ ಉ ಋ, ಆ ಈ ಉ ಋ, ಆಮೇಲೆ ದೀರ್ಘ ಆ ಈ ಉ ಋ ಎ ಐ ಓ ಔ, ಹೀಗೆ 3 ಸ್ವರಗಳನ್ನು. ಆಮೇಲೆ ಆಂ ಹಿಂ ಹೀಂ ಉಂ ಊಂ ಋಂ ಋಂ, ಇದನ್ನೆಲ್ಲ ಕಲಿತು ನಾವು ಮಕ್ಕಳಿಗೆ ಕಲಿಸಬೇಕು. ಎಲ್ಲ ಅಕ್ಷರಗಳನ್ನು ಸಸ್ವರವಾಗಿ ನಾನು ಹಾಗೆ ಕಲಿಸ್ತೇನೆ ನನ್ನ ಶಿಷ್ಯರಿಗೆ. ಆಮೇಲೆ ನಾನು ಶಬ್ದಗಳ ಬಗ್ಗೆ ಎಲ್ಲ ಹೇಳ್ತೇನೆ. ಆಮೇಲೆ ಋಗ್ವೇದದಲ್ಲಿ ಏಕಕಂಪ ತ್ರಿಕಂಪ ಅಂತ 2 ಸ್ವರ ಉಂಟು. ಅದು ಡೈರೆಕ್ಟ್ ನಾವು ಒಂದು ಅಕ್ಷರಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ಹೇಳ್ತೇನೆ ನೋಡಿ. ಆ ಇದು ಏಕಕಂಪ. ಅದನ್ನು 2 ರೀತಿಯಲ್ಲಿ ಹೇಳ್ತಾರೆ. ಕೆಲವರು ಹೀಗೆ ಹೇಳ್ತಾರೆ, ಉದಾತ್ತದಲ್ಲಿ, ಆಮೇಲೆ ಅನುದಾತ್ತ ಥರದಲ್ಲಿ. ಅನುದಾತ್ತ ಥರದಲ್ಲಿ ಯಾಕೆ ಹೇಳಿದೆ? ಮುಂದೆ ಉದಾತ್ತ ಉಂಟು. ಮುಂದೆ ಉದಾತ್ತ ಇರುವಾಗ ಜಾತ್ಯೋಭಿನಿಹಿತಶ್ಚೈವ ಕ್ಷೈಪ್ರ ಪ್ರಶ್ಲಿಷ್ಟ ಏವಚ ಏತೆ ಸ್ವರಾಃ ಪ್ರಕಂಪಂತೆ ಉದಾತ್ತ ಸ್ವರಿತೋದಯೇ. ಪರದಲ್ಲಿ ಉದಾತ್ತ ಇರುವಾಗ ಅಥವಾ ಸ್ವರಿತ ಇರುವಾಗ, ಪರದಲ್ಲಿ ಉದಾತ್ತ ಇರುವಾಗ ಅಥವಾ ಸ್ವರಿತ ಇರುವಾಗ ಅದರ ಹಿಂದಿನ ಜಾತ್ಯ ಸ್ವರಿತ ಅಥವಾ ಅಭಿನಿಹಿತ ಸ್ವರಿತ, ಕ್ಷೈಪ್ರ ಸ್ವರಿತ, ಆಮೇಲೆ ಪ್ರಶ್ಲಿಷ್ಟ ಸ್ವರಿತ. ಪ್ರಶ್ಲಿಷ್ಟ ಸ್ವರಿತ ಅಂದರೆ ಪ್ರಶ್ಲಿಷ್ಟ ಸಂಧಿಗಳು ಉಂಟು. ಪ್ರಶ್ಲಿಷ್ಟ ಸಂಧಿಗಳು ಅಂದರೆ ಸವರ್ಣ ದೀರ್ಘ ಸಂಧಿ, ಆಮೇಲೆ ಗುಣಸಂಧಿ, ಆಮೇಲೆ ವೃದ್ಧಿ ಸಂಧಿ. ಇವುಗಳಿಗೆ ಪ್ರಶ್ಲಿಷ್ಟ ಸಂಧಿಗಳು ಅಂತ ಹೇಳ್ತಾರೆ. ಪ್ರಶ್ಲಿಷ್ಟ ಸಂಧಿಯಲ್ಲಿ ಸ್ವರಿತ ಆಗುವುದು ಯಾವಾಗ ಹೇಳಿದರೆ ಅನುದಾತ್ತ ಉದಾತ್ತ ಅನುದಾತ್ತಗಳಿಗೆ ಸ್ವರಿತ ಆಗ್ತದೆ. ಎಲ್ಲ ಕಡೆ ಇಲ್ಲ. ಋಗ್ವೇದದಲ್ಲಿ ಹ್ರಸ್ವ ಇಕಾರಯೋ ಪ್ರಶ್ಲಿಷ್ಟೇ ಸ್ವರಿತತ್ವಂ. ಗೊತ್ತಾಯ್ತಾ? ಹ್ರಸ್ವ ಇಕಾರಗಳು ಒಟ್ಟಾದಾಗ, ಉದಾಹರಣೆಗೆ ದಿವಿ ಇವ ಅಂತ ಉಂಟು. ದಿವಿ ಇವ ದಿವೀವ ಅಂತ ಆಗ್ತದೆ ಸ್ವರಿತ. ಆದರೆ ಯಜುರ್ವೇದದಲ್ಲಿ ಆಗೋದಿಲ್ಲ. ಯಜುರ್ವೇದದಲ್ಲಿ ದಿವಿ ಇವ ದಿವಿ ದಿವೀವ ಅಲ್ಲಿ ಏನಾಗ್ತದೆ? ಏಕಾದೇಶ ಉದಾತ್ತೇನ ಉದಾತ್ತ ಉದಾತ್ತೇನ ಸಹ ಏಕಾದೇಶ ಏನಾಪಿ ಏನ ಸ್ವರೇಣಾಪಿ ಭವತು ಸಹ ಉದಾತ್ತ ಏವ ಭವತಿ. ಉದಾಹರಣೆಗೆ ಹೇಳ್ತೇನೆ ಹೇಳಿ. ಉದಾತ್ತದೊಂದಿಗೆ ಸ್ವರಾಕ್ಷರ ಸೇರಿದಾಗ ಅದೇನಾಗ್ತದೆ? ಯಾವ ಸ್ವರದೊಂದಿಗೆ ಸೇರಲಿ ಅದೇ ಉದಾತ್ತವೇ ಆಗ್ತದೆ. ಉದಾತ್ತದೊಂದಿಗೆ ಉದಾತ್ತ ಸೇರಿದರೆ ಹೇಗೆ ಉದಾತ್ತವೇ? ಉದಾಹರಣೆಗೆ ಒಂದು ಹೇಳ್ತೇನೆ. ಅ ಅ ಆ ಇ ಇ ಈ ಉ ಉ ಉ ಅದು ನಾವು ಮಾಡ್ಬೋದು. ನಾವಂದರೆ ಪದಪಾಠ ಮಾಡಿ ಕ್ರಮಪಾಠ ಮಾಡುವಾಗ, ಆಮೇಲೆ ನಾವು ಈ ವಿಕೃತಿ ಪಾಠಗಳನ್ನು ಜಟ ಮಾಲ ಶಿಖಾ ರೇಖಾ ಧ್ವಜೋ ದಂಡೋ ರಥೋ ಘನಃ ಅಂತ ವಿಕೃತಿಗಳು, ಅವುಗಳನ್ನು ನಾವು ಮಾಡಿದಾಗ ಇದೆಲ್ಲ ಬೇಕಾಗ್ತದೆ. ಎಲ್ಲ ಸಂಧಿಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಸುಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದರೆ ನಾವು ಪ್ರಾತಿಶಾಖ್ಯವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ನಾನು ಸ್ವರಕ್ಕೆ ಸಾಮಾನ್ಯ ಅರ್ಥವನ್ನು ಬರೆದಿದ್ದೇನೆ, ಪಾಣಿನೀಯ ರೀತ್ಯ, ಆಮೇಲೆ ಪ್ರಾತಿಶಾಖ್ಯ ರೀತ್ಯ. ಅದು ತುಂಬ ಹಿಂದೆ ಪಲಿಮಾರು ಸ್ವಾಮಿಗಳು ಅವರ 10 ಪುಸ್ತಕಗಳಲ್ಲಿ ನನ್ನ ಹತ್ರ ಒಂದು ಪುಸ್ತಕ ಬರಲಿಕ್ಕೆ ಹೇಳಿದರು. ನಾನು ಬರೆದು ಎಲ್ಲಿ ವಿದ್ಯಾಪೀಠದಲ್ಲಿ ಬಿಡುಗಡೆ ಆಗಿದೆ. ಅದು ಒಳ್ಳೆಯದುಂಟು ನನ್ನ ಪ್ರಕಾರ. ಅದರಲ್ಲೂ ಕೂಡ ಪ್ರಿಂಟ್ ಮಿಸ್ಟೇಕ್, ಆಮೇಲೆ ನನ್ನ ಸ್ವಯಂ ಒಂದು ಅನರ್ಥದಿಂದಾಗಿಯೂ ವ್ಯತ್ಯಾಸ ಆಗಿರ್ಬೋದು. ನಾನು ಆಮೇಲೆ ನೋಡಲಿಲ್ಲ ಅದನ್ನು. ಹೇಗೆ ಸ್ವರಗಳು ಒಟ್ಟಾದಾಗ ವ್ಯತ್ಯಾಸ ಆಗ್ತದೆ. ಅ ಅ ಸವರ್ಣ ದೀರ್ಘ ಸಂಧಿಯಲ್ಲಿ ಅ ಅ ಆ ಇತ್ಯಾದಿ. ಆ ಆ ಆ ಇ ಇ ಈ ಈ ಈ ಈ ಉ ಉ ಊ ಉ ಉ ಊ ಋ ಋ ಋ. ಸಾಮಾನ್ಯ ನೀವು ಉತ್ಸರ್ಗ ಸೂತ್ರ ಅಂತ ಹೇಳ್ತೇನೆ ನಾನು.
95% ಹೀಗೆ ಆಗ್ತದೆ. ಇನ್ನೂ ವ್ಯತ್ಯಾಸ ಇದ್ದರೆ ಅದು ಪ್ರಕೃತಿ ಭಾವದಿಂದ ಆಗಬಹುದು. ಇನ್ನು ಆಮೇಲೆ ನೋಡಿ, ಇನ್ನು ಇಕಾರಯೋ ಪ್ರಶ್ಲೇಷೆ ಉದಾತ್ತಾನುದಾತ್ತಯೋ ಪ್ರಶ್ಲೇಷೆ ಸ್ವರಿತತ್ವಂ ಋಗ್ವೇದೇ ಏವ ಅನ್ಯತ್ರ ನಾಸ್ತಿ ಏವ. ಅಂದರೆ ಉಕಾರಗಳ ಮಧ್ಯದಲ್ಲಿ ಉದಾತ್ತಾನುದಾತ್ತ ಸಂಯೋಗ ಇದ್ದರೂ ಅದೇನಾಗೋದಿಲ್ಲ, ಸ್ವರಿತ ಆಗೋದಿಲ್ಲ. ಯಜುರ್ವೇದದಲ್ಲಿ ಮಾತ್ರ ಆಗ್ತದೆ. ನೆನಪಿಟ್ಟುಕೊಳ್ಳಿ, ಯಜುರ್ವೇದದಲ್ಲಿ ಇಕಾರಯೋ ಪ್ರಶ್ಲೇಷೆ ಸ್ವರಿತತ್ವಂ ನ ಭವತಿ, ಯಜುರ್ವೇದೇ ಉಕಾರಯೋ ಏವ. ನೆನಪಿಟ್ಟುಕೊಳ್ಳಿ, ಯಜುರ್ವೇದದಲ್ಲಿ ಉಕಾರಗಳು ಎರಡು. ಉದಾಹರಣೆಗೆ ಉ ಇದ್ದರೆ ಊ ಅಂತ ಆಗ್ತದೆ. ಅದು ನಮಗೆ ಸಂಹಿತೆಯಲ್ಲಿ ಅಂಥ ಉದಾಹರಣೆಗಳು ಕೆಲವು ಸಿಗ್ತವೆ. ಅದರಲ್ಲಿ ನಮ್ಮ ಅನಂತ ಕೃಷ್ಣ ಅಮಯಿ ಅವರು ಚಂದ ಮಾಡಿ ಅವರ ಈ ಪ್ರಾತಿಶಾಖ್ಯ ಕನ್ನಡದಲ್ಲಿ ಬರೆದಿದ್ದಾರೆ. ಅಮಯಿ ಅನಂತ ಕೃಷ್ಣ ಅವರು ನಮ್ಮ ಆತ್ಮೀಯರವರು. ಅವರು ಅದರಲ್ಲಿ ಚಂದ ಮಾಡಿ ಎಲ್ಲ ವಿಷಯಗಳನ್ನು ಬರೆದಿದ್ದಾರೆ. ಅದನ್ನು ಓದುವುದು ಒಳ್ಳೆ ತಗೊಂಡು, ಏನೇನೋ ಯಾವ ಪುಸ್ತಕಗಳನ್ನು ತಗೊಂಡು ನಾವು ಅದನ್ನು ಅರ್ಥ ಮಾಡಿಕೊಂಡು ಕಷ್ಟಪಡುವುದಕ್ಕಿಂತ ಇಂಥ ಉತ್ತಮವಾದ ಸ್ವರಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ತಿಳ್ಕೊಳ್ಳುವುದು ಒಂದೇ. ಹೀಗೆ ಸ್ವರಗಳು ಗೊತ್ತಾಯ್ತಲ್ವ. ಇನ್ನು ಕ್ಷೈಪ್ರ ಸ್ವರಿತ. ಕ್ಷೈಪ್ರ ಅಂದರೆ ಇಣಗಳು. ಇಕೋ ಎಣ್ ಅಚಿ, ಇಕಃ ಅಚಿ ಪರೇ ಎಣ್ ಸ್ಯಾತ್ ಅಂತ ಹೇಳ್ತಾರೆ. ಅಸವರ್ಣೆ ಅಚಿಪರೆ ಅಂತ ನಾವು ಇಟ್ಟುಕೊಳ್ಬೇಕು. ಸವರ್ಣೇನೈವ ಸವರ್ಣೇತು ಸವರ್ಣ ದೀರ್ಘ ಸಂಧಿರ್ಭವತಿ. ಅಸವರ್ಣೆ ಅಚಿಪರೆ ಇಕಃ ಸ್ಥಾನೆ ಎಣ್ ಆದೇಶೋ ಭವತಿ. ಆವಾಗ ಇಕ್ ಉದಾತ್ತವಾಗಿದ್ದರೆ ಆ ಉದಾತ್ತ ಇಕನ ಸ್ಥಾನದಲ್ಲಿ ಬರುವ ಯಾವ ಎಣು ಉಂಟು ಅದರ ಮುಂದಿನ ಅನುದಾತ್ತ ವರ್ಣ ಉಂಟು, ಅಸವರ್ಣ ಅನುದಾತ್ತ ವರ್ಣ, ಅದೇನಾಗ್ತದೆ, ಅದು ಸ್ವರಿತ ಆಗ್ತದೆ. ಉದಾಹರಣೆಗೆ ಇ ಅ ಇ ಅ ಯಾ ಅಂತ ಆಗ್ತದೆ. ಉ ಅ ವ ಋ ಅ ರ ಲ್ ಅ ಲ ಹೀಗೆ ಆಗ್ತದೆ. ನೀವು ಬೇಕಾದರೆ ಇಲ್ಲಿ 4 ವೇದದಲ್ಲೂ ನೋಡಿ, ಸ್ಪಷ್ಟವಾಗಿ ವ್ಯತ್ಯಾಸ ಇದ್ದರೆ ನಮ್ಮಲ್ಲಿ ಬಂದು ಹೇಳಿ, ನಾನು ಅದಕ್ಕೆ ಉತ್ತರ ಹೇಳ್ತೇನೆ. ಗೊತ್ತಾಯ್ತಾ? ಹೀಗೆ ನಾವು ಸ್ವರಗಳನ್ನು ಈ ಪ್ರಕಾರ. ಇನ್ನು ನಾವು ಶಬ್ದ ಸ್ವರಗಳನ್ನು ತಿಳ್ಕೊಳ್ಳುವ. ಉದಾಹರಣೆಗೆ ಗಾಯತ್ರಿ ಮಂತ್ರವನ್ನೇ ನೋಡುವ. ಶಬ್ದ ಸ್ವರಗಳು ಎಷ್ಟು ಶಬ್ದ ಉಂಟು, ಎಷ್ಟು ಶಬ್ದ ನಾವು ತಿಳ್ಕೊಳ್ಬೇಕು. ವೇದದ ಸ್ವರಗಳನ್ನು ನಾವು ಮಂತ್ರದ ಸ್ವರಗಳನ್ನು ತಿಳ್ಕೊಂಡು ನಾವು ಹಾಕುವ ಸಾಮರ್ಥ್ಯವನ್ನು ಹೊಂದಬೇಕಾದ್ರೆ ಎಷ್ಟು ಶಬ್ದಗಳನ್ನು ತಿಳ್ಕೊಳ್ಬೇಕು ಹೇಳಿದರೆ 9. ಪಾಣಿನಿಯ ಶಿಕ್ಷಾದಲ್ಲಿ ಇರುವಂತಹದ್ದು 9 ಸ್ವರಗಳನ್ನು ತಿಳ್ಕೊಳ್ಬೇಕು. ಯಾವುದದು? ಉದಾತ್ತ 6 ಶಬ್ದಗಳು, ಅನುದಾತ್ತ 1 ಶಬ್ದ, ಸ್ವರಿತ 2 ಶಬ್ದ. ಊಟ ತನ್ನ ಭಾಷ್ಯದಲ್ಲಿ ಹೇಳಿದಾನೆ 4 ಸ್ವರಿತ ಶಬ್ದಗಳನ್ನು ತಿಳ್ಕೊಳ್ಬೇಕು ಅಂತ. ಅದು ಕೂಡ ಸರಿಯೇ. ಆದರೆ ಪಾಣಿನಿ ಹೇಳಿದ 2 ಸ್ವರಿತ ಶಬ್ದಗಳಲ್ಲಿ ಆ 4 ಸ್ವರಿತ ಶಬ್ದಗಳು ಅಂತರ್ಭೂತವಾಗ್ತವೆ. ನೋಡಿ, ಉದಾತ್ತ ಶಬ್ದಗಳು 1 ಅಕ್ಷರದ ಶಬ್ದಗಳು ಯಾವಾಗಲೂ ಉದಾತ್ತ ಇರ್ತದೆ. ನೆನಪಿಟ್ಟುಕೊಳ್ಳಿ, 1 ಅಕ್ಷರದ ನಾಮಪದಗಳು ಯಾವಾಗಲೂ ಉದಾತ್ತ ಇರ್ತವೆ. ಉದಾಹರಣೆಗೆ ನೋಡಿ, ಸಹ ತೌತೆ ತಂ ತೌತಾನ್ 1 ಅಕ್ಷರದ ಶಬ್ದ. ಯಹ ಯೌಯೇ ಯಂ ಯೌಯಾನ್, ಕಹ ಕೌಕೆ ಕಂ ಕೌಕಾನ್. ಗೊತ್ತಾಯ್ತಾ? ನೆನಪಿಟ್ಟುಕೊಳ್ಳಿ, ಇದು ಯಾವಾಗಲೂ ಸರ್ವನಾಮಾರ್ಥಕವನ್ನು ಹೊಂದಿದ್ದರೆ ಅದೇನಾಗ್ತದೆ ಹೇಳಿದರೆ ಅದು ಉದಾತ್ತವೇ ಆಗ್ತದೆ. 1 ಅಕ್ಷರ ಅಂದರೆ, 2 ಅಕ್ಷರ ಅಂದರೆ ಅದು ಒಂದು ಅನುದಾತ್ತ ಆಗ್ತದೆ. ಉದಾತ್ತಾರ್ ಅನುದಾತ್ತಸ್ಯ ಅಂತ ಸ್ವರಿತ ಆಗ್ತದೆ. ಒಂದು ಶಬ್ದದಲ್ಲಿ ಒಂದೇ ಉದಾತ್ತ ಇರುವುದು ನೆನಪಿಟ್ಟುಕೊಳ್ಳಿ. ಒಂದು ಶಬ್ದದಲ್ಲಿ ಒಂದೇ ಉದಾತ್ತ ಇರುವುದು ಅಸಮಸ್ತ ಪದಗಳಲ್ಲಿ. ಅಸಮಸ್ತ ಪದ ಅಂದರೆ ಉದಾಹರಣೆಗೆ ರಾಮ ರಾಮೌ ರಾಮಾಹ, ಕೃಷ್ಣ ಕೃಷ್ಣವು ಕೃಷ್ಣ. ಈ ಶಬ್ದಗಳು ವೇದದಲ್ಲಿ ಬರುವುದಿಲ್ಲ ಅಂತ ಇಲ್ಲ, ಬಂದರೂ ರಾಮಕೃಷ್ಣ ಎಂಬ ಅರ್ಥದಲ್ಲಿ ಸಾಕ್ಷಾತ್ ವಾಚ್ಯಾರ್ಥತ್ವೇನ ಬರುವುದಿಲ್ಲ. ಅದಕ್ಕೆ ಅಂತರಾರ್ಥ ರಾಮಕೃಷ್ಣ. ಉದಾಹರಣೆಗೆ ಅಶ್ವಿನವು ರಾಮಕೃಷ್ಣವು ಅಂತ ಆಚಾರ್ಯರು ಹೇಳಿದ್ದಾರೆ. ಅಶ್ವಿನವು ಅಂದರೆ ರಾಮಕೃಷ್ಣವು. ಹೀಗೆ ಆದ್ದರಿಂದ ಅರ್ಥವನ್ನು ಪರಮಾತ್ಮ ಪರವಾಗಿಯೇ ನಾವು ಮೊದಲು ಮಾಡಬೇಕು, ಆಮೇಲೆ ನಾವು ಬೇರೆ ಅನ್ಯ ಅರ್ಥವನ್ನು ಮಾಡಬೇಕು ಕರ್ಮಾದಿಗಳ ಪರವಾಗಿ. ಗೊತ್ತಾಯ್ತು? ಕರ್ಮಾದಿಗಳೇನು ನಮಗೋಸ್ಕರ ಅಲ್ವಾ, ನಾವು ಉದ್ಧಾರ ಆಗೋಕ್ಕೋಸ್ಕರ ಅಲ್ವಾ. ಆದ್ದರಿಂದ ಪರಮಾತ್ಮನನ್ನು ಯಾವಾಗಲೂ ವೇದ ಸ್ತುತಿಸ್ತಾ ಇರ್ತದೆ.
ಋಚಾನ್ತ್ವಪ್ಪೋಷಮಾಸ್ತೆ ಪುಷ್ವಾನ್ಗಾ ಯತ್ರಂತ್ವೋ ಗಾಯತಿ ಶಕ್ವರೀಷು ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾ ಯಜ್ಞಸ್ಯ ಮಾತ್ರ ವಿಮಿಮೀತ ಉತ್ವಹ ಅಂತ ಬರ್ತದೆ. ಹೀಗೆ ಆದ್ದರಿಂದ ಶಬ್ದಸ್ವರವನ್ನು ನಾವು ಒಂದು ಉದಾತ್ತ ಸ್ವರ ನಾನು ಹೇಳಿದೆ, ಒಂದು ಅಕ್ಷರದ ಶಬ್ದ. ಎರಡು ಆದ್ಯುದಾತ್ತ ಶಬ್ದ. ಉದಾಹರಣೆಗೆ ವರುಣ, ವರುಣ ಶೃಂಗೇರಿ ಪಾಠ ಪ್ರಕಾರ, ವರುಣ ಕಾಂಚಿ ಪಾಠ ಪ್ರಕಾರ, ಇತರ ಪಾಠಗಳ ಪ್ರಕಾರ. ಆಮೇಲೆ ಮತ್ತೂ ಉಂಟು ಬೇರೆ ಶಬ್ದ, ವಿಷ್ಣು ಆದ್ಯುದಾತ್ತ ಶಬ್ದ. ವಿಷ್ಣು ಅದನ್ನು ನಮಗೆ ನಡೆಸಲಿಕ್ಕೆ ನಾವು ರಾಮರಹ ರಾಮವು ರಾಮಾಹ ರಾಮಂ ರಾಮವು ರಾಮಾನ್ ರಾಮೇಣ ರಾಮಾಭ್ಯಾಂ ರಾಮೈ ಇತ್ಯಾದಿ ಶಬ್ದಗಳನ್ನು ಮಕ್ಕಳಲ್ಲಿ ಕಂಠಪಾಠ ಮಾಡಿಸ್ತೇವೆ. ನಾವೇನು ಮಾಡಬೇಕು ಹೇಳಿದರೆ ಸಸ್ವರವಾಗಿ ನಾವು ಶಬ್ದಗಳನ್ನು, ಯಾವುದು ವೇದದಲ್ಲಿ ಇರುವ ಶಬ್ದಗಳು ಅವುಗಳನ್ನು ನಾವು ಸಸ್ವರವಾಗಿ ನಡೆಸಲಿಕ್ಕೆ ಮಕ್ಕಳಿಗೆ ಕಲಿಸಬೇಕು. ಉದಾಹರಣೆಗೆ ನೋಡಿ, ಹರಿ ಹರಿ ಹರಾಯ, ಸಂಬೋಧನಾ ಶಬ್ದ ಮಾತ್ರ ಎರಡು ಸ್ವರವನ್ನು ಹೊಂದದೆ. ಹೇ ಹರೇ ಹೇ ಹರೇ ಹೀಗೆ ಆದ್ಯುದ ಸಂಬೋಧನಾ ಶಬ್ದವು ಆದ್ಯುದಾತ್ತತ್ವವನ್ನು ಹೊಂದದೆ. ಅದು ಪಾದಾದಿಯಲ್ಲಿ ಇರುವಾಗ, ನಾಮಪದಾತ್ ಪರದಲ್ಲಿರುವಾಗ ಸಂಬೋಧನಾ ಶಬ್ದವು ಸರ್ವಾನುದಾತ್ತ ಆಗ್ತದೆ. ಆದ್ದರಿಂದ ನೋಡಿ, ಹರಿ ಹರಿ ಹರಾಯ, ಹೇ ಹರೇ ಹೇ ಹರಿ ಹೇ ಹರೇ ಹೇ ಹರಿ ಹೇ ಹರಿ ಹೇ ಹರಾಯ ಹೇ ಹರಯ. ಈ ಪ್ರಕಾರ ಎರಡು ಸಂಬೋಧನಾ ಶಬ್ದಗಳು ಇಡೀ 4 ವೇದಗಳಲ್ಲಿ ನೋಡಿ, ಒಂದೋ ಸರ್ವಾನುದಾತ್ತ ಇರ್ತದೆ, ಒಂದೋ ಆದಿಯಲ್ಲಿ ಇದ್ದರೆ, ಮಂತ್ರಾದಿಯಲ್ಲಿ ಇದ್ದರೆ, ಪಾದಾದಿಯಲ್ಲಿ ಇದ್ದರೆ ಅದು ಏನಾಗ್ತದೆ ಹೇಳಿದರೆ ಆದ್ಯುದಾತ್ತ ಆಗ್ತದೆ. ಇನ್ನು ಕ್ರಿಯಾಪದಗಳು ನೋಡಿ, ಕ್ರಿಯಾಪದಗಳಿಗೆ 2 ಸ್ವರ ಉಂಟು, ಒಂದು ಉದಾತ್ತ ಸ್ವರ, ಎರಡು ಅದು ಸರ್ವಾನುದಾತ್ತ ಆಗ್ತದೆ. ಕ್ರಿಯಾಪದಗಳು ಸರ್ವಾನುದಾತ್ತ ಆಗ್ತದೆ ನೋಡಿ. ಉದಾಹರಣೆಗೆ ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ವಿಜಂ, ಅಲ್ಲಿ ನೋಡಿ ಅಗ್ನಿಂ ಈಳೆ, ಈಳೆ ಈಡಸ್ತುತವು ಧಾತು, ಈಡಸ್ತುತವು ಅಜ್ಮಧ್ಯಸ್ಥ ಡಸ್ಯ ಳತ್ವಂ ಅಂತ ಳಕಾರ ಬಂದಿದೆ. ಈಳೆ ಅಗ್ನಿಂ ಈಳೆ ಪುರಃ ಹೀತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನ ಧಾತಾಮಂ ಪದಪಾಠ. ಹೀಗೆ ಗೊತ್ತಾಯ್ತಲ್ವಾ? ಈ ಪ್ರಕಾರವಾಗಿ ಸಂಬೋಧನಾ ಶಬ್ದಕ್ಕೆ ಒಂದು ಸ್ವರ ನಿಯಮ ಉಂಟು. ಆಮೇಲೆ ಕ್ರಿಯಾಪದಕ್ಕೆ ಸ್ವರ ನಿಯಮ ಉಂಟು. ಕ್ರಿಯಾಪದವು ಪಾದಾದಿಯಲ್ಲಿದ್ದರೆ ಅದರದ್ದೇ ಆದ ಸ್ವರವನ್ನು ಹೊಂದದೆ. ಕ್ರಿಯಾಪದವು ನಾಮಪದಾತ್ ಪರದಲ್ಲಿ ಇದ್ದರೆ ಏನಾಗ್ತದೆ ಹೇಳಿದರೆ ಸರ್ವಾನುದಾತ್ತ ಆಗ್ತದೆ. ಇನ್ನೂ ಒಂದು ನಿಯಮ ಉಂಟು, ನಾಮಪದಾತ್ ಪರದಲ್ಲಿ ಇದ್ದರೂ ಕ್ರಿಯಾಪದವು ಸ್ವಸ್ವರವನ್ನೇ ಹೊಂದದೆ. ಯಾವಾಗ ಹೇಳಿದರೆ ಯದಾದಿ ಶಬ್ದಗಳ ಯೋಗ ಇರುವಾಗ. ಯತ್ 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 ಶಬ್ದದ ರೂಪಗಳು ಪುಲ್ಲಿಂಗ ಆಗಲಿ, ಸ್ತ್ರೀಲಿಂಗ ಆಗಲಿ, ನಪುಂಸಕಲಿಂಗ ಆಗಲಿ, ಯತ್ ಶಬ್ದದ ಅವ್ಯಯಗಳಾಗಲಿ, ಯದಾ ಯದ ಯಥ ಯದಿ ಇತ್ಯಾದಿ ಶಬ್ದಗಳ ಯೋಗ ಇದ್ದರೂ ಕೂಡ ಏನಾಗ್ತದೆ, ಕ್ರಿಯಾಪದವು ಅದರದ್ದೇ ಆದ ಸ್ವರವನ್ನು ಹೊಂದದೆ. ಕ್ರಿಯಾಪದವು ನೆನಪಿಟ್ಟುಕೊಳ್ಳಿ, ಪಾದಾದಿಯಲ್ಲಿ ಇದ್ದಾಗ ಅದು ಅದರದ್ದೇ ಆದ ಸ್ವರವನ್ನು ಹೊಂದದೆ. ಉದಾಹರಣೆಗೆ ಸ್ವಾದಿಷ್ಠಯ ಮದಿಷ್ಠಯ ಮೊದಲ ಪಾದ, ಪವಸ್ವ ಸೋಮಧಾರಾಯ, ಪವಸ್ವ ಲೋಟ್ ಮಧ್ಯಮ ಪುರುಷೇಕ ವಚನ, ಪವಸ್ವ ಹೇ ಸೋಮ ಪವಸ್ವ, ಕಥಂ ಭವಸ್ವ ಧಾರಯ ಪವಸ್ವ, ಕೀದೃಶ್ಯಾಧಾರಯ ಸ್ವಾದಿಷ್ಠಯಾಧಾರಯ ಮದಿಷ್ಠಯಾಧಾರಯ ಪವಸ್ವ. ಯಜ್ಞವನ್ನು ಪವಿತ್ರಗೊಳಿಸು. ಯಜ್ಞ ಪವಿತ್ರ ಆಗುವುದು ಸೋಮರಸೆ ಶುಭ್ರವಾಗಿ ಬಂದಾಗ. ಅದನ್ನು ಮಾಡುವ ಕ್ರಮದಿಂದ ಶ್ರುತಂ ಶರ್ಮ್ ಅಂತ ಹೇಳ್ತಾರೆ. ಆದ್ದರಿಂದ ಅದನ್ನು ವೇದಾದಿಗಳನ್ನು ಬಲ್ಲವನು ಮಾಡಿದರೆ, ಶುಭ್ರವಾಗಿ ಮಾಡಿದರೆ, ಶುದ್ಧವಾದ ಮನಸ್ಸಿಂದ, ಶುದ್ಧವಾದ ಮಾತುಗಳಿಂದ, ಶುದ್ಧವಾದ ಮಂತ್ರಗಳನ್ನು ಹೇಳ್ತಾ, ಏನೇನೋ ಮಾತಾಡ್ತಾ ಈಗ ಎಲ್ಲ ಶರು ಎಲ್ಲ ಮಾಡ್ತಾರೆ, ಹೇಳುವುದು ವ್ಯರ್ಥ. ಅದೇನಾಗ್ತದೆ, ದೇವರಿಗೆ ಮುಟ್ಟುವುದಿಲ್ಲ, ಅದು ಅಸುರರಿಗೆ ಮುಟ್ತದೆ. ಅಸುರರಿಗೆ ಅಂದರೆ ಅಸೌರಮಂತೆ, ತನಗೋಸ್ಕರ ಬದುಕುವವ, ಹಣಕ್ಕೋಸ್ಕರ ಯಾಗ ಮಾಡುವವ ಅಂಥ ಪುರೋಹಿತರು, ಅವರನ್ನು ಏನು ಮಾಡ್ತದೆ, ಇದು ತಿರೋಹಿತ ಮಾಡ್ತದೆ, ಇಲ್ಲ ಅಂತ ಮಾಡ್ತದೆ, ನರಕಾದ್ಯನರ್ಥಗಳಿಗೆ ಕಳಿಸ್ತದೆ. ಆದ್ದರಿಂದ ಏನು ಮಾಡಬೇಕು ಹೇಳಿದರೆ, ಈ ಶಬ್ದಸ್ವರವನ್ನು ನಾವು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಹೇಳಿದ್ದೇನೆ. ಇನ್ನು ಉದಾತ್ತ ಶಬ್ದ, ಆದ್ಯುದಾತ್ತ ಶಬ್ದ, ಅಂತ್ಯೋದಾತ್ತ ಶಬ್ದ. ಅಗ್ನಿ ಅಗ್ನಿ ಅಗ್ನಯ, ಹೇ ಅಗ್ನೇ ಹೇ ಅಗ್ನೇ ಈ ಪ್ರಕಾರ. ಹೇ ಗುರೋ
ಈ ಪ್ರಕಾರ ಸಂಬೋಧನಾ ಶಬ್ದದ ಸ್ವರ. ಅಂತ್ಯೋದಾತ್ತ ಶಬ್ದ, ಮಧ್ಯೋದಾತ್ತ ಶಬ್ದ. ಉದಾಹರಣೆಗೆ ಅಗ್ನಿ ಶಬ್ದವನ್ನೇ ನೋಡಿ. ಅಗ್ನಿನಾ ಅಗ್ನಿಭ್ಯಾಂ ಅಗ್ನಿಭಿ ಅಗ್ನಯೇ ಅಗ್ನಿಭ್ಯಾಂ ಅಗ್ನಿಭ್ಯ ಅಗ್ನೇ ಅಗ್ನಿಭ್ಯಾಂ ಅಗ್ನಿಭ್ಯ ಅಗ್ನೇ ಅಗ್ನಿಯೋ ಅಗ್ನೀನಾಂ ಅಗ್ನೌ ಅಗ್ನಿಯೋ ಅಗ್ನಿಷೂ ಈ ಪ್ರಕಾರ ಆಗ್ತದೆ. ಗೊತ್ತಾಯ್ತಾ? ಆದ್ದರಿಂದ ಮಧ್ಯೋದಾತ್ತ ಶಬ್ದ. ಇನ್ನು ದ್ವಿದಾತ್ತ ಶಬ್ದ, ದ್ವಿ ಉದಾತ್ತ, ಎರಡು ಉದಾತ್ತ ಉಂಟು. ಎರಡು ಉದಾತ್ತ ಹೇಗೆ ಬರ್ತಾರೆ ಹೇಳ್ತಾರೆ, ನಿಲ್ಲಿಸ್ತೇನೆ. ಸಮಯ ಹೇಳಿ ಒಂದು 5 ನಿಮಿಷ ಮಾತಾಡಲಿಕ್ಕೆ ಪ್ರಯತ್ನ. ಅಂದರೆ ಸಂಗ್ರಹ ಮಾಡಿಕೊಂಡು ಬಂದಿದ್ದೇನೆ, ಪಾಠ ಮಾಡುವವಲ್ವ, ಅದರಿಂದ ಹೇಳ್ತಾ ಹೋಗ್ತಾ ಇರ್ತೇವೆ. ಕ್ಷಮಿಸಬೇಕು, ಗುರುಗಳಿದ್ದಾರೆ. 2 ಮಾತು ತೊಲಲು ನೋಡಿ. ಇನ್ನೂ ಹೆಚ್ಚು ವಿದ್ವಾಂಸರವರು ಅತ್ಯಂತ ಉತ್ಕೃಷ್ಟವಾಗಿ ಮಾತಾಡಿದರು. ಭಾರಿ ಸಂತೋಷ ಆಯಿತು ನನಗೆ. ಕೆಲವು ನಾವು ತಿಳ್ಕೊಳ್ಳೇಬೇಕಾಗ್ತದೆ ಶಬ್ದಸ್ವರ ಪ್ರಕ್ರಿಯೆ. ಉದಾಹರಣೆಗೆ ನೋಡಿ, ದ್ವಿದಾತ್ತ ಶಬ್ದ ಎಲ್ಲ ಆಗ್ತದೆ ದ್ವಂದ್ವ ಸಮಾಸದಲ್ಲಿ. ದ್ವಂದ್ವ ಸಮಾಸದಲ್ಲಿ ದ್ವಿದಾತ್ತ ಶಬ್ದ ಆಗ್ತದೆ. ಉದಾಹರಣೆಗೆ ನೋಡಿ, ಅಗ್ನ ವಿಷ್ಣು ಸಜೋಷ ಸೇಮ, ಅಲ್ಲಿ 2 ಶಬ್ದ ಉಂಟು, ಆದರೂ ಕೂಡ 2 ಉದಾತ್ತ ಉಳಿಲಲ್ವಾ ಹೇಳಿದರೆ ಉಳಿದಿದೆ. ಅಲ್ಲಿ ಅಗ್ನ ವಿಷ್ಣು ಅಂದರೆ ಸಂಬೋಧನಾ ಶಬ್ದ, ಅದು ಆದ್ಯುದಾತ್ತ ಆಗಿದೆ. ಅಗ್ನಿಶ್ಚ ವಿಷ್ಣುಶ್ಚ, ಅಗ್ನಿ ಶಬ್ದದ ಸ್ವರ. ಅಗ್ನಿ ವಿಷ್ಣು, ವಿಷ್ಣು ಅಗ್ನಿರು ವಿಷ್ಣು. ಗೊತ್ತಾಯ್ತಾ? ಅಗ್ನ ಅಗ್ನ ಗೊತ್ತಾಯ್ತಾ? ಅಗ್ನ ವಿಷ್ಣು ಅಂತ. ಆಮೇಲೆ ಇಂದ್ರಶ್ಚ ಸೋಮಶ್ಚ, ಇಂದ್ರ ಇಂದ್ರ ಸೋಮವು ಈ ಪ್ರಕಾರ ಆಗ್ತದೆ. ಇಂದ್ರ ಶಬ್ದದ ಸ್ವರ ಅದ್ಯುದಾತ್ತ, ಸೋಮ ಶಬ್ದದ ಸ್ವರ ಅದ್ಯುದಾತ್ತ, ಅದು ಉಳಿತದೆ. 2 ಉಳ್ತಾರೆ ಏನಾಗ್ತದೆ ಹೇಳಿದರೆ ಅದು ದ್ವಿದಾತ್ತ ಆಗ್ತದೆ. ತ್ರಿದಾತ್ತ ಅಂದರೂ ಕೂಡ ಹಾಗೆ. ಒಂದು ಏಕೋದಾತ್ತ ಶಬ್ದದೊಂದಿಗೆ ದ್ವಿದಾತ್ತ ಶಬ್ದವನ್ನು ಸೇರಿ ಸಮಾಸ ಮಾಡಿ, ಅಂದರೆ ಇತರೇತರ ದ್ವಂದ್ವ ಸಮಾಸ ಮಾಡಿ. ಉದಾಹರಣೆಗೆ ಅಗ್ನಿಶ್ಚ ಇಂದ್ರ ಬೃಹಸ್ಪತಿಶ್ಚ ಏನಾಗ್ತದೆ, ಅಲ್ಲಿ ತ್ರಿದಾತ್ತವೂ ಕೂಡ ಉಳಿತದೆ. ಅಗ್ನಿ ಶಬ್ದದ ಉದಾತ್ತ, ಬೃಹಸ್ಪತಿ ಶಬ್ದದ ಇಂದ್ರ ಬೃಹಸ್ಪತಿ ಉಳಿದಿದೆ. ಬೃಹಸ್ಪತಿ 2 ಶಬ್ದ ಉಂಟು, ಬೃಹತ್ ಶಬ್ದ ಪತಿ ಶಬ್ದ, ಅದರಲ್ಲಿರುವ ಎಲ್ಲ ಉದಾತ್ತವು ಉಳಿದಿದೆ. ಇನ್ನು ಅನುದಾತ್ತ ಶಬ್ದ ನೋಡಿ, ಚಾದಯೋ ಅನುದಾತ್ತಾಹ, ಚಾದೈಗಳು ಅನುದಾತ್ತಗಳು. ಇನ್ನೂ ಹೇಳಿದ್ದೇನೆ ಆಗ ಅನುದಾತ್ತ ಹೇಗೆ ಆಗ್ತದೆ ಅಂತ. ಚವಾಹ 2 ಅಕ್ಷರವುಳ್ಳ ಶಬ್ದಗಳು ಅನುದಾತ್ತ ಆಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಚಾದಯ ಅಂದರೆ 35 ಶಬ್ದ ಉಂಟು ಅದರಲ್ಲಿ. ಚವಾಹ ಅಹ ಏವ ಏವಂ ಇತ್ಯಾದಿ ಶಬ್ದಗಳು 35 ಉಂಟು, ಅದರಲ್ಲಿ ಮೊದಲ 3 ಶಬ್ದಗಳು ಅನುದಾತ್ತ ಆಗ್ತದೆ. ಇನ್ನು ಆಮೇಲೆ ಅನುದಾತ್ತ ಶಬ್ದಗಳಲ್ಲಿ ಚಾದಯ ಅನುದಾತ್ತ ಆಯ್ತಲ್ವ. ಇನ್ನು ಮತ್ತೊಂದು ಅನುದಾತ್ತವನ್ನು ನೆನಪಿಟ್ಟುಕೊಳ್ಳಿ. ಈ 2 ಒಂದೇ ವಿಭಕ್ತಿಯಲ್ಲಿ ಸಮಾನ ವಚನದಲ್ಲಿ 2 ಶಬ್ದಗಳು ಬರ್ತವೆ. ಮಾಮ್ಮ ಆವಾಂ ನೌ ಅಸ್ಮಾನ್ನಃ, ಮಹ್ಯಮ್ಮೆ ಆವಾಭ್ಯಂ ನೌ ಅಸ್ಮಭ್ಯನ್ನಃ, ಮಮ ಮಯ್ಯಾವಯೋ ನೌ ಅಸ್ಮಾಕನ್ನಃ. ಅಲ್ಲಿ ನೋಡಿ, ಅಲ್ಲಿ 2ನೇ ಶಬ್ದ ಅದು ಸರ್ವಾನುದಾತ್ತ ಆಗ್ತದೆ. ಏತಂ ಏನಂ ಏತೌ ಏನೌ ಏತಾನ್ ಏನಾನ್, ಅಲ್ಲಿ 2ನೇ ಶಬ್ದ ಉಂಟಲ್ಲ, ಅದು ಅನುದಾತ್ತ, ಸರ್ವಾನುದಾತ್ತ. ಸರಿಯಾಗಿ ನೆನಪಿಟ್ಟುಕೊಳ್ಳಿ, ಅದು ವೇದದಲ್ಲಿ ಹಾಗೆ ಬರ್ತದೆ, 4 ವೇದಗಳಲ್ಲೂ. ಆಮೇಲೆ ಸ್ವರಿತ ಶಬ್ದ ನಾನು ಹೇಳಿದೆ, 2 ಸ್ವರಿತ ಪಾಣಿನಿ ಹೇಳಿದ್ದಾನೆ. ಒಂದು ಸ್ವರಿತ, ಜಾತ್ಯ ಸ್ವರಿತ. ಸ್ವಾಹ ಹೇಳ್ತೇವೆ ನಾವು. ಏನು ಮಾಡ್ತೇವೆ ಹೇಳಿದೆ, ಓಂ ಭೂಸ್ವಾಹ, ಓಂ ಭುವಸ್ವಾಹ, ಓಂ ಸ್ವಸ್ವಾಹ, ಓಂ ಭೂರ್ಭುವ ಸ್ವಸ್ವಾಹ, ಎಲ್ಲ ಅನುದಾತ್ತದಲ್ಲಿ ಎಲ್ಲ ಶಬ್ದಗಳನ್ನು ಹೇಳ್ತೇವೆ. ತಪ್ಪದು. ಅದೇ ಒಂದೋ ಉದಾತ್ತದಲ್ಲಿ ಹೇಳಬೇಕು, ಒಂದು ಅದರದ್ದೇ ಆದ ಸ್ವರದಲ್ಲಿ ಹೇಳಬೇಕು. ಧಾಳಿ ನರಸಿಂಹ ಭಟ್ರ ಎಲ್ಲ ಪುಸ್ತಕದಲ್ಲಿ ಸಸ್ವರವಾಗಿಯೇ ಉಂಟು. ಶೃಂಗೇರಿಯ ಪುಸ್ತಕಗಳಲ್ಲಿ ಗಣೇಶ್ ಭಟ್ ಅಂತ ಅವರ ಪುಸ್ತಕದಲ್ಲೂ ಕೂಡ ಸಸ್ವರವಾಗಿ ಓಂ ಭೂಸ್ವಾಹ, ಓಂ ಭುವಸ್ವಾಹ, ಓಂ ಸ್ವಾ ಅಸ್ವಾಹ, ಓಂ ಭೂರ್ಭುವಸ್ವಾ ಅಸ್ವಾಹ, ಹೀಗೆ ಸಸ್ವರವಾಗಿಯೇ ಉಂಟು ನೋಡಿ. ಆದ್ದರಿಂದ ನಾವು ಆದಷ್ಟು ಸಸ್ವರವಾಗಿ, ಒಂದು ವೇಳೆ ಅದಕ್ಕೆ ಸ್ವರ ಇಲ್ಲದೇ ಇದ್ದರೆ ಅದರಿಂದ ಅದು ಓಂಕಾರದಿಂದ ಬಂದದ್ದು. ಓಂಕಾರಕ್ಕೆ ಸ್ವರ ಇಲ್ವಾ, ಉದಾತ್ತ ಸ್ವರ. ಆಮೇಲೆ ಇದಕ್ಕೂ ಸ್ವರ ಇರಲೇಬೇಕು, ಗೊತ್ತಾಯ್ತಾ? ಅದು ಉದಾತ್ತ ಸ್ವರ ಭೂ, ಆದ್ಯುದಾತ್ತ ಭುವ, ಸ್ವಹ ಎಂಬುದು ಸ್ವರಿತ ಸ್ವರ. ಹೀಗೆ ಸ್ವರಿತ. ಆಮೇಲೆ ನೀಚ ಸ್ವರಿತ ಅಂತ ಉಂಟು. ನೀಚ ಸ್ವರಿತ, ಸ್ವರಿತ ನೀಚ ಅಂತ ಅರ್ಥ ಅಲ್ಲ. ಮತ್ತೇನು ನೀಚ ಅಂದರೆ ಸ್ವರಿತಾತ್ ಪೂರ್ವದಲ್ಲಿ ಅನುದಾತ್ತ ಇದ್ದರೆ ಅದು ನೀಚ ಸ್ವರಿತ, ಅದೇ ಮಧ್ಯ ಸ್ವರಿತ ಶಬ್ದವು. ಆಮೇಲೆ ಉದಾತ್ತ ಸ್ವರ್ಣರೆ, ಅಲ್ಲಿ ಸ್ವಹ ಎಂಬುದು ಸ್ವರಿತ, ಅದು ನೋಡಿ, ಅದು ಆದಿಸ್ವರಿತ ಶಬ್ದ. ಈ ಪ್ರಕಾರ ನಾವು ಏನು ಮಾಡಬೇಕು ಹೇಳಿದರೆ, ಸ್ವರ ಸಂಚಾರ ಪ್ರಕ್ರಿಯೆಯನ್ನು ನಾವು ತಿಳ್ಕೊಂಡು ನಾವು ಮಂತ್ರಗಳನ್ನು ಹೇಳಿದರೆ ನಮಗೆ ಎಂದೂ ಕೂಡ ತಪ್ಪು ಬರುವುದಿಲ್ಲ.
ತದರ್ಥಂ ವೃದ್ಧಂ ಸಮಾಶ್ರಯೇತ್ ವಟವಃ ಪಂಡಿತಾಃ ಮೂರ್ಖಾಃ ಅನ್ಯೋಧ್ಯಾಪಕಾಶ್ಚಯೇ ದೋಷಂ ಕುರುವಂತಿ. ನೆನಪಿಟ್ಟುಕೊಳ್ಳಿ, ವಟುಗಳಲ್ಲಿ ಕಲಿಬೇಡಿ, ಕಲಿಯಾದ ವಟುವಿನಲ್ಲಿ. ಆಮೇಲೆ ಪಂಡಿತರಲ್ಲಿ ಕಲಿಬೇಡಿ, ಹೆಚ್ಚು ಕಲ್ತಿರ್ತಾರೆ. ಆಮೇಲೆ ಮೂರ್ಖರು ಏನೇನೋ ಮಾತಾಡುವವರು, ವೇದ ಏನು ಸುಳ್ಳು ಅಂತ ಹೇಳುವವರು, ವೇದ ಅದು ನಿತ್ಯ ಅಲ್ಲ, ಅದು ಬಂದದ್ದು ಬರೆದದ್ದು ಯಾರು ಅಂತ. ಆಮೇಲೆ ಮೂರ್ಖ ಅನ್ಯೋನ್ಯಾಧ್ಯಾಪಕಾಶ್ಚ. ನಾನು 4 ಅಷ್ಟಕ ಕಲ್ತಿದ್ದೆ, ನೀನು 4 ಅಷ್ಟಕ ಕಲ್ತಿ. ನಾನು ಕಲ್ತದ್ದು ನೀನು ಕಲಿಯಲಿಲ್ಲ, ನೀನು ಕಲ್ತದ್ದು ನಾನು ಕಲಿಯಲಿಲ್ಲ. ನಾನು ನಿನಗೆ ಹೇಳ್ತೇನೆ, ನೀನು ನನಗೆ ಹೇಳು. ನಾವು ಮನೆಗೆ ಹೋಗಿ ಕೂತ್ಕೊಳ್ಳುವ ರೂಮ್ ಮಾಡಿ. ಆಮೇಲೆ ಶಾಲೆಯಲ್ಲಿ ಇಷ್ಟೆಲ್ಲ ಉರು ಹೊಡೆಯುವ ಅವಶ್ಯಕತೆ ಏನು ಅಲ್ವಾ? ಆವೃತ್ತೇ ಅಸಕೃತ್ ಉಪದೇಶಾತ್. ನೆನಪಿಟ್ಟುಕೊಳ್ಳಿ, ಬ್ರಹ್ಮಸೂತ್ರ. ಹರಿ ಓಂ, ಹರಿ ಓಂ, ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ರವೀಂದ್ರ ಅತ್ತೂರವರು ಸ್ವತಃ ಅಧ್ಯಯನಶೀಲರು, ಅನೇಕ ಲೇಖನಗಳಿಂದ ಸಮಾಜದಲ್ಲಿ ವೇದದ ಚಿಂತನೆಯನ್ನು ಬೆಳೆಸಿದವರು. ಅವರು ಈ ವಿಷಯದಲ್ಲಿ ಪೃಚ್ಛಕರಾಗಿ ನಮ್ಮೊಂದಿಗಿದ್ದಾರೆ. ಅತ್ಯಂತ ಸೌಮ್ಯ ಸ್ವಭಾವದವರು. ಹಾಗಾಗಿ ಅವರ ಜೊತೆಗೆ ಮಾತಾಡಿದ್ರೆ ಏನಿದೆ ಅಂತ ಗೊತ್ತಾಗೋದಿಲ್ಲ. ತುಂಬ ಹೊತ್ತು ಮಾತಾಡಿದ್ರೆ ಅಬ್ಬಾ ಇಷ್ಟು ವಿದ್ಯೆ ಅಧ್ಯಯನ ಮಾಡಿದಾರಲ್ವ ಅಂಥೇಳಿ ಅನ್ನಿಸ್ತದೆ. ಅವರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನಾ ಪ್ರಶ್ನೆಗಳನ್ನು ಕೊಡಬೇಕು ಅಂಥೇಳಿ ಕೇಳ್ಕೊಳ್ತೇನೆ.